26ನೇ ದಿನಕ್ಕೆ ಒಂದೇ ಕಟಾವ್ ಮಾಡ್ತೀವ್ರಿ. ಶೆಡ್ ನ ಹೆಂಗ ನೀವು ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕಪ್ಪ ಅಂತಂದ್ರ ಈ ಭತ್ತದ ಹುಲ್ಲು ಭತ್ತದ ಹುಲ್ಲು ಬೀಜ ಬೀಜ ಮತ್ತೆ ಭತ್ತದ ಹುಲ್ಲು ಲಾಗ ಬಂತ ಅದನ್ನ ತೆಗೆದು ಹೊರಗಡೆ ಒಗದ್ ಬಿಡುದ್ರಿ. ಸಂಪೂರ್ಣ ಸಾವಯವನೇ ಕೊಡಬೇಕು. ಜಾಗ ನೋಡ್ರಿ 13x12 ಈ ತರ ಸೈಜ್ ಬರ್ತದ್ರಿ. ಇದು ಎಕರೆ ಜಾಗ ಬೇಕು, ಅರ್ಧ ಎಕರೆ ಜಾಗ ಬೇಕು ಅನ್ನಪ್ಲೇನು ಇಲ್ಲ. ನೀವು ರೈತ ಆಗ್ಬೇಕು, ನೀವು ಏನಾದ್ರು ಒಂದು ಬಿಸ್ನೆಸ್ ಚಾಲು ಮಾಡ್ಬೇಕು, ಕೃಷಿಕ ಆಗ್ಬೇಕಂತಂದ್ರ ಇಷ್ಟೇ ಗ್ಯಾಪ್ ನಲ್ಲಿನೇ ಇದು ಎಷ್ಟು ಒಂದು 7-6 ಬ್ಯಾಗ್ ಹಿಡಿತಾವ್ರಿ ಈ ತರ. ಅದೇ ಒಂದ್ ಕಡಿಮೆ ಖರ್ಚಿನ ಜಾಗದಾಗಂತ ಅನ್ನಲ್ರಿ. ಇದೇ ಕಾಳ್ ನೋಡ್ರಿ. ಇದನ್ನ ಏನದ ನಾವು ಅಣಬೆ ಬಂದ ತಕ್ಷಣನೇ ಫ್ರೆಶ್ ಇದ್ದಿದ್ದನ್ನ ತಗೊಂಡೋಗಿ ಆ ಕಸ್ಟಮರಿಗೆ ಕೊಟ್ಟು ಬಿಡ್ತೀವ್ರಿ. ಕೆಲವೊಬ್ರು ಪೌಡರ್ ಕೇಳ್ತಾರ. ಇದು ಏನಪ್ಪಾ ಹಿಂಗ್ ವೈಟ್ ಹಿಂಗ್ ಬ್ಯಾಗ್ ಕಟ್ಟ್ಯಾರ, ಇದು ಏನ್ ಮಾಡ್ಯಾರಪ್ಪ ಇವ್ರು ಅಂತ ನೀವು ನೋಡೋಗಿರ್ಬೇಕು. ನೋಡ್ರಿ ಯಾವ ರೀತಿ ಕಟ್ಟ್ಯಾರ ಅಂತಂದ್ರಿ. ಅಂದ್ರ 50,000 20,000 ಗಟ್ಲೆ ಇವ್ರು ಇನ್ಕಮ್ ತೆಗಿತಾರ. ನಮ್ಮ ಅವು ಬಂದುವಪ್ಪ ಅಂದ್ರೆ ಅದು ಬ್ಯಾಗ್ ತೆಗಿದು ಹೊರಗಡೆ ಹೋಗಿದ್ದು. ಸೆಕೆಂಡ್ ಆಪ್ಷನ್ ಏನು ಇಲ್ಲ. ಇದಕ್ಕೆ ತೆಗೆದು ಇಟ್ಟು ಬಿಡುದು, ಮುಗಿದೋಯ್ತು. ಅಷ್ಟೇ ಮಾಡ್ಬೇಕ್ರಿ, ಮತ್ತೇನು ಇಲ್ಲ. ಇದಕ್ಕೆ ಎಣ್ಣೆ ಹೊಡಿತೀವಿ ನಾವು, ಗೊಬ್ಬರ ತಂದು ಹಾಕ್ತೀನಿ, ಇಂಜೆಕ್ಷನ್ ಮಾಡ್ತೀನಿ, ಅಂತವ್ ಏನು ಮಾಡೋಕ್ ಬರಂಗಿಲ್ಲ. ಇದು 1 ಗುಂಟಾ ಶೆಡ್ನು ಅಲ್ಲ. ನೀವು ನೋಡ್ತಾ ಇರೋದು ಏನಪ್ಪಾ ಅಂತಂದ್ರ, ಇದು ನೋಡ್ತಾರ 1 ಗುಂಟಾ ಶೆಡ್ನು ಅಲ್ಲ ಅಣಬೆ ಬೇಸಾಯ ಮಾಡಕ. ನಿಮ್ಗ 1 ಎಕರೆ ಜಾಗ ಬೇಕು, ಅರ್ಧ ಎಕರೆ ಜಾಗ ಬೇಕು ಅನ್ನಪ್ಲೇನು ಇಲ್ಲ. ನೀವು ರೈತ ಆಗ್ಬೇಕು, ನೀವು ಏನಾದ್ರು ಒಂದು ಬಿಸ್ನೆಸ್ ಚಾಲು ಮಾಡ್ಬೇಕು, ಕೃಷಿಕ ಆಗ್ಬೇಕಂತಂದ್ರ ನಿಮ್ಗೆ ಇಂತಿಷ್ಟೇ ಜಾಗ ಬೇಕು ಅನ್ನಪ್ಲೇನು ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಷ್ಟೇ ಜಾಗ ಒಳಗ ಅವ್ರು ಮಿನಿಮಮ್ ಏನಿಲ್ಲ ಅಂದ್ರು ನೀವು ಎಷ್ಟೇ ಅವ್ರು ಒಬ್ಬರೇ ವರ್ಕ್ ಮಾಡ್ತಾರಂತ ಏನೇ ಅಂದ್ರೆ 50,000 ರೂಪಾಯಿ ತಗೋತೀನಿ ಅಂತ ಅಲ್ಲಗತ್ತಾರ. ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರಲ್ಲ ನಮ್ಮ ಮೇಲೆ ಡಿಪೆಂಡ್ ರೀ. ಇವತ್ತು ನಾವು ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಊಟ, ನಮ್ ಕೈ ಒಯ್ದು ಬಾಯಾಗ ಇಟ್ಟು ಬದಲಿಕ್ಕೆ ತುತ್ತು ಹೊಟ್ಟೆ ಹೋಗ್ತದ. ನಾವ್ ಕೆಲಸ ಮಾಡ್ಲಿಕ್ಕೆ ರೊಕ್ಕ ಕೊಡೋದು, ರೊಕ್ಕ ಯಾರು ಕೈಲೇ ಕೊಡಕ್ ಆಗಲ್ಲ. ಬರೀ ಸ್ನೇಹಿತರೆ, ಇವಾಗ ನಾವು ಅಣಬೆನ ನೋಡೋಣ ಬನ್ನಿ. ಎಲ್ಲರೂ ಒಳಗೆ ಹೋಗ್ತಾ ಇದ್ದೀವಿ. ಈಗ ಇದಾಯ್ತು ನೋಡಿ, ಇಷ್ಟೇ ಶೆಡ್ ಒಳಗ ಇಷ್ಟರೊಳಗೆ ಜಾಗ ರೀ. ಇನ್ನ ಇಷ್ಟು ಜಾಗ ಇನ್ನ ಫುಲ್ ಹೋದ ನಿಮ್ಗೆ ಕಾಣಿಸ್ತಿರ್ಬೇಕು, ನೋಡ್ತಿರ್ಬೇಕು. ಇನ್ನ ಇಷ್ಟು ಜಾಗ ಏನೈತಂದ್ರೆ ಇದು ಖುಲ್ಲಾ ಅದ. ಇನ್ನ ಇಷ್ಟು ಜಾಗ ಈ ಕಡೆ ಐತಿ ನೋಡ್ರಿ, ಅದು ಮೇನ್ ಶೆಡ್. ಇಷ್ಟೇ ಜಾಗ ಐತಿ. ಇನ್ನ ಇದು ಜಾಗ ಭಾಳ ದೊಡ್ಡದಿಲ್ಲ. ಅಣ್ಣ ತೆಗಿಲಿಕತ್ತಾರ. ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡ್ಬೇಕು. ಅದಕ್ಕ ಅದು ಒಂದೇ ಮೇನ್ ಇರೋದು. ಇಷ್ಟೇ ನೋಡ್ರಿ, ಇಲ್ಲ ಐತಿ ನೋಡ್ರಿ ಅಣ್ಣವ್ರು. ಈ ರೀತಿ ಥಿಂಕ್ ಮಾಡಕತ್ತಾರಲ್ಲ ನಮ್ ಜನನ ಅನ್ನೋದು ಒಂದು ಖುಷಿ ನನ್ಗ. ನೋಡ್ತಾ ಇರ್ಬೋದು ನೀವು. ಇಲ್ಲಿರೋದು ಏನಪ್ಪಾ ಅಂತಂದ್ರ ಇದೇ ಅಣಬೆ ಬೇಸಾಯ. ಇದ್ರ ಬಗ್ಗೆ ಡೀಟೇಲ್ ಆಗಿ ಅವ್ರು ನಮ್ಗೆ ತಿಳಿಸ್ತಾರ. ಬನ್ನಿ ಸ್ನೇಹಿತರೆ, ನೀವು ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಇಷ್ಟೇ ಜಾಗ ಒಳಗ ಅವರು ಅಂದ್ರ 50,000 20,000 ಗಟ್ಲೆ ಇವ್ರು ಇನ್ಕಮ್ ತೆಗಿತಾರ. ನಮ್ಮ ಯಾರಂದ್ರ ವಿರೂಪಾಕ್ಷ ಅಣ್ಣವ್ರು ನೋಡ್ತಾ ಇರ್ಬೋದು. ಇದು ಏನಪ್ಪಾ ಹಿಂಗ್ ವೈಟ್ ಹಿಂಗ್ ಬ್ಯಾಗ್ ಕಟ್ಟ್ಯಾರ, ಇದು ಏನ್ ಮಾಡ್ಯಾರಪ್ಪ ಇವ್ರು ಅಂತ ನೀವು ನೋಡೋಗಿರ್ಬೇಕು. ನೋಡ್ರಿ ಯಾವ ರೀತಿ ಕಟ್ಟ್ಯಾರ ಅಂತಂದ್ರಿ. ಹಿಂಗೆ ಕಟ್ಟ್ಯಾರ ಇವ್ರು ಅಂತ ಭಾಳ ಜನ ಥಿಂಕ್ ಮಾಡಿರ್ಬೇಕು. ನೀವು ಇದಕ್ಕ ಆನ್ಸರ್ ಆದ, ನಿಮ್ಗೆ ಆನ್ಸರ್ನು ಕೊಡ್ತೀನಿ. ನೀವು ಏನು ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ಅದ್ರ ಸಲುವಾಗಿ ನಮ್ ವಿರೂಪಾಕ್ಷ ಅಣ್ಣವ್ರು ನಮ್ಮ ಸಲುವಾಗಿ ಅವ್ರ ವರ್ಕ್ ಎಲ್ಲ ಬಿಟ್ಟು ವೇಟ್ ಮಾಡಕತ್ತಾರ. ಇನ್ನೊಂದು ಇಲ್ಲಿ ನೋಡ್ರಿ, ಇನ್ನೊಂದ್ ಸ್ವಲ್ಪ ಇದನ್ನ ಹಿಂಗ ಮಗ್ ಹೊಡೆದಲ್ಲ. ಇದು ಏನಿದು ಹಿಂಗೆ ನೀವು ಥಿಂಕ್ ಮಾಡಕತ್ತಿರ್ತೀರಿ. ನೋಡ್ರಿ ಇದು ಏನಂತ ನಿಮ್ಗೆ ಗೊತ್ತಾಗ್ತದ. ಭಾಳ ಜನ ನೋಡೋಣ ಫಸ್ಟಿಗೆ ಗೊತ್ತಾಗಲ್ಲ. ಇದು ಸ್ವಲ್ಪ ನೋಡೋಣ, ಸ್ವಲ್ಪ ಏನಾದ್ರೂ ಸ್ವಲ್ಪ ನಿಮ್ ತಲೆ ಬರ್ತಿರ್ಬೋದು. ಈ ಒಂದು ಚಿತ್ರ ನೋಡಕತ್ತಾನ, ಈ ಒಂದು ವಿಡಿಯೋ ನೋಡಕತ್ತಾನ ನಿಮ್ಗೆ ನಾ ಅನ್ಕೋತೀನಿ. ಬರ್ರಿ ಸ್ಟಾರ್ಟಿಂಗ್ ಹಿಡಿದು ನಮ್ಮ ವಿರೂಪಾಕ್ಷ ಅಣ್ಣವ್ರು ನಮಗೆ ಚಾಲು ಮಾಡ್ತಾರ, ಅಂದ್ರೆ ನಮ್ಗೆ ಹೇಳ್ತಾರ ಮಾಹಿತಿ. ನೋಡ್ರಿ ಇನ್ನ ಇನ್ನ ಖುಲ್ಲಾ ಓದಾವ. ಇನ್ನ ಇವು ಏನಂತಂದ್ರೆ ಇವು ಬ್ಯಾಗ್ ಹಾಕಿ ಇನ್ನ ಇಷ್ಟು ಖುಲ್ಲಾ ಓದಾವ. ಇಷ್ಟರೊಳಗೆ ಅವ್ರು ಏನಂದ್ರೆ 20,000-30,000 ರೂಪಾಯಿ ತೆಗಿತಾರಂತ. ಸುಮ್ಮನೆ ಇಷ್ಟೇ ಜಾಗ, ಮತ್ತೆ ಇನ್ನ ಇಷ್ಟು ಜಾಗ ಏನ ಖುಲ್ಲಾ ಓದ. ಇಲ್ಲಿ ನೋಡ್ರಿ ಇದು ಜಾಗ ಎಷ್ಟೈತ್ರಿ? ಇದು ಜಾಗ ನೋಡ್ರಿ 13x12 ಈ ತರ ಸೈಜ್ ಬರ್ತದ್ರಿ. ಇದು ಇದರಲ್ಲಿ ಬರೀ ಓನ್ಲಿ ಬ್ಯಾಗ್ ಕಟ್ಲಿಕ್ ಅಂತ ಹೇಳಿ ಇಟ್ಕೊಂಡಿವ್ರಿ ನಾವು. ಹಾ ರೀ, ಮುಂದ್ಗಡೆ ಏನದ ಈ ಕಡೆ ಸ್ವಲ್ಪ ಇನ್ನ ಜಾಗ ಉಳ್ಸ್ಕೊಂಡಿನ್ರಿ. ಅದ್ರಲ್ಲಿನೂ ಬ್ಯಾಗ್ ಕಟ್ಟುದು. ಇದು ಎಲ್ಲ ಕಂಪ್ಲೀಟ್ ಆದ ಬಳಿಕ ಮತ್ತೆ ಸೆಕೆಂಡ್ ಪೋರ್ಷನ್ ಆ ಕಡೆ ಸ್ಟಾರ್ಟ್ ಮಾಡ್ತೀವ್ರಿ. ನಿಮ್ಗ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ಬೇಕಂತಂದ್ರ ಅಣಬೆ ಕೃಷಿ ಒಳಗ್ರಿ ಮೂಲ ಬೇಕಾಗಿದ್ದೇನಂದ್ರ ಇದಕ್ಕ ಹುಲ್ಲು ಯಾವ್ದೇ ಇದ್ರದಾದ್ರೂ ಹುಲ್ಲಲ್ಲಿ ಬರ್ತದ. ಅತ್ಯಂತ ಸೂಕ್ತ ಬರೋದು ನಿಮ್ಗೆ ಆಗಲೇ ಹೇಳ್ದಂಗ ಭತ್ತದ ಹುಲ್ಲು ಇರ್ತದ. ಪ್ಯಾಡಿಸ್ಟ್ರಾ ಭತ್ತದ ಹುಲ್ಲು ನಮ್ ಕಡೆ ಸಿಗುದಿಲ್ಲ. ನಮ್ ಭಾಗದಲ್ಲಿ, ನಮ್ಮ ಬಿಜಾಪುರ ಭಾಗ, ಬಾಲ್ಕೋಟೆಗೆ ಇಲ್ಲೆಲ್ಲಿ ನೆಲ್ಲು ಬೆಳೆಯಂಗಿಲ್ಲ. ನಾವು ಮತ್ತೆ ಹೋಗ್ಬೇಕು ಗಂಗಾವತಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಈ ಸೈಡ್ ಹೋಗ್ಬೇಕಾಗ್ತದ. ಇಲ್ಲ ಯಾದಗಿರಿಯಿಂದಾನು ಸಿಗ್ತದ್ರಿ ಹುಲ್ಲು. ಅಲ್ಲಿದು ಹುಲ್ಲು ಏನದರಿ ಸ್ವಲ್ಪ ಭತ್ತದ ಹುಲ್ಲು ಗಿಡ್ ಇರ್ತದ್ರಿ. ನಾನೇನ್ ಮಾಡ್ತೀನಿ, ರಾಯಚೂರು ಡಿಸ್ಟಿಕ್ ಸಿನ್ನೂರಿಂದ ಅಲ್ಲಿ ನಮಗ ಗೋಲ್ಡ್ ಕಲರ್ ಹುಲ್ಲು, ಭತ್ತದ ಹುಲ್ಲು ಸಿಗ್ತದ್ರಿ. ನಾ ಮುಂಚೆ ಅಣಬೆ ಕೃಷಿ ಸ್ಟಾರ್ಟ್ ಮಾಡ್ದಾಗಲಿದ್ದನು ಹಿಡಿದು, ಯಾಕಂದ್ರೆ ನಾವು ಅಲ್ಲಿ ಒಂದು 17 ವರ್ಷ ಆ ಊರಲ್ಲಿ ಇದ್ದೀವ್ರಿ, ನಾವು ವಾಸ ಮಾಡಿದ್ದೀವಿ. ನೌಕರಿ ನಮ್ ತಂದೆಯವ್ರದ್ದು ಅಲ್ಲಿದ್ದಾಗ ನಾವು ಅಲ್ಲಿದ್ವಿ. ಆವಾಗ ನನಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇತ್ತು. ಅದಕ್ಕೆ ಅಲ್ಲಿದೆ ಹುಲ್ಲನ್ನ ನಾವು ತಗೊಂಡ್ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೆ ಆದ್ರೂ ಈಗ ಅಲ್ಲಿದ ಹುಲ್ಲನ್ನೇ ನಾವು ತಗೊಂಡ್ಬರ್ತೀವ್ರಿ. ಭತ್ತದ ಹುಲ್ಲು ಒಂದ್ ಬೇಕಾಗ್ತದ್ರಿ. ಇದಕ್ಕೆ ಸೆಕೆಂಡ್ ಬೇಕಾಗೋದು ಬೀಜ. ಆ ಬೀಜ ಏನದಲ್ಲ ಬೆಂಗಳೂರ್ಲಿಂದ ತರಿಸ್ತೀವ್ರಿ. IIHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅವರು ರೆಫರ್ ಮಾಡಿದವ್ರ ಕಡೆಯಿಂದ, ಒಬ್ರ ಕಡೆಯಿಂದ ನಾವೇನದ ಬೆಂಗಳೂರ್ಲಿದ್ದ ಬೀಜ ತರಿಸ್ತೀವ್ರಿ. ಇದು ಏನಿರ್ತದ ನಿಮಗ್ ನೋಡ್ರಿ, ಈಗೇನಿದು ಸದ್ಯ ಏನ್ ನೋಡ್ತಾ ಇದೀರಲ್ರಿ, ಹಾ ರೀ, ಈ ಭತ್ತದ ಹುಲ್ಲು ರೀ. ಭತ್ತದ ಹುಲ್ಲು ಬೀಜ
ಭತ್ತದ ಹುಲ್ಲು ಬೀಜ ಮತ್ತೆ ಭತ್ತದ ಹುಲ್ಲು ಲಾಸ್ಟ್ ಒಂದ್ 3 ಲೇಯರ್ ಬೀಜ ಈ ತರ. ಇದು ಭತ್ತದ ಹುಲ್ಲ, ಇದು ಬೀಜ ಬೀಜ ಇದು ಮಲ್ಕಿ ಹೊಡೆದೈತೇನ್ರಿ? ಹಾ ರೀ, ಈಗ ಏನ್ ಬೀಜ ಐತಲ್ರಿ ಇದು ಎಲ್ಲಾ ಪೂರ್ತಿ ಇವಾಗ ಹಾಕಿದ್ದೈತ್ರಿ. ಇದು ಡೇಟ್ ಇಲ್ಲೆಲ್ಲಾ ಬರ್ದಿರ್ತೀವ್ರಿ ಈ ತರ. ಇಲ್ಲೇನೆ 21/8/2024 ಪ್ಯಾಕಿಂಗ್ ಡೇಟ್, 10/9/24 ಇದು ಓಪನ್ ಡೇಟ್. ಇದನ್ನ ಓಪನ್ ಮಾಡ್ತೀವ್ರಿ ಅವತ್ತಿನ ದಿನ ಏನ್ರಿ. ಬ್ಲೇಡ್ ಇಂದ ಸಣ್ಣಗ ಹೋಲ್ ಮಾಡ್ತೀವಿ, ಅಲ್ಲಿಂದ ಅಣಬೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದು ಬ್ಯಾಗ್ ನಂಬರ್ ಅಂದ್ರೆ ಇವು ನಾವು ಒಂದಿನ ಹಾಕಿದ ಬ್ಯಾಗ್ ಸಂಖ್ಯೆ ರೀ. ಅದು ಎಷ್ಟು ಬ್ಯಾಗ್ ಹಾಕಿದೀವಿ 1 2 3 4 5 6 ಈ ಲೈನ್ನಾಗ ಇಲ್ಲಿ ಒಂದ್ 5 ಇದಾವ್ರಿ ಈ ತರ. ಇವು ಎಲ್ಲಾ ಟೋಟಲ್ ಇವು ಎರಡು ಸೇರಿಸಿ 11 ಬ್ಯಾಗ್ಗಳನ್ನ ಇಲ್ಲಿ ಹಾಕಿದ್ವಿ. ಇದನ್ನೆಲ್ಲ ರೆಕಾರ್ಡ್ ಮೇಂಟೈನ್ ಮಾಡ್ಲೇಬೇಕ್ರಿ. ಯಾವ ಬ್ಯಾಗ್ ಯಾವತ್ ನಾವು ಓಪನ್ ಮಾಡ್ಬೇಕು ಇವೆಲ್ಲ ಸುಮ್ ವಿತೌಟ್ ಇದು ಟ್ಯಾಗ್ ಇರ್ಲಾರ್ದಂಗ್ ಬಿಟ್ಬಿಟ್ರೆ ಯಾವತ್ ಏನ್ ಓಪನ್ ಮಾಡ್ತೀವಿ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಏನ್ ಮಾಡ್ತೀವಿ ಈ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಕಂಪಲ್ಸರಿ ಇದಕ್ಕೆ ರೆಕಾರ್ಡ್ ಮೇಂಟೈನ್ ಕೀಪ್ ಮಾಡ್ಬೇಕಾಗ್ತದ್ರಿ ಎಲ್ಲಾನು. ಈ ತರ ಮಾಡ್ಕೋಬೇಕಾಗ್ತದ್ರಿ. ಮತ್ ಈಗ ಏನದ ಇದು ರೀಸೆಂಟ್ ಹಾಕಿದ ಬ್ಯಾಗ್ ಅದ ರೀ. ಇಲ್ಲೇ ಇದ್ರ ಬಾಜುಕ ಒಂದ್ ನೋಡ್ರಿ, ಇದು ಸ್ವಲ್ಪ ಬೆಳಗಾಗಿದೆ. ಈ ಹುಲ್ಲಿಗೂ ವ್ಯತ್ಯಾಸ ಕಾಣ್ಲಿಕ್ಕತ್ತದ್ರಿ ನಿಮಗ. ಇದು ಬೆಳಗಾಗ್ಯದ್ರಿ, ಇದು ಇನ್ನ ಆಗಿಲ್ಲ. ಯಾಕಂದ್ರೆ ಇದು ಮೊನ್ನೆ ರೀಸೆಂಟ್ ಹಾಕಿದೆ. ಇದು ಅದ್ರಕಿನ್ನ ಮುಂಚೆ ಅಲ್ರಿ. ಡೇಟ್ ನೋಡ್ರಿ ಬೇಕಾದ್ರೆ ನೀವು. ಇದು 12ನೇ ತಾರೀಕಿಗೆ ಹಾಕಿದ್ರಿ, ಇದು 21ಕ್ಕೆ ಹಾಕಿದ್ದು. ಅಷ್ಟ ದಿನದಲ್ಲಿ ಈಗ ನೋಡ್ರಿ ಏನ್ ಭತ್ತದ ಹುಲ್ಲು ಏನದಲ್ರಿ ಬೀಜ ಹಾಕಿರ್ತೀವಲ್ಲ ಪೂರಾ ಎಲ್ಲಾ ಒಳಗ್ ಬೆಳೀತದ್ರಿ. ಅದು ಮೈಸೆಲಿಯಂ ಅಂತೀವಿ ನಾವು ನಮ್ಮ ಇದ್ರಲ್ಲಿ. ಆ ಮೈಸೆಲಿಯಂ ಏನು ಬೆಳ್ಳಗ್ ಕಾಣ್ತಾ ಇದಲ್ಲ, ಹುಲ್ಲೆಲ್ಲಾ ಹೋಗಿ ಬೆಳ್ಳಗಾಗಿ ನಿಮಗ್ ಪೂರ್ತಿ ಈ ತರ ಬೆಳ್ಳಗಾಗ್ತದ್ರಿ. ಮತ್ ಇದ್ರ ಮುಂದಿನ ಸ್ಟೆಪ್ ಏನಾಗ್ತದಂದ್ರೆ ಅದು ಕಂಪ್ಲೀಟ್ ಅಣಬೆ ಬರ್ಬೇಕಂದಾಗ ಬ್ಯಾಗ್ ಈ ತರ ಆಗ್ತದ್ರಿ ನಿಮ್ಗೆ ಕವರ್. ಈಗ ನೋಡ್ರಿ ಇದ್ರಲ್ಲಿ ಅದನ್ನ ಆಟನು ಹುಲ್ ಕಾಣ್ತಾ ಇಲ್ಲ, ಭತ್ತದ ಹುಲ್ಲು ಎಲ್ಲಾ ಪೂರ್ತಿ ಬೆಳ್ಳಗಾಗಿ ಬಿಟ್ಟಿದ್ರಿ, ಪೂರಾ ಬೆಳ್ಳಗಾಗಿದ್ರಿ. ಈ ತರ ಏನ್ ಮಾಡತ್ತದ ಬ್ಯಾಗ್ ಆಗಿರತ್ರಿ. ಇದನ್ನ ಓಪನ್ ಮಾಡಿರ್ತೀವಿ. ಇದನ್ನ ಇವಾಗ ಮೊನ್ನೆ ಓಪನ್ ಮಾಡಿದ್ರಿ, 5ನೇ ತಾರೀಕಿಗೆ ಇತ್ರಿ ಇದು. ಓಪನ್ ಆಗಿದೆ ರೀ. ಇದು ಏನದ ಇಲ್ಲಿ ಈ ತರ ಮುಂದ ನಾವು ಕಟಿಂಗ್ ಏನ್ ಮಾಡ್ತೀವಲ್ರಿ ಬ್ಲೇಡ್ ತಗೊಂಡು, ಅವಾಗ ಇಲ್ಲಿ ಮೊಗ್ಗು ಬಂದಿದೆ ನೋಡ್ರಿ, ಸಣ್ಣಗೆ ಮೊಗ್ಗು ಬರ್ತಾ ಇದೆ. ಹಾ ರೀ, ಇದು ಏನ್ ಮೊಗ್ಗು? ಹಾ ರೀ, ಮೊಗ್ಗು ರೀ ಅದು. ಇದೇ ಅಣಬೆ ಆಗದ್ರಿ. ಈಗ ದೊಡ್ಡದಾಗತ್ರಿ ಅದು ಪೂರ್ತಿ. ಹಾ ರೀ, ಈ ಕೆಳಗಿನ ಮೇಲಿದ್ರಲ್ಲಿ ಎಲ್ಲ ಇದು ಎಲ್ಲಾನು ಅಣಬೆ ಇದಾಗ್ತದ್ರಿ ಇದ್ರಲ್ಲಿ. ಹಾ ರೀ, ಇವೆಲ್ಲ ಬಂದಿದ್ದದ್ರಿ. ಈಗ ಅಲ್ಲಿ ನಿಮ್ಗೆ ಬಂದಿದ್ದ ಅಣಬೆನು ಐತಿ ನೋಡ್ರಿ. ಅದು ಅಂದ್ರೆ 4th ಕ್ರಾಪ್ ರೀ. ಅದು ಆಲ್ರೆಡಿ ತೆಗ್ದಿವ್ರಿ, 3 ಕ್ರಾಪ್ ತೆಗ್ದಿನಿ. ಈ ಲಾಸ್ಟ್ ಕ್ರಾಪ್ ಒಂದು ಬರಾಕತ್ತದ್ರಿ, ಹಂಗೆ ಬಿಟ್ಟಿದ್ದೆ ನಾನು. ಅದು 4ನೇ ಕ್ರಾಪ್ ರೀ, ಅದು ಅಷ್ಟ್ ಬಂದದ್ರಿ. ಹಾ ರೀ, ಇದರಲ್ಲಿ ನಾವು ಒಂದೇ ಕಟಾವು ಒಂದ್ 500 ಗ್ರಾಮ್ ಅಂದ್ರೆ ಹೆಚ್ಚು ಕಡಿಮೆ ಒಂದ್ ಅರ್ಧ ಕೆಜಿ ಬರ್ತದ್ರಿ ಒಂದ್ ಬ್ಯಾಗ್ಲಿದ್ದ ಫಸ್ಟಿಗೆ. ನಂತರ ಏನಾಗ್ತದ ಸ್ವಲ್ಪ ಬ್ಯಾಗ್ ನನ್ ಶಕ್ತಿ ಎಲ್ಲಾ ಹೋಗಿರ್ತದ. ಹೋದ ಬಳಕ ಏನಾಗ್ತದ ಮತ್ತೆ 2ನೇದ್ ಒಂದ್ 300-350 ಈ ತರ ಬರ್ತದ್ರಿ. ಮತ್ತ 3ನೇದ್ ಕ್ರಾಪ್ ಏನದ ಅದಕ್ಕೆ ಕಡಿಮೆ ಬರ್ತದ. ಹಂಗೆ ಬರ್ತಾ ಕಡಿಮೆ ಹಾಕೊಂತ ಹೋಗ್ತದ್ರಿ ಅದು. ಯಾಕಂದ್ರೆ ಅದ್ರದ್ದು ಒಳಗಿನ ತಾಕತ್ ಕಡಿಮೆ ಹಾಕೊಂತ ಹೋಗ್ತದ. ಹೋದಂಗೆಲ್ಲ ಏನಾಗ್ತದ ಇದು ಹಾಕೊಂಡ್ ಬರ್ತದ್ರಿ, ಕಡಿಮೆ ಪ್ರಮಾಣದಲ್ಲಿ ನಮಗೆ ಸಿಗ್ತದ್ರಿ. ಹಾ ರೀ, ಇದು ಹ್ಯಾಂಗಿಂಗ್ ಮೆಥಡ್ ಅಂತೀವ್ರಿ. ಇದಕ್ಕ ನೆಲವು ಸಿಸ್ಟಮ್ ಮಾಡಿವ್ರಿ ಇದನ್ನ. ಇದಕ್ಕಂದ್ರೆ ನೋಡ್ರಿ ಗಾಳಿ ಎಲ್ಲಾ ಚೆನ್ನಾಗಿ ವಾತಾವರಣದಾಗ ಗಾಳಿ ಎಲ್ಲಾ ಚೆನ್ನಾಗಿ ಸ್ಪೇಸ್ ಇರ್ತದ, ಗಾಳಿ ಆಗತ್ರಿ ಇಲ್ಲಿ. ಇನ್ನೊಂದು ರ್ಯಾಕ್ ಸಿಸ್ಟಮ್ ಅನ್ನು ಮಾಡ್ತಾರ, ಅದನ್ನ ಒಂದ್ರ ಬಾಜು ಒಂದ್ ಇಟ್ಕೊಂಡ್ ಹೋಗ್ಬಿಟ್ಟಿರ್ತಾರ, ಗಾಳಿ ಸರಿಯಾಗಿ ಸರ್ಕ್ಯುಲೇಷನ್ ಆಗುದಿಲ್ಲ ಅಲ್ಲಿ. ನನಗ ಅದು ಇದು ಅನಿಸ್ಲಿಲ್ಲ. ಮತ್ತೆ ಸ್ಪೇಸ್ನು ಬಾಳ್ ಬೇಕಾಗ್ತದ, ಒಂದ್ರ ಬಾಜು ಒಂದ್ ಇಟ್ಕೊಂಡ್ ಹೋದ್ರೆ ಜಾಗ ಬಾಳ್ ಬೇಕಾಗ್ತದ. ಇದು ನೋಡ್ರಿ ಇದೇ ಒಂದ್ ಇಷ್ಟೇ ಗ್ಯಾಪ್ ನಲ್ಲಿನೇ ಇದು ಎಷ್ಟು ಒಂದು 7-6 ಬ್ಯಾಗ್ ಹಿಡಿತಾವ್ರಿ ಈ ತರ. ಅದೇ ಒಂದ್ ಕಡಿಮೆ ಖರ್ಚಿನ ಜಾಗದಾಗಂತ ಅನ್ನಲ್ರಿ, ಇದೇ ಕಾಳ್ ನೋಡ್ರಿ. ಅದಕ್ಕೆ ಇದನ್ನ ಹ್ಯಾಂಗಿಂಗ್ ಮೆಥಡ್ ಒಳಗ ನಾವು ಮಾಡ್ಕೊಂಡಿದೀವ್ರಿ. ಮತ್ತೇನದ ಅಣಬೆ ಈಗ ಆಲ್ರೆಡಿ ಇವೆಲ್ಲ ನೋಡ್ತಾ ಇರೋದು ಅಣಬೆ ಬಂದ್ ಹೋಗಿದಾವ್ರಿ. ಈಗ ಇಲ್ಲಿ ಒಂದ್ ಸ್ವಲ್ಪ ಬಂದಿದ್ರಿ. ಇದು ಎಲ್ಲ 4th 5th ಕ್ರಾಪ್ ರೀ ಇದೆಲ್ಲ ಬರ್ತಾ ಇರೋದು ಈಗ. ಹೌದೌದ್ರಿ, 5ನೇ ಕ್ರಾಪ್ ರೀ ಇದು. ಹಾ ರೀ, ಇದನ್ನ ಏನದ ನಾವು ಅಣಬೆ ಬಂದ ತಕ್ಷಣನೇ ಫ್ರೆಶ್ ಇದ್ದಿದ್ದನ್ನ ತಗೊಂಡೋಗಿ ಕಸ್ಟಮರಿಗೆ ಕೊಟ್ಟು ಬಿಡ್ತೀವ್ರಿ. ಕೆಲವೊಬ್ರು ಪೌಡರ್ ಕೇಳ್ತಾರ, ಕೆಲವೊಬ್ರು ಡ್ರೈ ಮಶ್ರೂಮ್ ಕೇಳ್ತಾರ, ಒಣಗಿಸಿದ್ದ ಅಣಬೆನು ಕೇಳ್ತಾರ್ರಿ. ಹಾ ರೀ, ನಂತರ ಇದನ್ನ ಏನ್ ಮಾಡ್ಬೋದು ನಾವು, ಇದನ್ನ ವೇಸ್ಟ್ ಅಂತ ಹೇಳಿ ಒಗ್ಯಂಗಿಲ್ರಿ. ಇದನ್ನ ಹೊಲಗಳಿಗೆ ಗೊಬ್ಬರ ಅಂತ ಕೊಡ್ಬೇಕು. ಇದರಂತ ಉತ್ಕೃಷ್ಟ ಗೊಬ್ಬರ ಬೇರೆ ಇಲ್ರಿ. ಹಾ ರೀ, ಇದು ಬಾಳ ಅಂದ್ರ ಬಾಳ ನಿಮ್ಗ ನೀವು ವಿಜ್ಞಾನಿಗಳು ಇರ್ತಾರಲ್ರಿ ಇಲಾಖೆ ಒಳಗ, ಅವ್ರನ್ನ ಕೇಳ್ಬೋದು. ಸಂಪರ್ಕ ಮಾಡಿ ಅವ್ರಿಗೆ ಭೇಟಿಯಾಗಿ ಇದ್ರ ಬಗ್ಗೆ ಕೇಳ್ರಿ. ಹೈಯೆಸ್ಟ್ ರೇಟ್ ಅದಾರಿ ಇದಕ್ಕ, ಈ ಗೊಬ್ಬರಕ್ರಿ. ಇದನ್ನ ನೀವು ಗಿಡದ ಬಡ್ಡಿಗಾದ್ರೂ ಕೊಡ್ಬೋದು, ಹೊಲ್ದಾಗ ಆಯ್ತು, ಹೆಂಗ ಯಾವ್ದೇ ಒಂದ್ ಫಾರ್ಮ್ ನಲ್ಲಿ ಇದನ್ನ ಉಪಯೋಗ ಮಾಡ್ಕೊಂಡು ಎರೆಹುಳ ಗೊಬ್ಬರ ಮಾಡಿದ್ರೆ ನೀವು ನಾರ್ಮಲ್ ಎರೆಹುಳ ಗೊಬ್ಬರಕ್ಕೂ ಇದಕ್ಕೂ ಬಹಳ ಏನು ವ್ಯತ್ಯಾಸ ಕಾಣುತ್ತದ್ರಿ. ನಿಮ್ ಬೆಳೆ ಒಳಗೆ ಇಳುವರಿ ಆಯ್ತು, ನಿಮ್ಗ ರೋಗ ನಿರೋಧಕ ಶಕ್ತಿ ಆಯ್ತು, ಎಲ್ಲಾನು ಅದು ಬಹಳ ಚೆನ್ನಾಗಿ ಬರ್ತದ್ರಿ. ಇದು ಎಷ್ಟು ಬೆಳಿ ತೆಗಿಬಹುದು?
ಇದರಲ್ಲಿ 3 ಬೆಳಿ ತೆಗಿತೀವ್ರಿ ನಾವು. ಏನ್ರಿ ವೈಜ್ಞಾನಿಕವಾಗಿ ಅಂದ್ರ ಸೈಂಟಿಫಿಕ್ಲಿ 3 ಬೆಳಿ ರೀ. ಫಸ್ಟ್ ಹಾಕಿದ್ಲಿದ್ದ 1ನೇ ತಾರೀಕಿಗೆ ಹಾಕಿದ್ವಿ ಅಂದ್ರೆ 25 ಅಥವಾ 26ನೇ ದಿನಕ್ಕೆ 1ನೇ ಕಟಾವ್ ಮಾಡ್ತೀವ್ರಿ. 25ರಿಂದ 26ನೇ ದಿನಕ್ಕೆ 1ನೇ ಕಟಾವ್ ರೀ. ಒಂದ್ 500 ಗ್ರಾಮ್ ಅಂದ್ರೆ 600 ಗ್ರಾಮ್, ಇದು ಅರ್ಧ ಕೆಜಿ ಬರ್ತದ್ರಿ ಫಸ್ಟ್. ಯಾಕಂದ್ರೆ ಎಲ್ಲಾ ಪೂರ್ತಿ ಫಸ್ಟ್ ಬೆಳಿ ಬರ್ತಿರ್ತ, ಭರಾಸ್ಲೆ ಬರ್ತದ್ರಿ ಅವಾಗ ಪೂರ ದಾಡಿಸಿ ಬರ್ತದ. ಅವಾಗ ಏನಿರ್ತದ ಒಂದ್ ಅರ್ಧ ಕೆಜಿ ತನ ಫಸ್ಟ್ ಒಂದ್ ಬ್ಯಾಗ್ಲಿದ್ದ ನಮಗ್ ಸಿಗ್ತದ್ರಿ. ಅಲ್ಲಿಂದ ಏನದ ಸೆಕೆಂಡ್ ಕ್ರಾಪ್ 7ರಿಂದ 10ನೇ ದಿನಕ್ಕ ಮತ್ತೆ ಬರ್ತದ್ರಿ ಇದೇ ಬ್ಯಾಗ್ ನಲ್ಲಿನೇ. ಅದು ಎಷ್ಟಿರ್ತದ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದ, ಒಂದ್ 300, 350, 400 ಗ್ರಾಮ್ ಹೆಚ್ಚು ಕಡಿಮೆ ಈ ತರ ಬರ್ತದ್ರಿ. ಮತ್ತ 3ನೇ ಕ್ರಾಪ್ ಮತ್ತೆ 7ರಿಂದ 10ನೇ ದಿನದ ಗ್ಯಾಪ್ ಒಳಗನೆ ಮತ್ತ 3ನೇದ್ ಬರ್ತದ್ರಿ. ಅದು ಏನಾಗ್ತದ ಇದಕ್ಕೆ ಈಗೇನ್ 350ಕ್ಕಿಂತ ಸ್ವಲ್ಪ ಕಡಿಮೆ ಬರ್ತದ. ಯಾಕಂದ್ರೆ ಇದು ಬರ್ಬರ್ತಾ ಶಕ್ತಿ ಹಾಕೊಂತ ಹೋದಂಗೆಲ್ಲ ಕಡಿಮೆ ಪ್ರಮಾಣ ಬರ್ಕೊಂತ ಹೋಗ್ತದ್ರಿ ನಮಗ. ಆ ಕಾರಣಕ್ರಿ ಅದೇ ಆ ತರ 3 ಬೆಳಿ ತಗೊಂತೀವ್ರಿ. ಬಿಟ್ರೆ ನಿಮ್ಗೆ 4-5 ಬರ್ತದ, ಬಾಳ ಬಿಡುದು ಇರಂಗಿಲ್ಲ. ಮತ್ತ ಬರ್ಬರ್ತಾ ಇದು ಎಲ್ಲಾ ಸ್ಪಾಯ್ಲ್ ಆಗಿ ಮತ್ತ ರೋಗಗಳು ಬರೋ ಚಾನ್ಸಸ್ ಇರ್ತದ. ಅದಕ್ಕೆ ಏನ್ ಮಾಡ್ತೀವಿ, 3 ಬೆಳಿ ತಗೊಂಡ್ ನಾವ್ ಇದನ್ನ ಗೊಬ್ಬರಕ್ಕಾಗಿ ಯೂಸ್ ಮಾಡ್ತೀವ್ರಿ. ಆ ತರ ಯೂಸ್ ಮಾಡ್ತೀವ್ರಿ. ಹಾ ರೀ, ಎಲ್ಲ ಓಕೆ ಅಣ್ಣ. ವಾತಾವರಣ ಯಾವ ರೀತಿ ಮೇಂಟೈನ್ ಮಾಡ್ಬೇಕಣ್ಣ? ನೋಡ್ರಿ, ಈಗ ನೀವು ಶೆಡ್ ನೋಡಿರ್ಬೇಕು. ವಾತಾವರಣ ಮೇಂಟೈನ್ ಮಾಡೋದಂತಂದ್ರೆ ನಾವೆಲ್ಲ ಸೈಡ್ ಇದನ್ನ ಕಟ್ಟಿದೀವ್ರಿ, ಗೋಣಿ ಚೀಲ. ಗೋಣಿ ಚೀಲನ ನಾವು ತೊಯ್ಸ್ತೀವ್ರಿ, ಅದಕ್ಕ ನೀರು ಸ್ಪ್ರೇ ಮಾಡ್ತೀವಿ. ಗೋಣಿ ಚೀಲ ಎಲ್ಲ ಒಂದ್ಸಲ ತೊಯ್ದ್ಬಿಟ್ರೆ ತಂಪು ಉಳಿದ್ ಬಿಡ್ತದ. ಅದು ನೀವು ಹಂಗೆ ಕೆಳಗಡೆ ನೋಡ್ತಾ ಇರ್ಬೇಕು. ಕೆಳಗಡೆ ಇಲ್ಲಿ ನಾವು ಸಣ್ಣದ ಕಡಿ ಚಿಪ್ಸ್ ಗತ್ಲೆ ಹಾಕೊಂಡಿವ್ರಿ. ಇಲ್ಲೆಲ್ಲ ನೀರ್ ಕೆಳಗ್ ಚೆಲ್ತೀವ್ರಿ ನಾವು. ಇದನ್ನ ಯಾವಾಗ್ಲೂ ಹಸಿ ಇದನ್ನ ಮೇಂಟೈನ್ ಮಾಡ್ಕೊಂತೀವ್ರಿ. ಇದಕ್ರಿ 80% ಹ್ಯುಮಿಡಿಟಿ ಇರ್ಬೇಕ್ರಿ. ಒಂದ್ 25ರಿಂದ ಹಿಡ್ಕೊಂಡು ನಿಮಗ 35-36 ತನ ಟೆಂಪರೇಚರ್ ಇದ್ರೂ ಅಡ್ಡಿ ಇಲ್ಲ, ಈ ಬೆಳಿ ಬರ್ತದ್ರಿ. ಈಗೇನ್ ನಾವು ಐಸ್ಟರ್ ಅಣಬೆ ಅಂತಿದೀವಲ್ಲ, ಈ ಅಣಬೆನ ಬೆಳಿಬಹುದ್ರಿ, ಏನೂ ತೊಂದ್ರೆ ಇಲ್ಲ. ಈಗ ನಮ್ ಬಿಜಾಪುರ್ಗ ಅಂದ್ರೆ ನಾರ್ಮಲಿ 30 ಅಂತೂ ಇದ್ದೇ ಇರ್ತದ್ರಿ. 28-30 ಅಂದ್ರ ನಾರ್ಮಲ್ ನಮ್ಮಲ್ಲಿ. ಹಿಂಗಾಗಿ ಈ ವಾತಾವರಣಕ್ಕೂ ಇದು ಬೆಳಿ ಸೂಕ್ತ ಆಗ್ತದ್ರಿ. ನಾವೇನ್ ಮಾಡೀವಿ, ಆ ತರ ತಟ್ಟೆಲ್ಲ ಕಟ್ಕೊಂಡಿವಿ. ಆಮೇಲೆ ಇಲ್ಲಿ ಕೆಲವೊಂತಾಲೆ ಸ್ಪ್ರಿಂಕ್ಲರ್ ಹಾಕೊಂಡಿದೀವ್ರಿ ನಾವು. ಫಾಗರ್ ಹಾಕೊಂಡಿದೀವ್ರಿ. ಅದ್ರಲ್ಲಿ ಏನ್ ಮಾಡ್ತೀವಿ, ವಾಟರ್ ಸ್ಪ್ರೇಯರ್ಲಿಂದ ಅಲ್ಲಿ ಕಲೆಕ್ಷನ್ ಕೊಟ್ಟು ಅದ್ರಲ್ಲಿ ನೀರ್ ತುಂಬಿಸಿ, ಈ ಫಾಗರ್ಲಿದ್ದ ಒಂದೊಂದ್ ಟೈಮ್ ನೀರ್ ಬಾಳ್ ಬಿಸಿ ಹೆಚ್ಚಾಯ್ತಪ್ಪ ಅಂತಂದ್ರೆ ಅಲ್ಲಿದ್ದ ಮೇಲಿದ್ದ ಫಾಗ್ ತರ ಬಿಡ್ತೀವ್ರಿ. ಅಂದಾಗ ಮತ್ತ ವಾತಾವರಣ ಕಂಟ್ರೋಲ್ ಮಾಡ್ಕೊಂತೀವ್ರಿ. ಸುತ್ತಮುತ್ತ ಎಲ್ಲಾ ಕಡೆ ನೀರ್ ಬರ್ತದೆ. ಎಲ್ಲಾ ಕಡೆ ನೀರ್ ಬೀಳ್ತದ್ರಿ. ಕಂಪಲ್ಸರಿ ಇದು ತೇವಾಂಶ ಇರ್ಲೇಬೇಕ್ರಿ. ಇದು ಎಲ್ಲಾ ಜಾಗ ನಾವು ಒಂದ್ಸಲ ಬಿಟ್ಟು ಹೋದಿವಿ, ಒಣಗಿತ್ತು ಅಪ್ಪ ಅಂತಂದ್ರೆ ಮೊಗ್ಗು ಏನಿರ್ತದಲ್ರಿ ಅದು ಇಮಿಡಿಯೇಟ್ಲಿ ಇದು ಒಣಗಿ ಹೋಗ್ಬಿಡ್ತದ್ರಿ. ಎಕ್ದಮ್ ಇಲ್ರಿ, ಇವಕ್ ಏನು ನೀರ್ ಕೊಡುದಿರಂಗಿಲ್ರಿ. ಯಾವ್ದೇ ತರ ನೀರ್ ಕೊಡುದಿರಂಗಿಲ್ಲ. ಇದಕ್ಕ ಸಣ್ಣ ಸಣ್ಣ ಹೋಲ್ ಮಾಡಿರ್ತೀವ್ರಿ. ಮೊದ್ಲ ಬ್ಯಾಗ್ ತುಂಬದಾಗ ಸಣ್ಣಗ ಹೋಲ್ ಮಾಡಿಟ್ಟಿರ್ತೀವ್ರಿ. ಸಣ್ಣದೊಂದು ಇದು ಟೂತ್ ಪಿಕ್ ಇರ್ತದಲ್ರಿ, ಆ ತರ ಇದ್ರಲ್ಲಿದ್ದ ಒಂದೊಂದು ಹೋಲ್ ಮಾಡಿರ್ತೀವ್ರಿ. ಒಂದ್ 8-10 ಹೋಲ್ ಮಾಡ್ತೀವಿ ಎಲ್ಲಾ ಕಡೆ ಸುತ್ತಮುತ್ತ ಎಲ್ಲಾ ಪೂರ್ತಿ. ಈ ತರ ಇಲ್ಲೊಂದ್ ಈ ತರ ನಾವು ಸುತ್ತಮುತ್ತ ಏನ್ ಮಾಡ್ತೀವಿ, ಹೋಲ್ ಮಾಡ್ತೀವಿ. ಹೋಲ್ ಮಾಡಿದಾಗ ಏನಿರ್ತದ, ಅದಕ್ಕೆ ಏರಿಯೇಷನ್ ಗಾಳಿ ಆಡ್ತದ್ರಿ ಒಳಗ. ಅದು ಉಸಿರಾಟ ಆಗ್ಬೇಕಲ್ರಿ, ಒಳಗ ಬೆಳಿಬೇಕಲ್ಲ, ಅದು ಬೀಜ ಮುಂದ ಇದಾಗ್ಬೇಕಲ್ಲ, ಆಕ್ಸಿಜನ್ ಬೇಕನ್ನೋ ಕಾರಣಕ್ಕ ನಾವು ಇದು ಮಾಡ್ತೀವಿ. ಇನ್ನೊಂದು ಮುಂಚೆ ನಾವೇನ್ ಮಾಡ್ತಿದ್ವಿ, ಇಲ್ಲೊಂದು ಕ್ಯಾಪ್ ಹಾಕ್ತಿದ್ವಿ ಹಿಂಗ, ಪೈಪ್ ಕಟಿಂಗ್ ಮಾಡಿ ಇಲ್ಲೊಂದು ಕ್ಯಾಪ್ ಹಾಕಿ ಅದಕ್ಕೆ ಹಳ್ಳಿ ತುರುಕ್ತಿದ್ವಿ, ಹತ್ತಿ ಕಾಟನ್. ಆ ಕಾಟನ್ಲಿದ್ದ ಏರಿಯೇಷನ್ ಆಗಿ ಇದು ಆಗ್ತಿತ್ರಿ. ಅದು ವಾತಾವರಣ ಕ್ಲಿಯರ್ ಇಲ್ಲ, ನಾವು ಊರಾಗ ಅಂತಲೇ ಮಾಡ್ತೀವಿ, ಅಲ್ಲೆಲ್ಲ ಸ್ವಲ್ಪ ಗಾಡಿ ಇದು ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಐತಪ್ಪ ಅಂದಾಗ ಅದನ್ನ ಮಾಡ್ಬೇಕಾಗ್ತದ್ರಿ. ಇದು ನಾವು ಊರ್ ಹೊರಗಡೆ ಮಾಡಿದ್ವಿ. ಇಲ್ಲಿ ಎಲ್ಲಾ ಸ್ವಲ್ಪ ಆಕ್ಸಿಜನ್ ಎಲ್ಲಾ ಲೆವೆಲ್ ಚಲೋ ಇದ್ರದ್ರಿಂದ ಇಲ್ಲೇನ್ ಅಷ್ಟೇನ ಗಾಳಿ ಕಲುಷಿತ ಇಲ್ರಿ. ಆ ಕಾರಣಕ್ಕೆ ಏನದ ನಮಗ ನಡೀತದಲ್ಲ, ಅದನ್ನ ಮತ್ ಖರ್ಚು ಕಡಿಮೆ ಮಾಡೋಣ ಅಂತ ಹೇಳಿ ನಾ ಏನ್ ಮಾಡಿದ್ವಿ, ಬರೀ ರಬ್ಬರ್ ಹಾಕಿ ಒಂದ್ 8-10 ಹೋಲ್ ಮಾಡಿಬಿಡ್ತೀವಿ. ಇಲ್ಲೆಲ್ಲಾ ಹೋಲ್ ಮಾಡಿದ್ವಿ, ಈ ತರ ಎಲ್ಲಾ ಹೋಲ್ ಮಾಡ್ಕೊಂಡ್ಬಿಡ್ತೀವಿ. ಅದು ಉಸಿರಾಟಕ್ಕ ಅದು ದಾರಿ ಆಗ್ತದ್ರಿ. ಆ ತರ ಇದೆಲ್ಲ ಇವು ಅಂದ್ರೆ 2-3 ಬೆಳಿ ಬಂದಿವಿ. ಬಂದಿದಾವ್ರಿ. ಇವು ಎಲ್ಲಾ ಆಲ್ರೆಡಿ ಬಂದಿದಾವ್ರಿ. ರೀ, ನಮ್ದು ಯಾವ್ದು ಬೆಳೆ ನಿಂದ್ರುದಿಲ್ರಿ. ಬಂತಂದ್ರ ಬಂದ ತಕ್ಷಣನೇ ಹೋಗೇ ಬಿಡ್ತದ್ರಿ. ಕಟಾವ್ ಮಾಡೋದು, ಕಸ್ಟಮರಿಗೆ ಕೊಟ್ಟು ಬಂದ್ ಬಿಡುದ್ರಿ. ರೀ, ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಇವಾಗ ಇದು ರೀ, ಅದು ತೆಗಿಬೇಕಾಗಿತ್ರಿ. ಅದು ತೆಗ್ದಿಲ್ಲ. ಅದು ಅಣಬೆನ ತೆಗಿಬೇಕ್ರಿ. ಅದು ರೀ ತೆಗೆದಿಡಬೇಕು, ಇದು ಮಾಡ್ಬೇಕ್ರಿ, ಆಗ್ತದ್ರಿ. ಅದು ಇವಾಗ
ಈ ಒಂದು ಹೈಜೀನ್ ಯಾವ ರೀತಿ ಮೇಂಟೈನ್ ಮಾಡ್ಬೇಕ್ರಿ, ಇದಕ್ಕೆ ಯಾವ ರೀತಿ ಮೇಂಟೈನ್ ಮಾಡ್ಬೇಕ್ರಿ? ಪ್ರತಿಯೊಂದಕ್ಕೂ ಏನಾದ್ರು ಒಂದು ನಾವೀಗ ತವರಿ ಬಿತ್ತೀವಿ ಅಂದ್ರ ತವರಿ ಎಣ್ಣೆ ಹೊಡಿಬೇಕ್ರಿ, ಅದೇ ರೀತಿ ಯಾವ ರೀತಿ ಮೇಂಟೈನ್ ಮಾಡ್ಬೇಕು? ಮೇಂಟೈನ್ ಮಾಡೋದಂದ್ರೆ ಇದ್ರಾಗ ಉಷ್ಣಾಂಶ ಮತ್ತು ತೇವಾಂಶ ಎರಡು ಮೇಂಟೈನ್ ಮಾಡೋದು ಹೇಳಿದೀನ್ರಿ. 80 ತೇವಾಂಶ ಇರಬೇಕು. ನಿಮ್ಗ 30, 35, 36, 37 ತನ ಬಿಸಿಲಿದ್ರು ಏನ್ ತೊಂದ್ರೆ ಇಲ್ಲ. ಪ್ಲಸ್ ಈ ನೀವು ಶೆಡ್ ನ ಹೆಂಗ ನೀವು ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕಪ್ಪ ಅಂತಂದ್ರ ಅಗದಿ ಹೈಜೀನ್ ರೀ. ಈ ಐಸಿಯುದ ಸಣ್ಣ ಕೂಸಿಗೆ ಎಷ್ಟು ಹುಷಾರ್ತನ ಅಲ್ಲಿದ್ದ ನೋಡ್ಕೊಂತೀವಲ್ಲ, ಈ ರೇಷ್ಮೆ ಬೆಳೆಯೋರು ಒಳಗ ಶೆಡ್ನಾಗ ಯಾರನ್ನೂ ಬಿಡುದಿಲ್ಲ. ಆ ತರ ಇದನ್ನು ಹಂಗೆ ಮೇಂಟೈನ್ ಮಾಡ್ಕೋಬೇಕ್ರಿ. ನೀವು ನಮ್ ಪರಿಚಯದವ್ರು ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು ಅಂತ ಹೇಳಿ ಒಳಗ್ ಕರ್ಕೊಂಡ್ ಬಂದು ಬಿಡುದು ಆ ತರ ಈ ಬೆಳಿಗ್ಗೆ ನಡೆಯಂಗಿಲ್ರಿ. ಈಗ ಯಾರೇ ಎಲ್ಲೆಲ್ಲೋ ಅಡ್ಡಾಡ್ ಬಂದಿರ್ತಾರ ಅವ್ರ ಮೇಲೆ ವೈರಸ್ ಫಂಗಸ್ ಯಾವ್ದೇ ಒಂದ್ ಕೇಸ್ ಈ ರೋಗದ ಇವು ಇದ್ದು ಅವು ಎಲ್ಲ ಇಲ್ಲಿ ಬಂದು ನಿಮ್ ಶೆಡ್ ನಲ್ಲಿ ಉಳಿದು ಬಿಟ್ರಪ್ಪ ಅಂದ್ರೆ ಇಲ್ಲಿ ರೋಗ ಬರೋ ಚಾನ್ಸಸ್ ಇರ್ತದ. ಆದ ಕಾರಣ ಏನದ ಇದನ್ನ ಆದಷ್ಟು ಇದಕ್ಕೆ ಒಳಗ್ ಪ್ರವೇಶ ಯಾರನ್ನು ಮಾಡಿಕೊಡ್ಬಾರ್ದು. ನಿಮ್ದು ಕೆಲಸ ಇತ್ತಂದ್ರ ಅವಶ್ಯ ಇದ್ದಾಗ ಬಂದು ಒಳಗಡೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮತ್ತೆ ನೀವು ಹೊರಗಡೆ ಹೋಗ್ಬಿಡುದು. ಈ ತರ ಮಾಡ್ಬೇಕ್ರಿ. ಎಲ್ಲಾ ಪ್ರದರ್ಶನಕ್ಕಂತೂ ಇಡುದಿರಂಗಿಲ್ಲ. ಇದು ಈ ಬೆಳೆ ಅಗದಿ ಸೆನ್ಸಿಟಿವ್ ಇರೋದ್ರಿಂದ. ಆಮೇಲೆ ಇದಕ್ಕೆ ಇನ್ನೊಂದ್ ಏನದ ರೀ, ಇದಕ್ಕೆ ಒಂದು ಸಲ ರೋಗ ಬಂತಂದ್ರೆ ನಾವು ಯಾವ್ದೇ ಇದ್ರಲ್ಲಿದ್ದಾನು ಕಡಿಮೆ ಮಾಡಕ್ ಬರುದಿಲ್ಲ. ಅದನ್ನ ರೋಗ ಬಂತು ಆ ಬ್ಯಾಗ್ ಏನಿರ್ತದಲ್ಲ ಸಪರೇಟ್ ಮಾಡಿ ಹೊರಗೆ ಎಸದೇ ಬಿಡುದ್ರಿ. ಅದು ಎದಕ್ಕೂ ಉಪಯೋಗ ಆಗುದಿಲ್ಲ. ಇಲ್ಲೂ ಇಡ್ಲಿಕ್ಕೆ ಬರಲ್ಲ. ನೀವು ಶೆಡ್ನಾಗ ಇಟ್ರೆ ಆ ಒಂದ್ ಬ್ಯಾಗ್ಲಿದ್ದ ನಿಮ್ಗೆ ಎಲ್ಲಾ ಎಷ್ಟು ಬ್ಯಾಗ್ಗಳು ಇರ್ತಾವಲ್ಲ ಉಳ್ದಿದ್ದೆಲ್ಲಾ ಬ್ಯಾಗ್ಗಳಿಗೆ ಅತ್ಯಂತ ಅರ್ಜೆಂಟ್ ಜಲ್ದಿ ಒಳಗೆ ರೋಗ ಬಂದ್ಬಿಡ್ತದ್ರಿ. ಇದಕ್ಕೇನ್ ತಡ ಹಿಡಿಯುದಿಲ್ಲ ಬಾಳ. ಯಾಕಂದ್ರೆ ನೀವು ಮುಂಜಾನೆ ಒಂದ್ ಬ್ಯಾಗ್ ನೋಡ್ಲಾರ್ದ್ ಬಿಟ್ಟು ಹೋಗಿದ್ರಿ, ರೋಗ ಬಂದಿತ್ತಂದ್ರೆ ನೀವು ಸಾಯಂಕಾಲ ಬರೋದ್ರಾಗ ಮತ್ತೊಂದ್ 10-20 ಬ್ಯಾಗ್ ಅದರ್ಲಿದ್ದ ಎಫೆಕ್ಟ್ ಆಗಿ ಇನ್ಫೆಕ್ಟ್ ಆಗಿ ರೋಗ ಬಂದ್ಬಿಡ್ತಾವ. ಆ ಕಾರಣಕ್ಕೆ ಏನದಲ್ಲ, ನೀವು ಏನದ ಆ ಕೆಟ್ಟಿದ್ದು ಬ್ಯಾಗ್ ಇರ್ತದಲ್ಲ ತೆಗೆದು ಹೊರಗೆ ಹೋಗ್ಬೇಕು. ಮತ್ತ ಅದಕ್ಕೆ ಯಾವ್ದೇ ಟ್ರೀಟ್ಮೆಂಟ್ ಇಲ್ಲ. ಕೆಲವೊಂದು ರಾಸಾಯನಿಕದೊಳಗೆ ಮಾಡ್ತಾರ, ಅದು ನಾವು ಮಾಡೋದಿಲ್ರಿ. ನಮ್ಮ ಇದರಲ್ಲಿ ಪ್ಯೂರ್ಲಿ ಆರ್ಗ್ಯಾನಿಕ್ ಅಂತ ಹೇಳಿ ಅವು ವರ್ಕ್ ಆಗುದಿಲ್ಲ. ಮತ್ತು ಕೆಮಿಕಲ್ ಹಾಕೊಂಡ್ ಮಾಡೋದಿತ್ತಂದ್ರ ನಾವು ಇದು ಮಾಡ್ತಿದ್ವಿ. ಹಂಗಾಗಿ ಏನದಲ್ಲ ಅದನ್ನ ಮಾಡೋದಿಲ್ಲ ನಾವು. ಅದನ್ನ ಸೀದಾ ಒನ್ಸ್ ರೋಗ ಬಂತ ಅದನ್ನ ತೆಗೆದು ಹೊರಗಡೆ ಒಗದ್ ಬಿಡುದ್ರಿ. ಸಂಪೂರ್ಣ ಸಾವಯವನೇ ಕೊಡಬೇಕು, ಆರ್ಗ್ಯಾನಿಕ್ಲಿ ಇದ್ರಾಗಿದ್ದನ್ನೇ ಕೊಡ್ಬೇಕು ಅನ್ನೋ ವಿಚಾರಕ್ಕಾಗಿ ನಾವೇನು ಇಲ್ಲಿ ಯಾವ್ದೇ ತರ ಕೆಮಿಕಲ್ ಇಂಥವ್ ಮತ್ತ ಅದನ್ನ ಎಣ್ಣೆ ಹೊಡೆದು ಆರಾಮ್ ಮಾಡ್ತೀನಿ ರೋಗ ಹೋಗ್ತದ ಇಂಥವೆಲ್ಲ ಇದಕ್ಕ ಮಾಡ್ಲಿಕ್ಕೆ ಬರುದಿಲ್ರಿ. ಆ ತರ ಐತ್ರಿ. ರೋಗ ಬಂದ ಹೆಂಗ್ ಗೊತ್ತಾಗ್ತಾರ? ರೋಗ ಅಂದ್ರ ರೋಗ ಲಕ್ಷಣಗಳು ಒಂದ್ 2-3 ಬರ್ತಾವ್ರಿ. ಇದರಲ್ಲಿ ಒಂದು ಗ್ರೀನ್ ಮೋಲ್ಡ್ ಅಂತ ಹೇಳಿ ಬರ್ತದ, ಹಸಿರದು ರೋಗ ಬರ್ತಾವ, ಫಂಗಸ್ ಬರ್ತದ್ರಿ ಬೇರೆದೊಂದು. ಮತ್ತ ಬ್ಲಾಕ್ ರೀ. ಮತ್ತೆ ಇನ್ನೊಂದ್ ಏನದ ಸ್ವಲ್ಪ ಇದು ಬರ್ತದ್ರಿ, ಯಾವ್ದು ಹಳದಿದೊಂದು ಬರ್ತದ್ರಿ. ಇವು 3 ರೋಗಗಳು ಇದರಲ್ಲಿ ಬರ್ತಾವ್ರಿ. ಅದಕ್ಕೆ ಏನದಲ್ಲ, ಈ 3 ರೋಗಗಳಲ್ಲಿ ನಾವ್ ಅವು ಬಂದುವಪ್ಪ ಅಂದ್ರೆ ಅದು ಬ್ಯಾಗ್ ತೆಗೆದು ಹೊರಗಡೆ ಹೋಗಿದ್ದು. ಸೆಕೆಂಡ್ ಆಪ್ಷನ್ ಏನು ಇಲ್ಲ. ಇದಕ್ಕೆ ತೆಗೆದು ಇಟ್ಟು ಬಿಡುದು, ಮುಗಿದೋಯ್ತು. ಅಷ್ಟೇ ಮಾಡ್ಬೇಕ್ರಿ, ಮತ್ತೇನು ಇಲ್ಲ. ಇದಕ್ಕೆ ಎಣ್ಣೆ ಹೊಡಿತೀವಿ ನಾವು, ಗೊಬ್ಬರ ತಂದು ಹಾಕ್ತೀನಿ, ಇಂಜೆಕ್ಷನ್ ಮಾಡ್ತೀನಿ, ಇಂಥವ್ ಏನು ಮಾಡೋಕ್ ಬರಂಗಿಲ್ಲ. ಅದ ಆಲ್ರೆಡಿ ನಿಮ್ಗೆ ಹಸಿರು ರೋಗ ಬಂತಂದ್ರೆ ಒಳಗ ಅದು ಹಸಿರ್ದು ಈಗೇನ್ ಬೆಳ್ಳಗ ಒಳಗ ನೋಡಿದ್ರಲ್ರಿ, ಇವಾಗ ಶೆಡ್ ನಲ್ಲಿ ಬಿಳಿದು ಮೈಸೆಲೆಮ್ ಅಂತ ಹೇಳಿದ್ನಲ್ಲ, ಬ್ಯಾಗ್ ನಲ್ಲಿ ಬಿಳಿದೇನ್ ಬಂದಿತ್ತಲ್ಲ ಅಲ್ಲಿ ಹಸಿರ್ದು ಬರ್ತದ್ರಿ. ಹಸಿರ್ದು ಬರ್ತದ. ಮತ್ತ ಇಲ್ಲ ಅಂದ್ರೆ ಕರ್ರಗ ಬರ್ತದ್ರಿ, ಕರಿ ಕಲರ್ ಬರ್ತದ, ಬ್ಲಾಕ್ ಕಲರ್ ಒಳಗ್ ಬರ್ತದ. ಅದೇ ರೋಗ ನೋಡ್ರಿ ಇದಕ್ ಬರುದು. ಆ ತರ ಬರ್ತದ್ರಿ. ಅದೇ ಕಾರಣಕ್ಕೆ ಏನದಲ್ಲ, ಅವು ಆ ತರ ನಿಮ್ಗೆ ಹಸಿರ್ದು ಏನಾದ್ರು ಹಿಂಗ್ ಚುಕ್ಕಿ ಬರಾಕತ್ತಿತ್ತು, ಅದ್ರೊಳಗೆ ಬೆಳಿತಾ ಇತ್ತಪ್ಪ ಅಂತಂದ್ರೆ ಅದು ರೋಗ ಬಂದದ ಅಂತ ತಿಳ್ಕೊಂಡು ಅದನ್ನ ನೀವು ಶೆಡ್ಲಿದ್ದ ಹೊರಗಡೆ ಇಡ್ಬೇಕಾಗ್ತದ್ರಿ. ಮೊದಲು ಅವಶ್ಯವಾಗಿ ಮಾಡ್ಬೇಕಾಗಿ. ನಮಗ್ ಹೊಲ ಇಲ್ಲ, ಮನಿ ಇಲ್ಲ, ಮತ್ತೇನಾದ್ರು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು. ನಾವ್ ಒಬ್ನೇ ಮಗ ಇದ್ರಿ, ನನ್ ಹಿಂದೆ ಯಾರು ಸಪೋರ್ಟ್ ಇಲ್ಲ ತನ್ನೋರು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅದು ಏನಪ್ಪಾ ಅಂತಂದ್ರೆ ಚೀಪ್ ಅಂಡ್ ಬೆಸ್ಟ್ ಗೆ ಚಾಲು ಮಾಡ್ಬೋದು. ಆ ಬಿಸ್ನೆಸ್ ಯಾವ್ದಪ್ಪ ಅಂತಂದ್ರ ಅಣಬೆ ಬೇಸಾಯ. ನಾವೆಲ್ಲರೂ ಏನ್ ಮಾಡ್ತಿರ್ತೀವಿ, ನಾಯಿ ಕೊಡಿ ಎಲ್ಲ ಗೊತ್ತಿರ್ತೀವಲ್ಲ, ಅದ್ರ ಒಂದು ಜಾತಿನೇ ಅದ. ಆದ್ರ ಅಣಬೆಗ ಅದಕ್ಕ ಸ್ವಲ್ಪ ಡಿಫ್ರೆನ್ಸ್ ಆಗ್ತಿರ್ತದ. ಅದು ಚಲೋ ಇದ್ದಿರಲ್ಲ. ಸಸ್ಯಾಹಾರಿ ಅನ್ನೋವೇ ಒಂದು ಮಶ್ರೂಮ್ ಬಂದಿರ್ತಾವ. ಮಶ್ರೂಮ್ ಬಂದ್ರೆ ಏನಪ್ಪಾ ಅಂತಂದ್ರೆ ಅಣಬೆ ಬೇಸಾಯ. ಆ ಅಣಬೆ ಬೇಸಾಯವನ್ನು ನಮ್ ಬಿಜಾಪುರದಾಗಿರುವಂತ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅಣ್ಣವರು ಚಾಲು ಮಾಡ್ಯಾರ. ಬರೀ ಅವ್ರ ಜರ್ನಿಯನ್ನು ತಿಳ್ಕೋಣ. ಅವ್ರ ಎಜುಕೇಶನ್ ಕಂಪ್ಲೀಟ್ ಆಗ್ಯದ. ಎಜುಕೇಶನ್ ಕಂಪ್ಲೀಟ್ ಆಗಿ ಮತ್ತೆ ಜಾಬ್ ಮಾಡಿ ಮತ್ತೆ ಈ ಬೇಸಾಯ ಮಾಡಕತ್ತಾರ. ಯಾಕಂತಂದ್ರೆ ಅವ್ರಿಗೆ ಹೊಲ ಇಲ್ಲ ಅಂತಂದ್ರೆ ನಾವೊಬ್ಬ ರೈತ ಆಗ್ಬೇಕು ಅನ್ನೋ ಒಂದು ಛಲದಿಂದ, ನಾ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಛಲದಿಂದ ಈ ಒಂದು ಜರ್ನಿ ಚಾಲು ಮಾಡ್ಯಾರ. 1 ಲಕ್ಷ ತನಕನು ಅಮೌಂಟ್ ತೆಗಿತಾರ, ಇನ್ಕಮ್ ತೆಗಿತಾರ. ಈ ಶೆಡ್ ನೋಡ್ರಿ, ಏನೋ ಗುಂಟಾ ಜಾಗ ಅಂತ ಹೇಳ್ತಾರ. ಮತ್ತವ್ರು ಒಂದು ಪ್ಲಾಟ್ ಇಲ್ಲ, ಗುಂಟಾ ಜಾಗ ಒಳಗೆ ಬಿಸ್ನೆಸ್ ಚಾಲು ಮಾಡ್ಯಾರ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನು ಬರ್ತೀನಿ. ಇದೇ ಒಂದು ಜಾಗದಲ್ಲಿ ವಿರೂಪಾಕ್ಷಯ್ಯ ಅಣ್ಣವ್ರು ಏನ್ ಮಾಡಿದ್ರ, ಅವರ ಒಂದು ಕೃಷಿಯನ್ನು ಚಾಲು ಮಾಡಿದಾರ. ನೋಡ್ತಾ ಇರಬೇಕು. ಮಿಸ್ಟಿಕ್ ಮಶ್ರೂಮ್ ಅಂತ ಅನ್ಕರೆ ಅದರಿಂದ ಏನೇನು ಉಪಯೋಗಗಳದಾವ ಅಂತ ಇಲ್ಲಿ ಬರ್ದಾರ. ಮತ್ತ ಅವ್ರ ಬಾಯಿಂದನು ಕೇಳಾಮ ಬರ್ರಿ. ಇದೇ ಒಂದು ಜಾಗ ಒಳಗ ವಿರೂಪಾಕ್ಷ ಅಣ್ಣವ್ರು ಇಲ್ಲೇ ಅದಾರ ನೋಡ್ರಿ, ಇವ್ರಿ ಅವ್ರ ಬಾಯಿಂದನೇ ನಿಮ್ಗೆಲ್ಲಾ ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರೆ. ಇದೇ ಒಂದು ಶೆಡ್ ನೋಡ್ರಿ,
ಬಾ ದೊಡ್ಡ ಶೆಡ್ ಇಲ್ಲ ನೋಡಕ್ಕೆ ಬಾ ಸಾಂದ್ ಕಾಣಿಸಕತ್ತದ. ಇಷ್ಟೇ ಐತ್ ನೋಡ್ರಿ ಅವ್ರು ಯಾವ ರೀತಿ ರೆಡಿ ಮಾಡ್ಕೊಂಡ್ರಂತ ನಾ ನಿಮ್ ಪೂರ್ತಿಯಾಗಿ ತೋರಿಸ್ತೀನಿ ನೋಡ್ರಿ. ಶೆಡ್ ಎಲ್ಲ ನೋಡ್ರಿ ಈ ರೀತಿ ಹಿಂದ್ ಇದು ಮಾಡ್ಕೊಂಡಾರ. ಮತ್ತೆ ಇಲ್ಲಿ ಕೆಳಗೆ ಏನ್ ಮಾಡ್ರ ಪತ್ರ ಇಟ್ಟಾರ, ಯಾಕ ಹುಳ ಬಿಟ್ಟಿ ಹೋಗ್ಬಾರ್ದಂದ್ರೆ ಪತ್ರ ಇಟ್ಟಾರ. ಇಲ್ಲಿ ಮ್ಯಾಗ ಈ ರೀತಿ ಹಸಿರೊಂದು ಪ್ಲಾಸ್ಟಿಕ್ ಹಚ್ಚಿ ಹಿಂದೊಂದು ಬಿದ್ರ ಗಟ್ಟಿಗೆ ಹಚ್ಚಾರ ಅವ್ರು. ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಒಳಗ. ಯಾರು ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಯಾವ್ದಾರ ಬರ್ತಿರ್ತಾವ. ಅಣ್ಣ ನಮಸ್ಕಾರ ರೀ, ಥ್ಯಾಂಕ್ ಯು ರೀ ನಮಗ್ ಸಪೋರ್ಟ್ ಮಾಡಿದಕ್ಕ. ಅಣ್ಣ ನಿಮ್ಮ ಎಜುಕೇಶನ್ ಎಲ್ಲಿ ತಗೊಂಡ್ರಿ? ನಮ್ದು PUC D.Ed ಆಗಿದ್ರಿ. ನನ್ನ ಹೆಸರು ವಿರೂಪಾಕ್ಷ ಶಾಸ್ತ್ರಿ ಮಲ್ಲಯ್ಯ ಶಾಸ್ತ್ರಿ ಮಠ ಅಂತ ಹೇಳ್ರಿ. ಇಲ್ಲೇ ಬಿಜಾಪುರದವರು. ಮೂಲ ನಮ್ದು ಬಾಗಲಕೋಟ್ ಡಿಸ್ಟಿಕ್ ಹುಣಗುನ್ ತಾಲೂಕ್ ಕಂದಗಲ್ ರೀ. ಅಲ್ಲಿಂದ ನೇಟಿವ್ ಪ್ಲೇಸ್ ಅದು. ನಾವ್ ಇಲ್ಲಿ ಬಿಜಾಪುರ ನಮ್ ತಂದೆಯವರು PID ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವ್ರ ಡ್ಯೂಟಿ ಇದ್ರ ಮೇಲೆ ನಾವು ಕೆಲವೊಂದು ಊರುಗಳನ್ನ ರಾಯಚೂರು ಜಿಲ್ಲಾ ಮತ್ತೆ ಬೆಂಗಳೂರು ಮತ್ತೆ ಕೊನೆಗೆ ಬಿಜಾಪುರಿಗೆ ಬಂದು ಇದನ್ನೇ ನಮ್ಮ ಊರನ್ನ ಇಲ್ಲೇ ರಿಟೈರ್ಡ್ ಆದ್ರಿ ಅವರು. ಇಲ್ಲಿ ನಾವು ಏನ್ ಮಾಡಿದ್ವಿ, ರಿಟೈರ್ಡ್ ಆದ ನಂತರ ಇದನ್ನೇ ನಮ್ಮ ಊರ್ ಹಾಕ್ಸ್ಕೊಂಡ್ಬಿಟ್ಟಿವಿ. ಈಗ ಇಲ್ಲೇ ನೆಲೆ ಊರ್ ಬಿಟ್ಟಿವಿ. ಇಲ್ಲೇ ಇದ್ದೇವ್ರಿ. ಇಲ್ಲೇ ಬಿಜಾಪುರೇ ನಮ್ಮ ಊರಿ. ಯಾರೇ ಏನೇ ಕೇಳಿದ್ರು ಬಿಜಾಪುರದವ್ರೆ ಅಂತಾನೆ ಹೇಳ್ತೀವ್ರಿ. 13 ವರ್ಷ ಆಯ್ತ್ರಿ ನಾವ್ ಮತ್ತೆ ಬಿಜಾಪುರಿಗೆ ಬಂದು. ನಮ್ದು ವಿದ್ಯಾಭ್ಯಾಸ ಬಂದ್ರಿ ಎಜುಕೇಶನ್ ಅಂದ್ರೆ PUC D.Ed ರೀ, ಪ್ರೈಮರಿ ಸ್ಕೂಲ್ ಟೀಚರ್ದು. ಅವಾಗ ಎಲ್ಲ ಅಭ್ಯಾಸ ಮಾಡಿದ್ವಿ. ಅದು ಏನು ನಮ್ಗೆ ಕಾಲ್ಫಾರ್ಮ್ ಅಲ್ಲಾರ್ದಕ್ಕ ನಮ್ದು ಇದಾಗಲಿಲ್ಲ. ನಮ್ದು ಮೂಲ ನನಗೇನಿತ್ತು, ವ್ಯವಸಾಯಗಾರನೇ ಆಗ್ಬೇಕು ಅನ್ನೋದು ಒಂದು ಮೊದಲಿದ್ದ ತಲೆಯಾಗ್ರಿ. ಅವೇನು ಓದಿದ್ವಿ ಬಿಟ್ಟಿದ್ವಿ ಅವೆಲ್ಲ ಮಾಡಿದ್ವಿ, ಇಲ್ಲಿ ತನ ನಡ್ಕೊಂಡ್ ಬಂದಿದ್ದೆಲ್ಲ ಅದು ಸುಮ್ ಬೇಕಾಬಿಟ್ಟಿ ಮಾಡ್ತಿದ್ದೆ. ನಾನು ಒಳಗ ಒಂದು ಇದ್ದೇ ಇರ್ತಿತ್ತು, ಏನಾದ್ರು ಮಾಡ್ಲೇಬೇಕು. ಆದ್ರೆ ಮತ್ತೆ ಇದ್ರೊಳಗ ಬಾಳ ಒಂದು ದೊಡ್ಡದು ನನಗ್ ತೊಂದರೆ ಆಗಿದ್ದು ಅಂದ್ರೆ ನಮಗ್ ಜಮೀನಿಲ್ಲ. ನಾ ಕೃಷಿಕ್ ಆಗ್ಬೇಕು ಅನ್ನೋದು ಆಸೆ ಬಾಳ ಅದ. ಹೊಲ ಇಲ್ರಿ ನಮ್ದು. ಮೇನ್ ಪಾಯಿಂಟ್ ಇದೆ ನೆನಪಿಟ್ಕೋರಿ, ಹೊಲ ಇಲ್ರಿ. ಜಮೀನ್ ಒಂದು ಗುಂಟಾನು ಇದು ಇಲ್ರಿ. ಏನು ಎಕರೆ ಗಂಟ್ಲೆ, ಅರ್ಧ ಎಕರೆ, ಏನು 10 ಎಕರೆ ಏನು ಇಲ್ಲ ಜಮೀನ್. ಅಸಲ್ ಕೃಷಿ ಭೂಮಿ ಅನ್ನೋದಿಲ್ಲ. ನಂತರ ಏನ್ ಮಾಡಿದೀವಿ, ಅದು ಮತ್ತೀಗ ಒಟ್ಟು ಹೆಂಗನ ಅಲ್ಲಿ ಒಳಗ ಅದು ಕೊರಿತಿತ್ತಲ್ರಿ ಹುಳ, ವ್ಯವಸಾಯದ್ದು ಆಗ್ಲೇಬೇಕು ಅನ್ನೋದು. ಅದನ್ನ ಏನ್ ಮಾಡಿದೆ, ಈಗ ನಮ್ಮ ತಮ್ಮ ನನಗೆ 3 ವರ್ಷ ಚಿಕ್ಕವನು, ಅವ್ರು ಟ್ಯಾಕ್ಸ್ ಪ್ರಾಕ್ಟೀಷನರ್ ಇದ್ದಾರ್ರಿ, ಆಡಿಟರ್ ಇದ್ದಾರ. ಅವನು ಹಂಗೆ ಸುಮ್ಮನೆ ನಾನು ಅವನು ಕಾಮನ್ ಆಗಿ ಮಾತಾಡ್ಬೇಕಾರ ಒಂದಿನ ಹಿಂಗ ಅವ್ನಿಗೆ ಗೊತ್ತ್ರಿ ಮನೆಯಲ್ಲಿ ಇವನು ಯಾವಾಗ್ಲೂ ಹೊಲದ ಬಗ್ಗೆ ಚಿಂತೆ ಮಾಡ್ತಾನ, ಅದೇ ಮಾಡ್ತಿರ್ತಾನಂತ. ಅವ ಸುಮ್ಮ ಹೊಲ ಇಲ್ಲಂತಿ ಬರೀ ಇದನ್ನೇ ವ್ಯವಸಾಯ ಮಾಡ್ಬೇಕಂದಿದ್ದಂದ್ರ ಮಶ್ರೂಮ್ ಮಾಡಿಬಿಡು ನಡಿ ಮಾಡು ಅಂತ ಒಂದು ಐಡಿಯಾ ಕೊಟ್ಟ. ಮಶ್ರೂಮ್ ಅನ್ನ ನನಗೂ ಅದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇತ್ತು, ಆದ್ರೆ ಪೂರ್ಣ ಹಂಗೇನ್ ಅಂತಾಪರಿ ನಾ ಕೃಷಿ ಮಾಡುವಷ್ಟು ಮಾಹಿತಿ ಇದ್ದಿದ್ದಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಸ್ವಲ್ಪ ಅದ್ರ ಬಗ್ಗೆ ಮಶ್ರೂಮ್ ಅನ್ನ ನಾನು ಗ್ರೌಂಡ್ ವರ್ಕ್ ಮಾಡ್ಕೊಂಡೆ ಫಸ್ಟ್ 1-2 ತಿಂಗಳು. ವಿತೌಟ್ ಇನ್ಫಾರ್ಮೇಶನ್ ಯಾವ್ದೇ ಹೆಜ್ಜೆ ಇಡ್ಲಿಕ್ಕೆ ಹೋಗ್ಬೇಡ್ರಿ. ನನ್ನ ಸ್ವತಃ ಅನುಭವ ಇದು. ನಾವು ಮಾಹಿತಿ ಇರ್ಲಿಕ್ಕಪ್ಪ ಅಂದ್ರೆ ಹೋದ್ವಿ ಅಂದ್ರೆ ಅದು ಲಾಸ್ ಆಗೋದು 100% ಅದ. ಅದೇ ಕಾರಣಕ್ಕ ನಾ ಏನ್ ಮಾಡಿದೆ, ಅದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿದೆ. ಅಂದ್ರೆ ಏನು, ಯೂಟ್ಯೂಬ್ ಮತ್ತು ನಂದು ಮೂಲ ಏನಂದ್ರೆ ಇದ್ರ ಮಾಹಿತಿ ಇದ್ರ ಬಗ್ಗೆ ಸಂಪೂರ್ಣ ನಾನು ತಿಳ್ಕೊಂಡಿದ್ದಾತಂದ್ರೆ ಯೂಟ್ಯೂಬ್ ಲಿದ್ದಾನೆ ತಿಳ್ಕೊಂಡಿನಿ ಎಲ್ಲಾನು. ಮತ್ತೆ ಕೆಲವೊಂದು ಪುಸ್ತಕಗಳನ್ನು ಓದಿದಿರಿ, ಅದ್ರಲ್ಲಿದ್ದ ಇದನ್ನ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು. ಮತ್ತೆ ನಮ್ಮದು ಕನ್ನಡ ಒಂದೇ ಅಲ್ರಿ, ಹಿಂದಿ, ತೆಲುಗು, ತಮಿಳ್ ಇವು ಎಲ್ಲದರಲ್ಲಿ ಕಾಮನ್ ಏನ್ ಇದ್ರ ಬಗ್ಗೆ ಅಣಬೆ ಬಗ್ಗೆ ಏನು ವಿಷಯ ಸಿಗ್ತದ ಅದನ್ನೆಲ್ಲ ತಕೊಂಡು ಕಾಮನ್ ನಾನ್ ಪಾಯಿಂಟ್ಸ್ ಮಾಡ್ಕೊಂಡು ಎಲ್ಲದರಲ್ಲಿ ಹೇಳಿರ್ಬೇಕು. ಅದು ಒಬ್ರೇ ಹೇಳಿ ಒಬ್ರು ಬಿಟ್ಟಿದ್ದಿರ್ಬಾರ್ದು. ಆ ತರ ಮಾಡ್ಕೊಂಡು ಇದನ್ನ ಅಣಬೆ ಕೃಷಿನ ಚಾಲು ಮಾಡ್ಕೊಂಡು ಬಂದಿದ್ದೀನ್ರಿ. ನೆನಪಿಟ್ಕೋರಿ ಸ್ನೇಹಿತರೆ, ಇವ್ರು ಏನ್ ಮಾಡಿದಾರ ಸ್ಟಾರ್ಟಿಂಗ್ ಯೂಟ್ಯೂಬ್ ನೋಡ್ಕೊಂಡ್ ಚಾಲು ಮಾಡಿದಾರ. ಇನ್ನೊಂದೇನಪ್ಪ, ಕೆಲವೊಂದು ಪುಸ್ತಕ ಓದಾರ, ಚಾಲು ಮಾಡಿದ ಎಲ್ಲಿಂದ ಯೂಟ್ಯೂಬ್. ನಾವು ಸೋಷಿಯಲ್ ಮೀಡಿಯಾ ಯಾವ ರೀತಿ ಯೂಸ್ ಮಾಡ್ಕೋತೀವಲ್ಲ ಆ ರೀತಿ ಯೂಸ್ ಆಗ್ತದ. ಸೋಷಿಯಲ್ ಮೀಡಿಯಾದ ನಮ್ ಜೀವನನು ಹಾಳು ಮಾಡ್ಕೋಬಹುದು, ಅದೇ ಒಂದು ಸೋಷಿಯಲ್ ಮೀಡಿಯಾದಿಂದ ನಮ್ಮ ಜೀವನನು ರೂಪಿಸ್ಕೊಳ್ಬಹುದು. ಅದಕ್ಕೆ ಉದಾಹರಣೆ ಇವ್ರು ಅಂತಾನು ಹೇಳ್ಬಹುದು. ಅವ್ರು ಒಳ್ಳೆದಕ್ಕಾಗಿ ಯೂಸ್ ಮಾಡ್ಕೊಂಡ್ರು ಇವತ್ತ ಅದರಿಂದ ಒಂದ್ 4 ಹೊತ್ತು ಊಟ ಮಾಡ್ತಾರೆ ಸ್ನೇಹಿತರು ಹೇಳ್ಬೇಕಂದ್ರೆ. ಇನ್ನೊಂದು ನಮ್ ಜನರಿಗೆ ಏನ್ ಇರ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಅಣಬೆ ಅಂದ್ರೆ ನಾಯಿ ಕೊಡೆ ಎಲ್ಲ ಇಟ್ಟಿರ್ತಾರೆ. ನಾಯಿ ಕೊಡೆ ಮತ್ತ ಇದು ಏನು ವ್ಯತ್ಯಾಸ ಹೇಳ್ತೇನ್ರಿ ನಿಮ್ಗ. ಇನ್ನೊಂದ್ ಏನಪ್ಪಾ ಅಂತಂದ್ರ ನಾಯಿ ಕೊಡಿನ ಏನ್ ಇದು ನಾಯಿ ಕೊಡಿನ ಕರಿಗಿರ್ತಾರೆ. ಇದು ನೋಡಿದ್ರೆ ಹಂಗೆ ಕಾಣಿಸ್ತಿರ್ತಾರೆ. ಆ ಭಾಳ ಜನಕ್ಕೆ ಇದೇ ಇರ್ತದ, ಏನೋ ನಾಯಿ ಎಲ್ಲೋ ತಿಪ್ಪೆ ಬೇದಿ ತನಕ ತಿನ್ನೋ ಅಲ್ಲಗಿರ್ತಾರ. ಅಂತ ಮೈಂಡ್ ಸೆಟ್ ಇದ್ದವ್ರಿಗೆ ಇದ್ರ ಬಗ್ಗೆ ಮಾಹಿತಿ ನೀವು ಏನ್ ತಿಳಿಸ್ತೀರಿ? ನಾಯಿ ಕೊಡೆ ಅನ್ನೋದು ಅವ್ರದ್ದು ಏನು ತಪ್ಪಿಲ್ರಿ. ಮುಂಚೆ ಎಲ್ಲಾ ತಿಪ್ಪಿನಲ್ಲಿ ಬೆಳಿತಿತ್ತು, ಆದ್ರೆ ಅದು ತಿನ್ಲಿಕ್ಕೆ ಯೋಗ್ಯ ಅಲ್ಲ. ತಿನ್ಲಿಕ್ಕೆ ಯೋಗ್ಯ ಇರೋದು ಕೆಲವೊಂದ್ ತಳಿ ಇದ್ದಾವ್ರಿ. ಇದರಲ್ಲಿ ನೀವು ಮಿನಿಮಮ್ ಒಂದು 10,000 ವೆರೈಟಿ ತಳಿ ಅದಾವಪ್ಪ ಅಂದ್ರೆ ಅದರಲ್ಲಿ ಮೊದಲ 200 ಪ್ರಭೇದಗಳನ್ನ ಮಾತ್ರ ತಿನ್ಲಿಕ್ಕೆ ಯೋಗ್ಯ ಎಡಿಬಲ್ ಮಶ್ರೂಮ್ಸ್ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದಾರ. ಅವನ್ನ ಮಾತ್ರ ನಾವು ಕೃಷಿಯನ್ನ ಮಾಡ್ಬೋದು. ಬೇರೆ ಎಲ್ಲೇ ಬೇಕಾದಲ್ಲಿ ಬೆಳೆದ ತಿಪ್ಪಿನಲ್ಲಿ ಅಲ್ಲೇ ಇಲ್ಲೇ ಬೆಳೆದದ್ದನ್ನ ಹಿಂದಿನ ಕಾಲದಲ್ಲಿ ಇತ್ರಿ. ಈಗ ನಮ್ಮ ಅಜ್ಜಗಳು ಅವರೆಲ್ಲಾ ತಿಂತಿದ್ರು. ಅವಾಗ ಭೂಮಿ ಚಲೋ ಇತ್ತು, ಒಳ್ಳೆ ಅಣಬೆಗಳು ಭೂಮಿನಲ್ಲಿ ಬರ್ತಿದ್ವು. ಅದ್ರ ಪಲ್ಯ ಮಾಡ್ಕೊಂಡ್ ತಿಂದೋರು ಅದಾರ್ರಿ ಮುಂಚೆ. ಅವ್ರೆಲ್ಲಾ ಹೇಳ್ತಾರ, ನಮ್ಗ ಕೆಲವೊಬ್ರು ಏಜ್ ಆದವ್ರ ಅಜ್ಜಗಳು ಅವ್ರು ಎಲ್ಲಾ ಹೇಳಿದಾರ. ಆದ್ರ ಇಲ್ಲ ನಾವು ಪಲ್ಯ ತಿಂದಿವ್ರಿ, ಇದು ಬಾರಿ ಚಲೋ ಆಗ್ತದ, ಸಿಕ್ತಿತ್ತು ಹೊಲ್ದಾಗ ಅಂತ. ಈಗ ಅದೇ ಸಿಗ್ತಾ ಇಲ್ಲ. ಭೂಮಿ ಎಲ್ಲಾ
ರಾಸಾಯನಿಕ ಹಾಕಿ ಎಲ್ಲಾ ಪೂರಾ ಇದನ್ನ ಮಾಡಿ ಸಿಗ್ತೀವಿ ನಾವು. ಅದ್ರಲ್ಲಿದ್ದ ಏನು ಅದನ್ನು ಹೊಳ್ಳಿ ಅಣಬೇಕು ಎಲ್ಲಿಯೂ ಕಾಣ್ತಾ ಇಲ್ಲ ಈಗ. ಮೊದಲ ಹೇಳದಷ್ಟು ಜನ ಈಗ ಯಾರು ಹೇಳ್ತಾ ಇಲ್ಲ. ನಮ್ಮ ಹೊಲ್ದಾಗ ಹೇಳ್ತತ್ರಿ ಅಲ್ಲಿ, ಈಗಂತೂ ಯಾರು ನೋಡಿಲ್ಲ ಅದನ್ನ. ಅದೇ ಕಾರಣಕ್ರಿ ಇದರಲ್ಲಿ ತಿನ್ನವು ತಿನ್ಲಾರ್ದು ಅಂತದಾವ, ವಿಷಕಾರಿ ಅದಾವ್ರಿ. ಮತ್ತೆ ಇದರಲ್ಲಿ ಮೆಡಿಸನ್ ವ್ಯಾಲ್ಯೂ ಔಷಧಿ ಗುಣಗಳ ಮಶ್ರೂಮ್ ಬ್ಯಾರೆ ಅದಾವ. ಇದರಲ್ಲಿ ವೆರೈಟಿ ಬಾಳ ಅದಾವ್ರಿ. ಮಂದಿ ಏನದ ಅಣಬೆ ಹಣ್ಣನ್ ತಿಪ್ಪೆ ಬೆಳಿತದ, ಇದು ತಿನ್ಬೇಕು ತಿನ್ಬಾರ್ದು ಅನ್ನೋ ಲೆಕ್ಕದಾಗಿರ್ತಾರ. ಆ ತರ ಇಲ್ರಿ. ನಾವು ಬೆಳೆಯೋದು ಏನದಲ್ಲ, ಕೃಷಿ ಮಾಡಕ್ ಕಂಪಲ್ಸರಿ ಏನಿರ್ತದ, ತಿನ್ನು ಅಣಬೆಗಳನ್ನ ಮಾತ್ರ ಕೃಷಿ ಮಾಡಕ್ ಅದ್ರ ಬೀಜ ಕೊಡ್ತಾರ ಸರ್ಕಾರಲಿದ್ದ. ಬೇರೆ ಯಾವ್ದೇ ತರಾನು ಸಿಗುದಿಲ್ಲ. ಇದ್ರ ಬೀಜಗಳು ಸಿಗ್ತಾವ. ಇದನ್ನ ಬೀಜ ತಗೊಂಡ್ ಬಂದೇ ನಾವೇನ್ ಮಾಡ್ತೀವಿ, ಅಣಬೆ ಕೃಷಿನ ಮಾಡ್ತೀವ್ರಿ. ಹಾ ರೀ. ಅಂದ್ರೆ ನಮ್ ಕಡೆ ನಮ್ಮ ಉತ್ತರ ಕನ್ನಡ ನಾಯಿ ಕೊಡಿ ಅಂತ ಕರಿತಿರ್ತಾರೆ. ಆದ್ರೆ ನಾಯಿ ಕೊಡಿ ಎಲ್ಲದಕ್ಕೂ ಮೊಸರು ಅಂತ ಹೇಳ್ತಾರೆ, ಅಣಬೆಗಳು ಅಂತ ಕರಿತಿರ್ತಾರೆ. ನೋಡ್ಬಿಟ್ಟಿರ್ಬೇಕು. ಇದೇ ರೀತಿ ಬೆಳಿತಿರ್ತಾರೆ. ಇದ್ರ ವೆರೈಟಿ 200 ಜಾತಿಯ ಪ್ರಭೇದಗಳನ್ನು ಸಸ್ಯಾಹಾರಿಯಾಗಿ ತಿನ್ನುವಂತವ್ ಅದಾವಂತ. ನಾವು ಚಿಕನ್ ತಿತ್ತಿ ಗೊತ್ತೇನು, ಚಿಕನ್ ತಿನ್ನಂಗೆ ಟೇಸ್ಟ್ ಬರ್ತಂತ ಹೇಳ್ತಾರೆ ತಿಂದವರು. ಅದ್ರ ನಾ ತಿಂದಿಲ್ಲ. ನೆಕ್ಸ್ಟ್ ಟೈಮ್ ನಾ ಈ ಕತ್ತಿ ಹೋದಂದ್ರೆ ಹೋಗತ್ತೀನಿ, ತೊಗೊಂಡ್ ಹೋಗ್ತೀನಿ, ನೋಡೋಣ ಟೇಸ್ಟ್ ಮಾಡಿ ನಿಮ್ಗೆ ತಿಳಿಸ್ತೀನಿ. 200 ಜಾತಿ ಅದಾವಲ್ರಿ. 200 ಜಾತಿ ಒಳಗ ನಿಂಬಲ್ಲಿ ಯಾವ ಒಂದು ಜಾತಿ ನೀವು ಇವಾಗ ಇದು ಮಾಡ್ತಿರುವಾಗ? ನಾವು ಐಸ್ಟರ್ ಅಣಬೆ ಅಂತ ಹೇಳಿ ಬರ್ತದ್ರಿ. ಐಸ್ಟರ್ ಒಳಗ ಒಂದ್ 5-6 ಮತ್ತ ಇದ್ರೊಳಗ ಸಬ್ ಉಪವಿಭಾಗ ಜಾತಿಗಳು ಬರ್ತಾವ. ಇದರಲ್ಲಿ ನಾವು ಹೆಚ್ಚು ಅಂತೇಳಿ ಒಂದ್ ವೆರೈಟಿ ಬರ್ತದ, ಹಿಪ್ಸಿಜೈಗ ಸಾಲ್ಮೇರಿಯಸ್ ಅಂತೇಳಿ. ಇದು ಅಂದ್ರೆ ಒಂದ್ 2-3 ದಿನ ಇದ್ರದ್ದು ಜೀವಿತಾವಧಿ ಇರ್ತದ. ಅದನ್ನ ಬೆಳಿತಾ ಇದೀನಿ. ಮತ್ತೆ ಇನ್ನೊಂದ್ ಸಾಜರ್ ಕಾಜು ಅಂತೇಳಿ ಬರ್ತದ್ರಿ. ಅದನ್ನ ಎರಡೂನು ಇಲ್ಲಿ ನಮ್ಮಲ್ಲಿ ನಮ್ಮ ವಾತಾವರಣಕ್ಕೆ ಸೂಕ್ತ ಅದಾವ್ರಿ ಇವು. ಇದು 35ರಿಂದ 40 ಡಿಗ್ರಿ ತನ 38 ಡಿಗ್ರಿ ತನ ಟೆಂಪರೇಚರ್ ಇದ್ರೂ ಸಹಿತ ಇವು ಸಸ್ಟೇನ್ ಆಗ್ತಾವ. ಇಲ್ಲಿ ಬೆಳಿ ಬರ್ತದ ನಮಗ. ನಾ ಬೆಳೆದೇನ್ರಿ ಅದು. ಅದೇ ಕಾರಣಕ್ಕ ಈ ತಳಿಗಳನ್ನ ಆಯ್ಕೆ ಮಾಡ್ಕೊಂಡೇನಿ. ಅಂದ್ರ ನಮ್ ಬಿಜಾಪುರ ಸೈಡ್, ನಮ್ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಬಿಸಿಲು ಬಾಳ ಜಾಸ್ತಿ. ಬಿಸಿಲು ಬಾಳ್ರಿ. ಇದಕ್ಕೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಕೋಲ್ಡ್ ಇರ್ಬೇಕು. ಕೋಲ್ಡ್ ಇರ್ಬೇಕ್ರಿ, ವಾತಾವರಣ ಕೋಲ್ಡ್ ಇರ್ಬೇಕು. ಇದಕ್ಕೆ ಆಗಿದ್ ಕೆಲವೊಂದಿಟ್ಟು ಮಾನದಂಡಗಳು ಅದಾವ. ಈಗ ಟೆಂಪರೇಚರ್, ತೇವಾಂಶ ಆತು ಮತ್ತು ಉಷ್ಣಾಂಶ ಆತು ಇಷ್ಟು ಮೇಂಟೈನ್ ಮಾಡ್ಬೇಕಂತ ಇರ್ತದ. ಅಂದಾಗ ಈ ಬೆಳೆ ಬರ್ತದ್ರಿ. ಆದ ಕಾರಣಕ್ಕ ಏನದ, ನಮ್ಮ ವಾತಾವರಣಕ್ಕೆ ಇಲ್ಲಿ ನಮ್ಮಲ್ಲಂತೂ ಬಿಸಿಲು ಜಾಸ್ತಿ ಇರ್ತದ, ಬ್ಯಾಸಿಗೆ ಜಾಸ್ತಿ. ಹಿಂಗಾಗಿ ನಾವೇನ್ ಮಾಡಿದ್ವಿ, ಈ ವಾತಾವರಣಕ್ಕೆ ಸೂಕ್ತ ಆಗುದು ಯಾವ್ದು ಅಂತೇಳಿ ಅದ್ರ ಬಗ್ಗೆ ಎಲ್ಲ ಮೊದ್ಲು ನೋಡ್ಕೊಂಡಿದ್ದ ಕಾರಣಕ್ಕ ಇದು ಎಲ್ಲ ಈಗೇನ್ ನಾವು ಬೆಳೆ ಏನು ಐಸ್ಟರ್ ಅಣಬೆ ಅದಾರೆ, ಇದು ಕನ್ನಡದಾಗ ಸಿಂಪಿ ಅಣಬೆ ಅಥವಾ ಚಿಪ್ಪು ಅಣಬೆ ಅಂತ ಕರೀತಾರೆ. ಇದು ಆಲ್ ಓವರ್ ವರ್ಲ್ಡ್ ರೀ. ಇಡೀ ಜಗತ್ತಿನಾದ್ಯಂತ ಹೈಯೆಸ್ಟ್ ಗ್ರೋಯಿಂಗ್ ಇರೋದಿದೆ, ಬಹಳ ಬೆಳೆಯುವುದು ಇದೆ, ಬಳಸ್ತಾ ಇರೋದು ಇದೆ. ಯುರೋಪ್ ಕಂಟ್ರಿನಲ್ಲಿ ಹೈಯೆಸ್ಟ್ ಬಳಸ್ತಾರೆ ಇದನ್ನ. ಪ್ರತಿ ಊಟದಲ್ಲಿ ಮಿನಿಮಮ್ 3 ಊಟ ಮಾಡ್ತಾರಂದ್ರೆ 2 ಅಥವಾ 1 ಊಟದಲ್ಲಿ ಇದನ್ನ ಬಳಸ್ತಾರ. ಮತ್ತೇನದ ರೀ, ನಮ್ ಭಾಗಕ್ಕ ಇದು ನಮ್ಮ ಭಾರತದಲ್ಲಿ ಪಂಜಾಬ್, ಹರಿಯಾಣ, ಸಿಕ್ಕಿಂ, ಮಣಿಪುರ್, ಇಲ್ಲೆಲ್ಲ ರಾಜಸ್ಥಾನ್ ಇದನ್ನ ಬಾಳ, ರಾಜಸ್ಥಾನಲ್ಲಿ ಈ ಏನ್ ಹೇಳಿದ್ನಲ್ಲ ಆ ರಾಜ್ಯಗಳೊಳಗ ಇದನ್ನ ಬಹಳ ಹೆಚ್ಚಾಗಿ ಬೆಳಿತಾರೆ. ನಮ್ ಕರ್ನಾಟಕನು ಒಂದು ಸೇರಿದ ಅದರಲ್ಲಿ. ಈಗೀಗ ಇತ್ತಿತ್ಲಾಗ ಈ ಕೃಷಿ ನಮ್ ಕರ್ನಾಟಕದಾಗ ಸ್ವಲ್ಪ ಫಾರ್ಮ್ ತಗೊಂತ ಇದ್ರೆ. ಮತ್ತೆ ಆಂಧ್ರದಲ್ಲಿ, ತಮಿಳ್ನಾಡಿನಲ್ಲಿ ಇಲ್ಲೆಲ್ಲಾನು ಇದನ್ನ ಅಣಬೆಗಳನ್ನ ಬೆಳಿತಾರೆ. ಈ ಸಿಂಪಿ ಅಣಬೆ ಅಥವಾ ಯಾವ್ದಿದ್ದು ಇದು ರೀ ಐಸ್ಟರ್ ಮಶ್ರೂಮ್ ಅನ್ನ ಬೆಳಿತಾರೆ. ಅಂದ್ರ ನಿಮ್ಗ ಇವಾಗ ಬನ್ರಿ ಹಂಗೆ, ಅಂದ್ರೆ ನಿಮ್ಗೆ ಇವಾಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಕಾಂಟ್ಯಾಕ್ಟ್ ಇರೋರು ಎಷ್ಟು ಜನ ಸರ್? ಈ ರೀತಿ ಮಾಡಕತ್ತವ್ರು ಎಷ್ಟು ಜನ ಅದ್ರ ಗೊತ್ತೈತೇನು ಸರ್? ನನಗ ನಮ್ಮ ಇಲ್ಲೇ ಬಾಗಲಕೋಟೆ ಜಿಲ್ಲಾ ರೀ, ಮತ್ತ ಮುಧೋಳ ತಾಲೂಕಿನೊಳಗೆ ಬರ್ಗಿ ಗ್ರಾಮ ಅಂತ ಹೇಳಿ ಬರ್ತಾ, ಅಲ್ಲಿ ಮಹೇಶ್ ಅಂತ ಹೇಳಿ ಒಬ್ರು ನಮ್ಮ ಸ್ನೇಹಿತರ್ರಿ, ಅವರು ಮಾಡ್ತಾ ಇದ್ದಾರ. ನಾವ್ ಅವ್ರು ಯೂನಿಟಿಗೆ ಹೋಗಿದ್ದೆ. ಯಾಕಂದ್ರೆ ನಾನ್ ಫಸ್ಟಿಗೆ ಮಾಡಿದಾಗ ನಮ್ಗೆ ಯಾರು ಪರಿಚಯ ಇದ್ದಿಲ್ರಿ. ಇಲ್ಲಿ ಬಿಜಾಪುರದಾಗ ನಾವು ಒಬ್ಬನೇ ಮಾಡಾಕತ್ತಿದ್ದೆ. ಈಗಾದ್ರೂ ಬಿಜಾಪುರದಲ್ಲಿ ಒಬ್ರೇ ಇದ್ದೀವಿ. ಮತ್ತೇನದ, ನಾನು ಬಾಗಲಕೋಟೆಗೆ ಅಲ್ಲಿ ಹೋಗಿ ಅವ್ರದ್ದು ಯೂನಿಟಿ, ಮಶ್ರೂಮ್ ಯೂನಿಟಿಗೆ ಹೋಗಿ ಎಲ್ಲ ನೋಡ್ಕೊಂಡ್ ಬಂದೆ. ಅವ್ರು ಏನ್ ಮಾಡಿದಾರ ಏನಿಲ್ಲ. ಯಾಕಂದ್ರೆ ವಿಷಯ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ತಿಳಿದಷ್ಟು ಚಲೋ ಅಲ್ಲ. ನಾವೇನು ಮತ್ ಮುಂದೆ ತಗೊಳ್ಬೇಕು ಕ್ರಮ ಅನ್ನೋದು ನೋಡ್ಕೋಬೇಕಂತ ಹೇಳಿ ನಮ್ಗೆ ಇಲ್ಲೇ ಸನೇಪ ಅಂದ್ರೆ ಬಾಗಲಕೋಟೆ ಆಯ್ತು, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದೆ. ಅಲ್ಲಿ ಸ್ವಲ್ಪ ಮಾಹಿತಿ ಸಿಕ್ತು ನನಗ ಅಲ್ಲಿ. ಮಹೇಶ್ ಅಂತ ಹೇಳಿ. ಮತ್ತೆ ಬಿಟ್ರೆ ಬೇರೆ ಕಡೆ ನಾನ್ ಬೇರೆ ಎಲ್ಲೂ ಕಾಂಟ್ಯಾಕ್ಟ್ ಏನ್ ಮಾಡಿಲ್ರಿ. ಉಳಿದಿದ್ದೆಲ್ಲ ನಮ್ದು ಯೂಟ್ಯೂಬ್ ಲಿದ್ದಾನೆ ಮಾಹಿತಿ ಆಗಿರೋದು. ಯೂಟ್ಯೂಬ್ ನಿಮ್ಗೆ ಗೈಡ್ ಮಾಡಿ 100% ಅದನ್ನೇ ಹೇಳ್ತೇವೆ. ಇನ್ನೊಂದ್ರಣ ನಿಮ್ ಮನೆ ಸಪೋರ್ಟ್ ಮಾಡೋದ್ರಿ ಇದಕ್ಕೆ? ಮಾಡಿದ್ರಿ. ಈಗ ಈ ನಿಜವಾಗ್ಲೂ ಹೇಳ್ಬೇಕಾರೆ ಅವ್ರದ್ದು ಅಲ್ಲಿ ಕುಂತಾರ್ರಿ ನಮ್ ತಂದೆ ತಾಯಿ ಅಪ್ಪ ಅಮ್ಮರಿ. ಅವ್ರ ಸಪೋರ್ಟ್ ಇಲ್ಲ. ಈಗಿನ ಕಾಲದಾಗ ಕೃಷಿ ಮಾಡ್ತಂದ್ರೆ ಯಾರು ಬಿಡುದಿಲ್ಲ ಮನ್ಯಾಗ. ಅದೇ ಒಂದು ಉದಾಹರಣೆ, ಮನ್ಯಾಗ ಕೃಷಿ ಮಾಡ್ತೀವಂದ್ರೆ ಅಯ್ಯಪ್ಪ ಹೊಲ ಐತೆ 10 ಎಕರೆ ಹೊಲ ಇದ್ದವ್ರು ಬ್ಯಾಡ ಅಂತಾರ, ಏನಿದ್ರು ಬ್ಯಾಡ ಅಂತಾರ. ಅದೇ ಕಾರಣಕ್ಕ ಈಗ ನಮ್ದು ಜಮೀನು ಇಲ್ಲ, ಅದ್ರಾಗ ಇಂಥದ್ದು ಹೊಸ ತರ ಮಾಡ್ತೀನಿ ಅನ್ನೋ ಅದು ಒಲ್ಲೆ ಅನ್ನೋ ಸ್ಟೇಜೇ ಅವ್ರದ್ದು, ಬ್ಯಾಡ್ ಅನ್ನೋ ಸ್ಟೇಜ್. ಆದ್ರೂ ಅವ್ರು ಸಪೋರ್ಟ್ ಮಾಡಿದ್ರಿ. ಫಸ್ಟಿಗೆ ನಾವು ಒಂದು 70,000 ರೂಪಾಯಿ ಖರ್ಚು ಮಾಡಿ ಬಿಜಾಪುರ ಸಿಟಿನ ಗಣೇಶ್ ನಗರದ ಲಕ್ಷ್ಮೀ ಗುಡಿ ಹಿಂಭಾಗದಲ್ಲಿ ನಮ್ಮ ಮನೆಯವ್ರಿ ಅಲ್ಲೇ ಒಂದ್ ಏನ್ ಮಾಡಿದ್ರೆ ಸಣ್ಣ ಪ್ರಮಾಣದಲ್ಲಿ ಶೆಡ್ ಹಾಕೊಂಡು ಅದಕ್ಕೆಲ್ಲ ಆರ್ಥಿಕ ಸಹಾಯ ಮಾಡಿದ್ರು. ಮನ್ಯಾಗ ಸಪೋರ್ಟ್ ಮಾಡಿದ್ರು. ಮಾಡಪ್ಪ ನಿನಗ ಅದು ತಲೆಯಾಗ ಅಟ್ಟ ಐತ್ ಅನ್ನೋದಕ್ಕೆ ಇತ್ತಲ್ಲ, ಮಾಡೇ ಬಿಡು ಅಂತ. ಇನ್ನೊಂದ್ ಏನಾದ್ರೆ ಜಮೀನ್ ಇರ್ಲಾರ್ದ ಕೃಷಿಕ್ ಆಗ್ಬೇಕಂದ್ರ ಒಂದ್ ನನಗೆ ಏನಿತ್ತು, ಬೇರೆ ಆಪ್ಷನ್ ಇಲ್ರಿ ನಂಗ. ಇದು ಒಂದೇ ಇತ್ತು ನನಗ, ಅಣಬೆ ಮಾಡ್ಬೇಕು.
ಬದ್ಲಿ ಎಲ್ಲ ಹಾಕವು ವ್ಯಾಪಾರ ಆಗ್ಬಿಡ್ತಾವ ಬಿಸ್ನೆಸ್. ನನಗ ಅದು ಲೈಕ್ ಆಗೋದಿಲ್ಲ. ನನಗ ರೈತ ಅನ್ಬೇಕು ಒಟ್ಟ. ನಮಗ ರೈತರದ ಜಾತ್ರಿ, ಧಾರವಾಡ ಕೃಷಿ ಮೇಳ, ಬಿಜಾಪುರ ಕೃಷಿ ಮೇಳ ಇಂಥವೆಲ್ಲ ಬಾಳ ಇಷ್ಟ. ರೈತನೇ ಅನ್ಬೇಕು ನನಗ. ಅನ್ನೋದಾದ್ರೆ ರೈತ ಅಂತೂ ನಡಿಬೇಕು. ಈ ಕಾರಣಕ್ಕ ನಾ ಏನ್ ಮಾಡಿದೆ, ಇದನ್ನ ಆಯ್ಕೆ ಮಾಡ್ಕೊಂಡೆ. ಮನ್ಯಾಗೂ ಹಂಗೆ ಚೆನ್ನಾಗಿ ಸಪೋರ್ಟ್ ಸಿಕ್ತ್ರಿ. ನಮ್ಮ ತಮ್ಮ ಆಯ್ತು, ನಮ್ಮ ತಂದೆ ತಾಯಿ ಇವ್ರು ಎಲ್ಲಾರು, ನಮ್ಮ ಅಕ್ಕನವ್ರದ್ದು ಎಲ್ಲಾರ್ದು ಸಪೋರ್ಟ್ ಒಳ್ಳೇದಿತ್ತು. ಹಿಂಗಾಗಿ ನಾನು ಇದ್ರಾಗ ಸಕ್ಸಸ್ ಆಗ್ಲಿಕ್ಕೆ ಚಲೋ ಆಯ್ತ್ರಿ. ನಿಮ್ ಸ್ನೇಹಿತರದು ಎಲ್ಲ ಮುಂಚೆ ನಾನು ನನ್ನ ಪರಿಚಯಸ್ಥರಿಗೆ ಸ್ವಲ್ಪ ಕೇಳಿದೀನಿ. ಯಾಕಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಾರೆ ಹೊಸ್ತಾಗಿ ನಾನು ಆವಾಗ ಒಂದು 100 ಜನಕ್ಕೆ ಭೇಟಿ ಆಗಿನಂದ್ರೆ ಅವ್ರು ಅದರಲ್ಲಿ ಒಬ್ರು ಇಬ್ರು ನನಗೆ ಪಾಸಿಟಿವ್ ಹೇಳೇ ಇಲ್ಲ. ಯಾಕಂದ್ರೆ ಅಣಬೆ ಅಂದ್ರೆ ಮಲೆನಾಡು ಪ್ರದೇಶದು, ಮಲೆನಾಡ್ ಕಡೆ ಬರ್ತದ, ನಮ್ಮಲ್ಲಿ ಎಲ್ಲಿ ಬರ್ತದ ಈ ತರ ಹೇಳ್ತಿದ್ರು. ಅದೇ ಕಾರಣಕ್ಕೆ ನಾ ಏನ್ ಮಾಡಿದೆ, ಈ ಒಟ್ಟ ಇಲ್ಲ ಅಂದ್ರ ಇಲ್ಲಿ ಇರ್ಲಾರ್ದು ಬೆಳೆದ್ರೇನೆ ಒಂದ್ ಮಾರ್ಕೆಟ್ ಇರ್ತದ ಅದ್ರದ್ದು. ಅದೇ ಒಂದ್ ಕಾರಣಕ್ಕೆ ನಾ ಏನ್ ಮಾಡಿದೆ, ಅದನ್ನ ಚಾಲೆಂಜ್ ಆಗಿ ತಗೊಂಡೆ. ಬದ್ಲಿ ಇದು ಇಲ್ರಿ, ನಂಗೆ ದಾರಿ ಇಲ್ಲ, ಅದೇ ಮಾಡ್ಬೇಕು ನಾ. ಮತ್ತು ರೈತ ಬರ್ಬೇಕು, ಅಲ್ಲಿಗೆ ಎಲ್ಲಿ ಹೋದ್ರು ಅಲ್ಲಿಗೆ ಸಿಗುತ್ತದ. ಅದೇ ಕಾರಣಕ್ಕೆ ನಾ ಏನ್ ಮಾಡಿದೆ, ಇದನ್ನ ಬಿಡ್ಲಿಲ್ಲ. ಒಟ್ಟ ಒಂದ್ ಸ್ವಲ್ಪ ಚೆನ್ನಾಗಿ ಅದ್ರ ಬಗ್ಗೆ ನಾಲೆಜ್ ತಗೊಂಡು ಪ್ರಾಪರ್ ಆಗಿ ವರ್ಕ್ ಮಾಡ್ಕೊಂಡು ಏನದ ಅಲ್ಲಿದ್ದ ಇದು ಅಣಬೆ ಕೃಷಿ ಸ್ಟಾರ್ಟ್ ಮಾಡಿದಿವ್ರಿ. ಎಷ್ಟು ವರ್ಷ ಐತ್ರ ನೀವು ಚಾಲು ಮಾಡಿ? ಈಗ ನಾನು 1 ವರ್ಷ 4 ತಿಂಗ್ರಿ, ಹೆಚ್ಚು ಕಡಿಮೆ 1.5 ವರ್ಷ ಆಗ್ಲಿಕ್ಕೆ ಬಂದದ್ರಿ. 2023 ಇನ್ಕಮ್ ತಗೊಂಡ್ ಏನದ 4,000 ರೂಪಾಯಿ ಕೆಜಿ ಮಾರ್ತೀವ್ರಿ. ಯಾಕಂದ್ರೆ ನಾವು 1 ಕೆಜಿ 10 ಕೆಜಿ ಅಣಬೆನ ಒಣಗಿಸಿದಾಗ ನಮಗ್ ಆಕಾಶ ದಿವಾಂಜಿ ಇವ್ರಿಗೆ ಕೂಡ ನಂದು ಅಭಿನಂದನೆಗಳು. ಯಾಕಂದ್ರೆ ಯಾವ್ದೇ ಒಂದ್ ಸಣ್ಣದಿರ್ಲಿ ಸಹಾಯ ಅದು ಮಾಡೋದು ಬಹಳ ಇಂಪಾರ್ಟೆಂಟ್. ಹೇಳುದ್ ದೊಡ್ಡ ಆಗದ, ಸಣ್ಣದೇ ಇರೋಲಕ್ಕ ಅದ್ರಲ್ಲಿದ್ದು ಒಂದ್ ನಮಗ್ ಹೆಲ್ಪ್ ಆಗಿತ್ತಂದ್ರು ಅವ್ರನ್ನ ನೆನೆಸ್ಬೇಕಾಗ್ತದ. ಇದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತದ್ರಿ. ಇದು ನಾವೀಗ 500 ರೂಪಾಯಿ ಕೆಜಿ ಕೊಡ್ತಾ ಇದೀವ್ರಿ ಬಿಜಾಪುರದಲ್ಲಿ. ರೀ ಸ್ಕಿನ್ ಡಿಸೀಸ್, ಕೂದ್ಲ ಉದ್ರವ್ರಿಗೆ, ಹೆಚ್ಚಾಗಿ ಕೆಲವೊಬ್ರಿಗೆ ಕೂದ್ಲ ಉದುರ್ತಿರ್ತದ ಅಂತವ್ರಿ. ವಿಟಮಿನ್ ಸಿ ಇರ್ತದ, ವಿಟಮಿನ್ ಬಿ ಸಿರೀಸ್ ಅಂತ ಹೇಳಿ ಬರ್ತಾವ. ವಿಟಮಿನ್ B1, B2, B12 ಇಲ್ಲಿ ತನೂ ಅವು ಎಲ್ಲ 100% ಸಸ್ಯಾಹಾರದ ಐತಿ. ಈ ಮನೆಯಲ್ಲಿ ಹೆಂಗ ನಮಗ ಹೆಲ್ಪ್ ಮಾಡಿದ್ರಲ್ಲ ಅದ್ರಂಗ ನಮ್ಮ ಬಿಜಾಪುರದ ಕೃಷಿ ಇಲಾಖೆ ಮತ್ತ ಬಿಜಾಪುರದ ನಮ್ಮ ಹಿಟ್ನಳ್ಳಿ ಫಾರ್ಮ್. ನಮಸ್ಕಾರ ಕರ್ನಾಟಕ, ಮತ್ತೊಂದು ನನ್ನ ಹೊಸಡೆ ಸ್ವಾಗತ ಸುಸ್ವಾಗತ. ಇವಾಗ ನೀವು 1ನೇದು 2ನೇದು 3ನೇ ಪಾರ್ಟ್ ನೋಡಿದ್ರಿ. ಈ ಅಣಬೆ ಬೇಸಾಯದಿಂದ ನಮ್ಗೆ ಉಪಯೋಗಗಳು ಏನಪ್ಪಾ, ನಮ್ಮ ಹೆಲ್ತಿಗೆ ಏನು ಉಪಯೋಗ ಆಗ್ತದೆ, ಇದು ಯಾರಿಗೆ ಹತ್ತದ, ಇದು ಯಾರು ತಗೋತಾರ, ಏನ್ ಕ್ಯಾನ್ಸರ್ ಇದ್ದವ್ರು ತಗೋತಾರೋ, ಯಾರಿಗೆ ಹತ್ತದೋ, ಮತ್ತೆ ಇದು ಎಲ್ಲದಕ್ಕೆ ಬರ್ತದೋ ಬರಲ್ಲೋ, ನಮ್ಗೆ ಉಪಯೋಗರೇ ಆಯ್ತ್ರಿ ಇಲ್ಲ. ಇದು ಮಾರ್ಕೆಟಿಂಗ್ ಯಾವ ರೀತಿ ಆಗ್ತದ ಅನ್ನೋದು ನಮ್ಮ ವಿರೂಪಾಕ್ಷ ಅಣ್ಣವ್ರು ನಮಗೆ ತಿಳಿಸ್ಕೊಡ್ತಾರ. ಬರ್ರಿ ಹೋಗಮ್ಮ. ಇಷ್ಟ ತನಕ ಈ ಎಲ್ಲ ಮಾಹಿತಿ ನಿಮ್ಗೆಲ್ಲ ಅರ್ಥ ಆಗ್ಯದ. ಯಾರಾದ್ರೂ ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಕ್ಲಿಕ್ ಮಾಡಿ ನೋಡ್ರಿ. ಆ 2 ವಿಡಿಯೋ ನೋಡಿದ್ರೆ ಅಂದ್ರ ಈ ಒಂದು ವಿಡಿಯೋ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗ್ತದ. ಮಾರ್ಕೆಟಿಂಗ್ ಸ್ಕೇಲೇ ಆಗ್ಲಿ ಮತ್ತು ಯೂಸರ್ಸ್ ಆಗ್ಲಿ, ಅವು 2 ವಿಡಿಯೋ ಬಗ್ಗೆ ಮಾಹಿತಿ ತಿಳ್ಕೊರಿ. ಆಮೇಲೆ ಇದ್ರ ಬಗ್ಗೆ ಬರ್ರಿ. ಓಕೆ ಸ್ನೇಹಿತರೆ, ಬನ್ನಿ. ಇವಾಗ ಈ ಅಣಬೆಯನ್ನು ತಿನ್ನೋದ್ರಿಂದ ಯಾರಿಗೆಲ್ಲ ಉಪಯೋಗ ಆಗ್ತದ, ಈ ಮಶ್ರೂಮ್ ತಿನ್ನೋದ್ರಿಂದ ನಮಗೆ ಏನ್ ಹೆಲ್ತಿಗೆ ಉಪಯೋಗ ಆಗ್ತದ, ನಮ್ಮ ಜನರಿಗೆ ತಿಳಿಸ್ಕೊಡಲ್ಲ ಸ್ವಲ್ಪ. ನೋಡ್ರಿ, ಈ ಅಣಬೆಗೆ ಏನಂತಾರ್ರಿ, ಸಸ್ಯಾಹಾರಿ ಮಾಂಸ ಅಂತೇಳಿ ಕರೀತಾರ. ಅಂದ್ರೆ ವೆಜ್ ನಾನ್ ವೆಜ್ ಅಂತೇಳಿ ಕರೀತಾರ್ರಿ. ಸಸ್ಯಾಹಾರಿ ಮಾಂಸ ಇದು ಮಾಂಸಾಹಾರಿ ಅಲ್ಲಿದು ಸಸ್ಯಾಹಾರಿ ಮಾಂಸ. ಸಸ್ಯಾಹಾರದೊಳಗ ಮಾಂಸದಷ್ಟು ನ್ಯೂಟ್ರಿಷನ್ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಇದಕ್ಕ ಸಸ್ಯಾಹಾರಿ ಮಾಂಸ ಅಂತ ಹೇಳಿ ಕರೀತಾರೆ. ಅದನ್ನೇ ಮಂದಿ ಕೆಲವೊಬ್ರು ಏನ್ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ರ, ಸಸ್ಯಾಹಾರಿ ಮಾಂಸ ಅಂದ್ರೆ ಇದು ಮಾಂಸದ ಜಾತಿಗೆ ಬರ್ತದ ಮಾಂಸ ಅಂತ ಹೇಳಿ ತಿಳ್ಕೊಂಡು ತಪ್ಪು ತಿಳುವಳಿಕೆ ಮಾಡ್ಕೊಂಡಾರ. ಇದು ಯಾವುದೇ ರೀತಿಯ ಮಾಂಸಾಹಾರದ ಜಾತಿಗೆ ಸೇರುವುದಿಲ್ಲ. ನಾವು ಬೀಜ ಹಾಕಿ ಬೆಳಿತೀವ್ರಿ. ಇದು ಏನದ ಪ್ಯೂರ್ಲಿ 100% ಸಸ್ಯಾಹಾರದ ಐತಿ. ಸಸ್ಯಾಹಾರಿಗಳನ್ನ ಇದನ್ನ ಬೇಕಾದನ್ನ ಕೇಳ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು ತಿನ್ಬೋದು. ಇದ್ರದ್ದು ಆರೋಗ್ಯ ಉಪಯೋಗಗಳು ಅಂತಂದ್ರ ಹೆಲ್ತ್ ಬೆನಿಫಿಟ್ ಹೆಂಗಂತಂದ್ರಿ, ಇದರಲ್ಲಿ ವಿಟಮಿನ್ ಡಿ ಇರ್ತದ್ರಿ, ವಿಟಮಿನ್ ಸಿ ಇರ್ತದ, ವಿಟಮಿನ್ ಬಿ ಸಿರೀಸ್ ಅಂತ ಹೇಳಿ ಬರ್ತಾವ. ವಿಟಮಿನ್ B1, B2, B12 ಇಲ್ಲಿ ತನೂ ಅವು ಎಲ್ಲ ಇದರಲ್ಲಿ ಚಲೋ ಇರ್ತದ್ರಿ. ಮತ್ತೆ ಇದು ಶುಗರ್ ಪೇಷಂಟ್ ಅವರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಮತ್ತ BP ಇರೋರಿಗೆ, ಮತ್ತ ಹೃದಯ ಸಂಬಂಧ ಕಾಯಿಲೆ ಇರೋರಿಗೆ, ಮತ್ತ ಹಂಗ ಇವ್ರಿ ಯಾರು ಮೂಲವ್ಯಾಧಿ, ಮತ್ತ ಜೀರ್ಣಕ್ರಿಯೆ, ಆಮೇಲೆ ಸ್ಕಿನ್ ಡಿಸೀಸ್, ಕೂದ್ಲ ಉದ್ರವ್ರಿಗೆ, ಹೆಚ್ಚಾಗಿ ಕೆಲವೊಬ್ರಿಗೆ ಕೂದ್ಲ ಉದುರ್ತಿರ್ತದ ಅಂತವ್ರಿಗೆ, ಮತ್ತೆ ಪ್ಲಸ್ ಗರ್ಭಿಣಿಯರಿಗೆ ಉತ್ತಮ ಆಹಾರ ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಇದಕ್ಕ ಗರ್ಭಿಣಿಯವರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಏನದ ಮಗುವಿನ ಬೆಳವಣಿಗೆ ದೈಹಿಕ ಅಥವಾ ಬೌದ್ಧಿಕ ಬೆಳವಣಿಗೆ ಚಲೋ ಆಗ್ಲಿಕ್ಕೆ ಅಂತ ಹೇಳಿ ಇದು ಬಹಳ ಚಲೋ ಅಂತ ಹೇಳ್ತಾರೆ ಇದು ಅಣಬೆ ತಿನ್ನು ಸೇವನೆಯಿಂದ. ಮತ್ತೇನದ ಮಗುವಿನ ದೈಹಿಕ ಬೆಳವಣಿಗೆ ಪ್ರೆಗ್ನೆಂಟ್ ಇದ್ದ ಟೈಮ್ ನಲ್ಲಿ ಇದನ್ನ ಸೇವನೆ ಮಾಡಿದ್ರೆ ದೇಹ ಅಂಗರಚನೆ ಎಲ್ಲ ಚಲೋ ಆಗಿ ದಷ್ಟ ಪುಷ್ಟ ಇದು ಆಗ್ತದ ಅಂತ ಹೇಳಿ
ಡಾಕ್ಟರ್ಗಳ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾರ್ರಿ. ಮತ್ತ ಅದೇ ರೀತಿ ನಮಗ ಇದು ಯಾವ್ದ್ರಿ ಸ್ಕಿನ್ ಡಿಸೀಸ್ ಬರ್ತದಲ್ರಿ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟದ, ಯಾರು ಬಿಸಿಲಿಗೆ ಹೋಗಾಕ ಒಲ್ಲೆ ಅಂತಾರ. ಬಿಸಿಲದ ಅಲ್ಲೇನ್ ಹೋಗ್ತಿ, ಕೆಲಸ ಮಾಡೋರು ಅದೇ ಆಗ್ಯದ, ಮಾಡ್ಲಾರ್ದವ್ರು ಆಗ್ಯದ. ಬಿಸಿಲಿಗೆ ಯಾರು ಬೀಳವಲ್ರಿ. ಈಗ ಬಿಸಿಲು ಮೈ ಮೇಲೆ ಬಿತ್ತಂದ್ರೆ ವಿಟಮಿನ್ ಡಿ ಅನ್ನೋದು ಸಿಗ್ತದ, ನಮ್ಮ ದೇಹಕ್ಕೆ ಸಿಗ್ತದ. ಅಲ್ಲಿದ್ದ ನಮಗ ಯಾವ್ದೇ ರೀತಿ ಚರ್ಮ ರೋಗಗಳು ಬರುದಿಲ್ಲ. ಇದು ಏನಾಗ್ಯದ್ರಿ, ಈ ಚರ್ಮ ರೋಗಗಳು ಬರಾಕ ವಿಟಮಿನ್, ನಾವ್ ಯಾರು ಬಿಸಿಲಿಗೆ ಹೋಲಾರ್ದಕ್ಕ ವಿಟಮಿನ್ ಡಿ ಕೊರತೆಯಿಂದ ಏನದ ಚರ್ಮ ರೋಗಗಳು ಬಾಳ ಆಗ್ಲಿಕ್ಕತ್ತಾವ ಈಗ. ಅದಕ್ಕೆ ಏನದ, ಅದನ್ನ ತಡೆಗಟ್ಟಬೇಕಂದ್ರೆ ಇದ್ರಾಗ ವಿಟಮಿನ್ ಡಿ ಹೇರಳವಾಗೈತ್ರಿ. ಅತಿ ಹೆಚ್ಚು ವಿಟಮಿನ್ ಡಿ ಸಿಗಕತ್ತದ್ರಿ ಇದ್ರಲ್ಲಿ. ನೀವು ಮಾಂಸಾಹಾರಿಗಳು ಇದ್ರಪ್ಪ ಅಂದ್ರ ಮೀನ ತಿನ್ಬೇಕಾಗ್ತದ. ನೀವು ಸಸ್ಯಾಹಾರಿಗಳು ಇತ್ತಂದ್ರ ನಿಮ್ಗೆ ವಿಟಮಿನ್ ಡಿ ಸಿಗಬೇಕು, ಅದು ಸಸ್ಯಾಹಾರದೊಳಗ ಸಿಗಬೇಕು ಅನ್ನೋದಿತ್ತಂದ್ರ ನೀವು ಅಣಬೆ ತಿನ್ಬೇಕಾಗ್ತದ. ಇಷ್ಟೆಲ್ಲ ಇದ್ರದ್ದು ಅಣಬೆ ತಿನ್ನೋದ್ರಿಂದ ಉಪಯೋಗಗಳಿದ್ದಾವ್ರಿ. ಮತ್ತೇನೋ ಕ್ಯಾನ್ಸರ್, ಇದರಲ್ಲಿ ಇನ್ನೊಂದ್ರಿ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿ ಕೆಲವೊಂದು ಕ್ಯಾನ್ಸರ್ ದೊಡ್ಡ ದೊಡ್ಡ ರೋಗಗಳಿಗೆ ಅಪೋಸಿಟ್ ಆಗಿ ಕೆಲಸ ಮಾಡುವಂತ ಕೆಲವೊಂದು ಇದರಲ್ಲಿ ನ್ಯೂಟ್ರಿಷನ್ ಇರ್ತದ್ರಿ. ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿ ಬರ್ತದ. ಮತ್ತ ಆಮೇಲೆ ಏನದ, ಇದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತದ್ರಿ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತದ. ಮತ್ತ ಇದು ರೀ ಯಾವ್ದು ರೋಗ ನಿರೋಧಕ ಶಕ್ತಿಗೆ ಚೆನ್ನಾಗಿ ವರ್ಕ್ ಆಗ್ತದ್ರಿ. ಆಮೇಲೆ ಏನದ, ಫ್ಯಾಟ್ ಬೊಜ್ಜು, ಇದು ಭಾರಿ ದೊಡ್ಡ ಸಮಸ್ಯೆ ರೀ ಎಲ್ಲರಿಗೆ. ಇದು ಗುಡ್ ಕೊಲೆಸ್ಟ್ರಾಲ್ ಅಷ್ಟೇ ಉಳಿಸ್ತದ. ಮನುಷ್ಯಾಗ 2 ಕೊಲೆಸ್ಟ್ರಾಲ್ ಇರ್ತಾವ, ಒಂದ್ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್. ಬ್ಯಾಡ್ ಕೊಲೆಸ್ಟ್ರಾಲ್ ಗೆ ತೆಗೆದು ಗುಡ್ ಕೊಲೆಸ್ಟ್ರಾಲ್, ಒಳ್ಳೆ ಕೊಬ್ಬನ್ನ ಮಾತ್ರ ಉಳಿಸಿ ನಮಗ ಇದು ಮಾಡ್ತದ. ಆ ತರ ಇದರಲ್ಲಿ ಇದು ಐತ್ರಿ. ಇದ್ರ ಸೇವನೆಯಿಂದ ಗುಡ್ ಕೊಲೆಸ್ಟ್ರಾಲ್ ಅಷ್ಟೇ ಉಳಿತದ. ಆಮೇಲೆ ಕೆಲವೊಂದು ಇದು ಲೇಡೀಸ್ ಅವ್ರಿಗೆ ಈ ಮಂತ್ಲಿ ಪೀರಿಯಡ್ದು ಋತು ಇದ್ರದ್ದು ತೊಂದರೆಗಳು ಬರ್ತಾವ, ಹೊಟ್ಟೆ ನೋವು ಆಗ್ತದ, ಇದೆಲ್ಲ ಆ ಸಮಸ್ಯೆಗಳನ್ನು ಇದ್ರ ಕ್ರಮಬದ್ಧ ಸೇವನೆಯಿಂದ ಹೋಗ್ತದ. ಮತ್ತೆ ನೀವು ಯಾವಾಗಾರ ಒಮ್ಮೆ ತಿಂದು, ನಾವು ಒಮ್ಮೆ 6 ತಿಂಗಳದಿಂದ ಅಣಬೆ ತಿಂದಿದ್ದೆ ನನಗೆ ಏನೂ ಆಗಿಲ್ಲ ಅಂತಂದ್ರೆ ಬರುದಿಲ್ಲ. ಇದನ್ನ ಏನದ, ಒಂದು ಕ್ರಮಬದ್ಧ ಸೇವನೆಯಿಂದ ಅದ್ರದ್ದು ಎಲ್ಲಾ ಎಫೆಕ್ಟ್, ಆರೋಗ್ಯದ ಲಕ್ಷಣಗಳು. ಕ್ರಮಬದ್ಧ ಅಂದ್ರೆ ಇವೇನೋ ಮುಂಚೆ ಅಂದ್ರೆ ನೀವು ವಾರದಾಗ ಒಂದ್ 2-3 ಸಲ ಆದ್ರೂ ತಿನ್ಬೋದ್ರಿ. ಇದ್ರದ್ದು ಪೌಡರ್ ಸಿಗ್ತದ, ಪೌಡರ್ ಆದ್ರೂ ತಗೋಬಹುದು. ನೀವು ಹಸಿದ್ ಸಿಕ್ಕಿದ್ರೆ ಹಸಿದನ್ನ ಸೇವನೆ, ಪಲ್ಯ ಗಿಲ್ಲೆ ಮಾಡ್ಕೊಂಡು ಅದನ್ನ ಸೇವನೆ ಮಾಡ್ಕೋಬಹುದು. ಇದ್ರದ್ದು ಹೆಲ್ತ್ ಬೆನಿಫಿಟ್ ಬಗ್ಗೆ ನೀವು ಇನ್ನ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ಗೂಗಲ್ದಲ್ಲಿ ಇದು ಮಾಡ್ಕೊರಿ. ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ನೀವು ಬಿಡುದೇ ಇಲ್ಲ, ಎಲ್ಲಿ ಸಿಕ್ಕರು ಬಿಡುದಿಲ್ಲ ನೀವು ಅಣಬೆನ. 10-12 ತಿನ್ನೋ ಬದ್ಲಿ ಒಂದ್ರಾಗ ಎಲ್ಲ ಐತಲ್ಲ ಅಂತ ಹೇಳಿ ಇದನ್ನೇ ತಿಂದು ಬಿಡ್ತೀರಿ ನೀವು. ಅಷ್ಟು ಆರೋಗ್ಯದ ಉಪಯೋಗಗಳು ಇದರಿಂದ. ಒಳ್ಳೆ ಆಹಾರ ರೀ, ಒಳ್ಳೆ ಪೌಷ್ಟಿಕ ಆಹಾರ ಮಕ್ಕಳಿಗೆ ಕೊಡ್ಬೋದು. ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ನೀವೇ ತಿನ್ಬೇಕು 0 to 90 ಅವ್ರಿಗೆ ಯಾರು ಬೇಕಾದವ್ರು ತಿನ್ಬೋದು. ಶುಗರ್ ಪೇಷಂಟ್ ಅವರಿಗೆ ಎಲ್ಲಾ ಆಹಾರ ರಿಸ್ಟ್ರಿಕ್ಟ್ ಅದಾವ. ನೀವು ಅನ್ನ ತಿನ್ಬಾಡ್ರಿ, ಸಕ್ರೆ ತಿನ್ಬಾಡ್ರಿ ಎಲ್ಲ ಹೇಳ್ತಿರ್ತಾರೆ. ಇದು ಅಣಬೆ ತಿನ್ನಂತ ಕೇಳಿರ್ಬೇಕಾರ ಅವ್ರಿ ಡಾಕ್ಟ್ರಿಗೆ. ನಿಮ್ ಡಾಕ್ಟ್ರಿಗೆ ಹೋಗಿ ಕೇಳ್ಕೋರಿ, ಅವ್ರು ತಿನ್ನಂತಾರೆ. ಅಣಬೆ ಇತ್ತಂದ್ರೆ ತಿನ್ನಂತಾರೆ. ಆ ತರ ಒಂದು ಒಳ್ಳೆ ಪೋಷಕಾಂಶಯುಕ್ತ ಆಹಾರ ಅಣಬೆ ಅದ. ಇದು ಸಸ್ಯಾಹಾರ ಅದ ರೀ. ಹಾಗಾಗಿ ಎಲ್ಲರೂ ಇದನ್ನ ಉಪಯೋಗಿಸ್ಕೋಬೇಕು, ಅದರದ ಲಾಭಗಳನ್ನು ಪಡ್ಕೋಬೇಕು. ನೀವು ಗೂಗಲ್ದಾಗ ಏನ್ ಸರ್ಚ್ ಮಾಡ್ತೀರಂದ್ರ ಮಶ್ರೂಮ್ ಅಂತ ಸರ್ಚ್ ಮಾಡ್ರಿ, ಅಂದಾಗ ಏನ್ ಪೂರ್ತಿ ಡೀಟೇಲ್ ಬರ್ತದ. ಮಶ್ರೂಮ್ ಇನ್ ಕನ್ನಡ ಯೂಸಸ್ ತೋಡ್ರಿ, ಪೂರ್ತಿ ಡೀಟೇಲ್ ಬರ್ತದ ಸ್ನೇಹಿತರೆ. ಇನ್ನೊಂದ್ರಿ, ಇದು ಯಾವ ಪ್ರೈಸ್ ಏನ್, ಮಾರ್ಕೆಟಿಂಗ್ ಪ್ರೈಸ್ ಏನೈತಿ? ಇದು ನಾವೀಗ 500 ರೂಪಾಯಿ ಕೆಜಿ ಕೊಡ್ತಾ ಇದೀವಿ ಬಿಜಾಪುರದಲ್ಲಿ. ರೀ 500 ರೂಪಾಯಿ ಮಾರ್ಕೆಟ್ ನಲ್ಲಿ ಮಾರ್ತಾ ಇದೀವಿ. ಪೌಡರ್ನ ಏನದ 4000 ರೂಪಾಯಿ ಕೆಜಿ ಮಾರ್ತೀವ್ರಿ. ಯಾಕಂದ್ರೆ ನಾವು 10 ಕೆಜಿ ಅಣಬೆನ ಒಣಗಿಸಿದಾಗ ನಮಗ್ 1 ಕೆಜಿ ಪೌಡರ್ ಸಿಗ್ತದೆ. 1 ಕೆಜಿ ಇದು 10:1 ಅದ ರೀ. 88% 88% ಪ್ರಮಾಣ ಇದರಲ್ಲಿ ವಾಟರ್ ಇರ್ತದೆ, ನೀರಿನ ಅಂಶ ಇರ್ತದೆ. ಹಂಗಾಗಿ ಇದೆಲ್ಲ ರೆಡ್ಯೂಸ್ ಆಗಿ ನಮಗೇನದ 10 ಕೆಜಿ ಅಣಬೆ ನಾವು ಇವತ್ತು ಒಣಗಿಸಿದ್ವಿ ಅಂದ್ರೆ ನಮಗ್ 1 ಕೆಜಿ ಒಣಗಿದ ಅಣಬೆ ಸಿಗ್ತದೆ. ಆ ತರ ಇದು. ನಾವು ಅದಕ್ಕೆ 4000 ರೂಪಾಯಿ ರೇಟ್ ಇಟ್ಟಿದ್ದೀವಿ. ನಮ್ಮಲ್ಲಿ ಒಣಗಿದ ಅಣಬೆನೂ ಸಿಗ್ತದೆ, ಅದರದ್ದು 3000 ರೂಪಾಯಿ ಕೆಜಿ ಮಾರ್ತೀವಿ. ಪೌಡರ್ದು 4000 ರೂಪಾಯಿ ಇದೆ ರೀ. ಹಸಿ ಅಣಬೆ ಬೇಕಪ್ಪ ಅಂತಂದ್ರೆ ಅದು 500 ರೂಪಾಯಿ ಕೆಜಿ ಇದೆ. ನಾವು ಅರ್ಧ ಕೆಜಿಯಿಂದಾನೆ ಮನೆಗೆ ಹೋಮ್ ಡೆಲಿವರಿ ಮಾಡ್ತೀವಿ. ಫ್ರೀ ಹೋಮ್ ಡೆಲಿವರಿ ಮನೆಗೆ, ಬಿಜಾಪುರ ಸಿಟಿಯಲ್ಲಿ ಸುತ್ತಮುತ್ತ. ಮತ್ತೆ ಬೇಕಂದ್ರೆ ಸುತ್ತಮುತ್ತ ನಮ್ಮಲ್ಲಿ ತಾಲೂಕುಗಳಿಗೆ ಏನಾದ್ರೂ ಕಳಿಸ್ಕೊಡ್ತೀವಿ ರೀ. ಬಸ್ಸಿಗಿಟ್ಟು ಅದೇನ ಟ್ರಾನ್ಸ್ಪೋರ್ಟೇಷನ್ ಇರ್ತದ, ಅದ್ರ ಇದು ಮಾಡ್ಕೊಂಡು ಕಳಿಸ್ತೀವಿ ರೀ. ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ಊರುಗಳಿಗೆ ಕೊಟ್ಟು ಕಳಿಸ್ತೀವಿ.
ಅಂದ್ರೆ ಫ್ರೆಶ್ ಆಗಿ ಅಲ್ರ ನೀವು ಕಳ್ಸೋದಿ ಫ್ರೆಶ್ ಎಲ್ಲ ಫ್ರೆಶ್ ರೀ. ಇವಾಗ ಬೆಳಗ್ಗೆ ನಾವು ಕಟಾವ್ ಮಾಡಿದ ತಕ್ಷಣನೇ ನಮ್ ಕಸ್ಟಮರ್ಗೆ ಒಯ್ದು ಕೊಡ್ತೀವಿ, ಲೇಟ್ ಮಾಡೋದಿಲ್ಲ. ನಾವ್ ಇಡುದೇ ಇಲ್ಲ ಅದನ್ನ ಮೊದಲ ಮಾತು. ಈಗ ನಿಮ್ಗೆ ನೋಡಾಕು ಕಾರಣ ಸಿಗ್ಲಿಲ್ಲ ಇವತ್ತು, ಸ್ವಲ್ಪ ಬಾಳ ನಿಮಗ್ ಕಾಣ್ಲಿಲ್ಲ. ಯಾಕಂದ್ರ ನಾವು ನಿನ್ನೆ ಮೊನ್ನೆ ಎಲ್ಲ ಹರಿದ್ ಕಳ್ಸಿಬಿಟ್ಟಿವ್ರಿ. ನಾವ್ ಬಿಡಾಕ್ ಬರುದಿಲ್ಲ, ನೀವು ಬರ್ತೀರಿ ಒಂದ್ ದಿನ ಬಿಡ್ತೀನಿ ಅಂದ್ರ ನಾ ಇಲ್ಲಿ ಬಿಡಾಕ್ ಬರುದಿಲ್ಲ. ಬೆಳೆಯೋದಲ್ಲ ಇದು 3 ದಿನ ಅಥವಾ 4 ದಿನ ಬದುಕ್ತದ ಅಷ್ಟೇ. ಅದ್ರೊಳಗಿದ್ರ ನಾವ್ ಕಟಾವ್ ಮಾಡಿ ನಿಮ್ಗೆ ಕೊಡ್ಬೇಕು, ನೀವು ಮತ್ತೆ ಇದನ್ನ ಸೇವನೆ ಮಾಡಿರ್ಬೇಕು. ಈ ತರ ಅದ. ಮತ್ತೆ ನಾವು ಇದನ್ನ ಡ್ರೈ ಮಾಡ್ಕೊಂಡಿವಿ ಅಂದ್ರ ಅದ್ರ ಮತ್ತೆ ಮುಂದೆ ಅದ್ರದ್ದು ಲೈಫ್ ಇರ್ತದ. ಅದು ಏನ್ ತೊಂದ್ರೆ ಇಲ್ರಿ. ನಾವು ಫ್ರೆಶ್ ಅಂದಾಗ ಮಾತ್ರ ಬಾಳ ಕಟ್ನಿಟ್ಟಿರ್ತೀವಿ. ಇವತ್ತು ಕಟ್ ಮಾಡ್ಬೇಕಂದ್ರ ಆ ಟೈಮಿಗೆ ಬಂದ್ ಕಟ್ ಮಾಡ್ತೀವ್ರಿ ನಾವು. ಅದನ್ನ ಏನು ಮುಂಜಾನೆ ಕಟ್ ಮಾಡ್ತೀನಿ ಅಂದ್ರ ಮತ್ತ ಅದು ಇದಾಗುತ್ತದ್ರಿ, ಅಷ್ಟು ಫ್ರೆಶ್ ಇರುದಿಲ್ಲ. ಆ ಕಾರಣಕ್ಕೆ ಏನದ ನಮಗ್ ಗುರ್ತಾಗ್ತದ ಇಂಥ ದಿನಕ್ಕೆ ಇವು ಕಟ್ ಮಾಡ್ಬೇಕು ಅನ್ನೋದು ಗುರ್ತಾಗ್ತದ. ಆ ದಿನಾನೇ ನಾವು ಹಾರ್ವೆಸ್ಟ್ ಮಾಡೋದು, ಸೀದಾ ಡೈರೆಕ್ಟ್ ಹಾರ್ವೆಸ್ಟ್ ಮಾಡಿದ ತಕ್ಷಣನೇ ಸೀದಾ ನಾವು ಕಸ್ಟಮರಿಗೆ ಒಯ್ದು ಡೆಲಿವರಿ ಮಾಡಿಬಿಡ್ತೀವಿ. ಎದರ್ಲೆ ಕಟ್ ಮಾಡ್ತೀರಿ? ಕೈಲೇ ಕಟ್? ಕೈಯಾಗ ಹಿಂಗ ಹಿಡಿತಾರಪ್ಪ ಅಂದ್ರೆ ಕೈಯಾಗ ಬಂದ್ಬಿಡ್ತದೆ, ಅದು ಆಟೋಮೆಟಿಕ್ ಬರ್ತದ. ಅದು ಅಲ್ರೇನೆ ನಮ್ಗೆ ಗುರ್ತಾಗ್ತದ. ರೊಟೇಟ್ ಮಾಡೋದ್ರಿ, ಎಡಗಡೆ ಏನ್ ಬಲಗಡೆ ಹಿಂಗತ್ತೆ ಕೈಯಾಗ ಇದ್ ಮಾಡೋಣ, ಕೈಯಾಗ ಬರ್ತದ. ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಂಡು ಒಯ್ದು ಕಸ್ಟಮರಿಗೆ ಇದು ಮಾಡ್ತೀವ್ರಿ. ಇವಾಗ ಬೇರೆದವ್ರು ಯಾರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಲ್ರಿ? ಕೊಡ್ತೀವ್ರಿ. ನಮ್ಮಲ್ಲಿ ಟ್ರೈನಿಂಗು ಮಾಡ್ತೀವ್ರಿ. ಇದರಲ್ಲಿ ನಮ್ಮಲ್ಲಿ ಏನು ಸರ್ಟಿಫಿಕೇಟ್ ಏನ್ ಕೊಡುದಿಲ್ಲ. ಏನದ ನಮ್ಮಲ್ಲಿನೇ 1 ದಿನದ ತರಬೇತಿ ಕೊಡ್ತೀವ್ರಿ, ಪ್ರಾಕ್ಟಿಕಲ್. ನಾವ್ ಏನ್ ದಿನ ವರ್ಕ್ ಮಾಡ್ತೀವಲ್ಲ ಅದ್ರ ಬಗ್ಗೆನೆ ನಿಮಗೆ ತರಬೇತಿ, ಸಂಪೂರ್ಣ ತರಬೇತಿ ಕೊಡ್ತೀವ್ರಿ. ನಿಮ್ ಕಡೆಯಿಂದನೂ ಕೆಲವೊಂದು ಇಲ್ಲೆಲ್ಲ ಪ್ರಾಕ್ಟಿಕಲ್ ಮಾಡಿಸ್ಕೊಂಡು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ನಮ್ಮಲ್ಲೇ ಊಟ ಅದ್ರದ್ದು ನಾಷ್ಟದ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ 9 ರಿಂದ ಸಾಯಂಕಾಲ 6 ಗಂಟೆ ತನಕ 1 ದಿನದ ಟ್ರೈನಿಂಗ್ ಕೊಡ್ತೀವ್ರಿ. ಅದು 1,000 ರೂಪಾಯಿ ಅದಕ್ಕೆ ಚಾರ್ಜಸ್ ಮಾಡ್ತೀವ್ರಿ. ನೀವು ಇಷ್ಟೆಲ್ಲ ಮಾಡಕ್ ನಿಮ್ ಸಪೋರ್ಟ್ ಏನ್ ಇಲಾಖೆಯಿಂದ ಏನಾದ್ರು ಸಪೋರ್ಟ್ ಸಿಕ್ಕದೇನ್ರಿ ನಿಮ್ಗ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ. ಇದು ಇಲ್ಲ ಅಂದ್ರೆ ನಡೀತಿದ್ದಿಲ್ಲ. ಈ ಮನೆಯಲ್ಲಿ ಹೆಂಗ ನಮಗ ಹೆಲ್ಪ್ ಮಾಡಿದ್ರಲ್ಲ ಅದ್ರಂಗ ನಮ್ಮ ಬಿಜಾಪುರದ ಕೃಷಿ ಇಲಾಖೆ ಮತ್ತ ಬಿಜಾಪುರದ ನಮ್ಮ ಹಿಟ್ನಳ್ಳಿ ಫಾರ್ಮ್, ಕೃಷಿ ವಿಶ್ವವಿದ್ಯಾನಿಲಯ ವಿಜಯಪುರ ಮತ್ತ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರ ರೀ, KVK ವಿಜಯಪುರ. ಇಲ್ಲಿ ಅಧಿಕಾರಿಗಳುಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನಾವ್ ಹೆಂಗಂದ್ರ ನಾವ್ ಯಾರೋ ಏನೋ ಗೊತ್ತಿಲ್ಲ. ಕೆಲವೊಂದ್ ಇಲಾಖೆಗೆ ಹೋದ ತಕ್ಷಣ ಅವ್ರು ನಮ್ಗ್ ಪರಿಚಯ ಇದ್ರು ಕೆಲವೊಬ್ರು ಮಾತಾಡ್ಸೋದಿಲ್ಲ ಅಂತ ಕಾಲ ಈಗ. ಹೋಲ್ಬಿಡ ಒಂದೇನನ್ನು ಲೆಕ್ಕದಾಗಿರ್ತಾರ. ನಾವು ಬಿಜಾಪುರ ಹೊಸಬರು, ನಮ್ದು ಇಲ್ಲಿ ಯಾವ್ದೇ ತರ ಇದು ಇಲ್ಲ. ಆದ್ರೂ ನಾವು ಹೋಗಿ ಈ ತರ ಮಾಡಾಕತ್ತೀವ್ರನ್ನ ಅವ್ರು ಇಷ್ಟು ಸಪೋರ್ಟ್ ಮಾಡಿದ್ರಿ. ಇವತ್ತಿಗೆ ಬಿಜಾಪುರದಲ್ಲಿ ಶಾಸ್ತ್ರಿ ಮಠ ಅನ್ನೋದು ಒಂದ್ 4-5 ಜನಕರ ಗೊತ್ತಾಗೈತಿ ಅನ್ನೋದು ಕಾರಣ ಇತ್ತಂದ್ರೆ ಇವು ಎಲ್ಲಾ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ, ಅಲ್ಲಿರೋ ಸ್ನೇಹಮಯ ಅಧಿಕಾರಿಗಳು ರೀ. ಬಾಳ ಅಂದ್ರ ಬಾರಿ ಬೆಸ್ಟ್ ಸಪೋರ್ಟಿವ್. ಇಷ್ಟು ಸಪೋರ್ಟ್ ಮಾಡ್ತಾರ ನಮಗ. ಈ ಅಣಬೆ ಕೃಷಿ ಮಾಡಾಕತ್ತಾಗ್ಲಿದ್ದ ಹಿಡಿದು ದೊಡ್ಡ ಅಧಿಕಾರಿಗಳಿಗೆ ಎಲ್ಲಾ ಪರಿಚಯ ಆಗಿ ಅವ್ರು ನಮಗ್ ಬಾಳ ಬೆನ್ ತಟ್ಟಿ ಅದನ್ನ ಮಾಡಪ್ಪ, ಇಲ್ಲಿ ಯಾರು ಮಾಡೋರಿಲ್ಲ, ನೀವ್ ಮಾಡಾಕತ್ತಿ ಮಾಡಂತೇಳಿ ಬಾಳ ಸಪೋರ್ಟ್ ಮಾಡಿದ್ರು. ಇಲಾಖೆ ಕಡೆಲಿದ್ದ ನಮಗ ಸೆಕೆಂಡ್ರಿ ಅಗ್ರಿಕಲ್ಚರ್ ಸ್ಕೀಮ್ ಒಳಗ ಕೃಷಿ ಇಲಾಖೆಯಿಂದ 2 ಲಕ್ಷ ರೂಪಾಯಿಗಳು ಸಹಾಯಧನನು ಇದು ಮಾಡಿಸಿದ್ರಿ. ಅದೇ ನೀವ್ ಏನ್ ಶೆಡ್ ನೋಡ್ತಾ ಇದ್ರಲ್ಲ ಇದನ್ನ ಅದರಲ್ಲಿದ್ದಾನೆ ನಾವೆಲ್ಲ ಇದು ಮಾಡ್ಕೊಂಡಿರೋದು. ಈಗ ಆ ದುಡ್ಡನ್ನ ಏನು ಇದನ್ನ ಮಾಡ್ಲಾರ್ದ ನಾವ್ ಎಲ್ಲಾನು ಸಂಪೂರ್ಣ, ಯಾಕಂದ್ರೆ ನಾವ್ ಬೆಳಿಬೇಕು ಅನ್ನೋದು ಅದ. ಕೃಷಿಕ್ ಅನ್ನೋದು ಇಟ್ಟಕ್ಕೆ ಅವ್ರು 2 ಲಕ್ಷ ಕೊಟ್ರು ತಗೊಂಡ್ ಮನ್ಯಾಗ ಕುಂದ್ರದು ಇದು ಇಲ್ಲ. ನನಗೇನದ 2 ಲಕ್ಷದಿಂದ ಮತ್ 10 ಲಕ್ಷ ಆಗ್ಬೇಕು, 10 ನಿಂಗ್ ಮುಂದ್ ಹೋಗುದದ. ಆ ಕಾರಣಕ್ಕೆ ಸಂಪೂರ್ಣ ಇಲ್ಲಿ ಉಪಯೋಗ ಮಾಡ್ಕೊಂಡಿವ್ರಿ. ಕೆಲವೊಂದು ಅಧಿಕಾರಿಗಳು ಹೆಸರು ಹೇಳಲೇಬೇಕಾಗ್ತದ. ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸೀನಿಯರ್ ಸೈಂಟಿಸ್ಟ್ ವಸ್ತ್ರ ಸರ್, SM ವಸ್ತ್ರ ಸರ್ ಅವ್ರಿಗೆ ರೀ, ಮತ್ತ ಅಲ್ಲಿನ ವಿಜ್ಞಾನಿಗಳಾದ್ರೆ ಶ್ವೇತಾ ಮನ್ನಿಕೇರಿ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ರೀ, ಮತ್ತೆ ಕೃಷಿ ಇಲಾಖೆ ಒಳಗೆ ಜಂಟಿ ಕೃಷಿ ನಿರ್ದೇಶಕರು ನಮ್ಮ ವಿಜಯಪುರ ಮೈಕಲ್ ರಾಜಶೇಖರ್ ಸರ್ ಅವರಿಗೆ, ಮತ್ತೆ ADA ಸರ್ ರೀ ಅಲ್ಲೇ ಕೃಷಿ ಇಲಾಖೆ ವಿಜಯಪುರ ಇನಾಮದಾರ್ ಸರಿಗೆ, ಇವರಿಗೆಲ್ಲರಿಗೂ, ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಕೃಷಿ ಜಿಲ್ಲಾ ನಿರ್ದೇಶಕರು ರಾಹುಲ್ K ಬಾವಿದೊಡ್ಡಿ ಸರ್, ಇವರು ಸಂಪೂರ್ಣ ಇಷ್ಟು ನಮಗ ಹೆಲ್ಪ್ ಇದು ಮಾಡಿದ್ರಂದ್ರೆ, ಒಬ್ಬ ಮನುಷ್ಯ ನಾವೇನವ್ರಿಗೆ ಭಾಳ ಪರಿಚಯ ಇದ್ದವರಲ್ಲ, ನೋಡಿದವರು ಅಲ್ಲ, ಅವ್ರ ಸಂಬಂಧಿಕರು ಅಲ್ಲ. ಇದು ಎಲ್ಲಾನು ಏನೂ ಇರ್ಲಾರ್ದನೆ ನಮಗ ಮಾಡ್ಲಿಕ್ಕತ್ತಾನ ಒಂದು ಇವನ್ ಹುಮ್ಮಸ್ಸದ ಮಾಡತ್ತಾನ ಅನ್ನೋದು ಒಂದು ಇದಕ್ಕೆ ನಮಗ್ ಭಾಳ ಬೆನ್ ತಟ್ಟಿ ಮುಂದಕ್ಕೆ ಸಪೋರ್ಟ್ ಮಾಡಿದ್ರು. ಈಗ ಅದ್ರದ್ದು ಎಲ್ಲಾ ಪರಿಣಾಮ ಇವತ್ತು ನಂದು ಮಶ್ರೂಮ್ ಅಣಬೆ ಕೃಷಿಕ ಅನ್ನೋದು ಬಿಜಾಪುರದಾಗ ನಾನು 4 ಮಂದಿಗೆ ಗೊತ್ತಾಗಿನಂದ್ರೆ ಇವರೆಲ್ಲರ ಪಾತ್ರ ಭಾಳ ದೊಡ್ಡದದ್ರಿ. ಹಂಗಾಗಿ ಅವ್ರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ಇದಕ್ಕೆ ಸಪೋರ್ಟ್ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಯಾರೇ ಇದಕ್ಕೆ ಬಂದು ನನಗೆ ಸಹಾಯ ಮಾಡಿದ್ರು. ಇವತ್ತಿಗೆ ನಮ್ಮ ಆಕಾಶ್ ದಿವಾಂಜಿ ಇವ್ರಿಗೆ ಕೂಡ ನಂದು ಅಭಿನಂದನೆಗಳು. ಯಾಕಂದ್ರೆ ಯಾವುದೇ ಒಂದು ಸಣ್ಣದಿರಲಿ ಸಹಾಯ ಅದು ಮಾಡೋದು ಭಾಳ ಇಂಪಾರ್ಟೆಂಟ್.
ಹೇಳುದ್ ದೊಡ್ಡ ಆಗದ್ರ ಸಣ್ಣದೇ ಇರೋಲಕ್ಕ ಅದ್ರಲ್ಲಿದ್ದು ಒಂದ್ ನಮಗ್ ಹೆಲ್ಪ್ ಆಗಿತ್ತಂದ್ರು ಅವ್ರನ್ನ ನೆನೆಸ್ಬೇಕಾಗ್ತದ. ಆ ಕಾರಣಕ್ಕೆ ಇವ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮತ್ ಪ್ರತ್ಯಕ್ಷ ಪರೋಕ್ಷ ಅವ ಹೆಸರು ತಗೊಂಡಿಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಿ. ಯಾರ್ಯಾರು ಇದಕ್ಕೆ ನನಗ ಹೆಲ್ಪ್ ಮಾಡಿದ್ದವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ರೀ ಸರ. ಥ್ಯಾಂಕ್ ಯು ಸೋ ಮಚ್. ನಮ್ಮಿಂದ ಹೆಲ್ಪ್ ಆಗಿರ್ತೀರಿ. ಯಾಕಂದ್ರ ದೊಡ್ಡವ್ರಿಗೆ ಬೆಳೆಸೋಕ್ಕಿಂತ ನಮ್ಮ ಸಣ್ಣ ರೈತರು ನಾವು ದೊಡ್ಡವ್ರು ಮಾಡೋದು ಭಾಳ ಮೋಸ್ಟ್ ಇಂಪಾರ್ಟೆಂಟ್. ನಮ್ ಜನರು ಹಿಂದೆ ಉಳಿಗತ್ತಿದೆ ಅಲ್ಲೇ ರೀ. ಎಲ್ಲರೂ ರೈತರು ಅಂದ್ರ ರೈತರ ಮುಂದ್ ಬರಲ್ಲ ಅಂತ ಹೇಳ್ತಾರೆ. ರೈತರು ಮುಂದ್ ಬರ್ತಾರಿ. ಬಿಸ್ನೆಸ್ ಮ್ಯಾನ್ಗಳು ಏನ್ ಮಾಡ್ತಾರ, ಪ್ರಮೋಟ್ ಮಾಡ್ಕೊತ ಹೋಗ್ತಾರಿ ಕೆಲಸಗಳನ್ನು ಬೇರೆ ಬೇರೆ ಕಡೆಗೆ. ಅದೇ ರೀತಿ ನಾವು ಮಾಡಿದ್ರೆ ಬೇರೆದವ್ರಿಗೆ ಗೊತ್ತಾಗದಲ್ಲ. ನಮ್ ರೈತರು ಹೊಲದಾಗ ದುಡಿಯೋದು, ಅಲ್ಲೇ ಮಕ್ಕೋದು, ಅಲ್ಲೇ ತಿನ್ನೋದ. ಸ್ವಲ್ಪ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕು, ಇಂಪೋರ್ಟ್ ಮಾಡ್ಬೇಕು ಅಂದಾಗ ನಮ್ ಜನ ಸ್ವಲ್ಪ ಮುಂದೆ ಬರ್ತಾರೆ. ಅದೇ ಒಂದು ಉದ್ದೇಶಕ್ಕಾಗಿ ಇಂಥ ವಿಡಿಯೋಗಳು ಮಾಡ್ತಿರ್ತೀನಿ ಸ್ನೇಹಿತರೆ. ನೀವು ಯಾರಾದ್ರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ನಿಮಗೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಯಾವ್ಯಾವ ನಿಮ್ಗ ಪ್ರೋಟೀನ್ಸ್ ಮತ್ತು ವಿಟಮಿನ್ ಸಿಗ್ತಾವ ನಾನು ಚಾರ್ಟ್ ತೋರಿಸ್ತೀನಿ ಬರ್ರಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇವಾಗ ನೋಡ್ರಿ, ಇದು ಸಕ್ಕರೆ ಕಾಯಿಲೆಗೆ ಬರ್ತದಂತ, ತೂಕ ಇಳಿಸಲು ಸಹಾಯ ಮಾಡ್ತದಂತ, ಕ್ಯಾನ್ಸರ್ ನಿಯಂತ್ರಿಸಲು ಬರ್ತದ, ದೇಹಕ್ಕೆ ಉತ್ತಮ ನ್ಯೂಟ್ರಿಷನ್ ಇರ್ತದಂತ, ವಿಟಮಿನ್ ಡಿ ಬರ್ತದ, ರೋಗ ನಿರೋಧಕ, ಕೊಲೆಸ್ಟ್ರಾಲ್ ಮತ್ತು ಉತ್ತಮ ಚರ್ಮ ಆರೋಗ್ಯ ಅಂತ. ಸ್ಕಿನ್ನಿಗೆ ಅಂತೆಲ್ಲ ಅಣ್ಣವ್ರು ಹೇಳಿದ್ರು, ನೀವು ನೋಡಿದ್ರಿ. ಮತ್ತೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಕೆಳಗೆ ಐತಿ ನೋಡ್ರಿ. ಈ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ರಿ. ಮತ್ತೆ ನಿಮ್ಗೆ ಬಂದ್ಬಿಟ್ಟು ಅಡ್ರೆಸ್ ನೋಡೋದ ಈ ಒಂದು ವಿಡಿಯೋದಾಗ. ಇನ್ನೊಂದು ಏನಪ್ಪ ತನ ಗೂಗಲ್ ಒಳಗೆ ಇದ್ದೀವಿ ಅಂತ ನೋಡ್ರಿ. ಈ ರೀತಿ ಅದ ಚಾರ್ಟ್ ನಿಮ್ಗೆ ಕಾಣಿಸ್ತಿರ್ಬೇಕು ನೋಡ್ರಿ. ಎನರ್ಜಿ, ಕಾರ್ಬೋಹೈಡ್ರೇಟ್ಸ್ ಇರ್ತದ, ಪ್ರೋಟೀನ್ ಇರ್ತದ, ಟೋಟಲ್ ಫ್ಯಾಟ್, ಡಯಟರಿ ಫೈಬರ್, ವಿಟಮಿನ್ಸ್ ಮತ್ತು ನೈಸ್ರಿನ ನೋಡ್ರಿ, ಪ್ಯಾಥೋಜೆನಿಕ ಇವೆಲ್ಲ ಈ ರೀತಿ ಅದಾವ. ವಿಟಮಿನ್ ಡಿ ನೋಡ್ರಿ ಈ ರೀತಿ ಅದಾವ ಫುಲ್. ಜಿಂಕ್ ತನಕ ಅದಾವ. ಎನರ್ಜಿ ಹಿಡ್ಕೊಂಡು ಜಿಂಕ್ ತನಕ ಪ್ರತಿಯೊಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೈಡಿಗೆ ನೋಡ್ರಿ. ಮತ್ತು ಇದರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಅದಾವ ಅಂತ ನೋಡ್ರಿ. ಇಲ್ಲ ಅದಾವ ನೋಡ್ರಿ. ಎಕ್ಸಲೆಂಟ್ ಸೋರ್ಸ್ ಆಫ್ ಸೆಲಿನಿಯಮ್ ವಿಚ್ ಈಸ್ ಗುಡ್ ಫಾರ್ ದಿ ಬ್ಲಡರ್ ಅಂತ ಐತಿ. ರಿಚ್ ಸೋರ್ಸ್ ಆಫ್ ವಿಟಮಿನ್ B2 ಅಂಡ್ B3 ಅಂತ ಅದ. ಮತ್ತು ಲೋ ಇನ್ ಕ್ಯಾಲೋರೀಸ್ ಐತಿ. ಪ್ರತಿಯೊಂದಕ್ಕೂ ಯೂಸ್ ಆಗ್ತದೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಗೂಗಲ್ ಹೋಗಿ ಚೆಕ್ ಮಾಡ್ರಿ. ನಿಮ್ಗೆ ಏನಾದ್ರು ಬೇಕಾಗಿತ್ತಂದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ನೋಡ್ರಿ, ಇಷ್ಟರೊಳಗೇನೆ ಈ ರೀತಿ ಅವರು ಮೇಂಟೈನ್ ಮಾಡಿದಾರ. ಮತ್ತಿಲ್ಲ ನೋಡಿಲ್ಲ ಸಾಮಾನು ಇಟ್ಟಿದಾರ ನೋಡ್ರಿ. ಮತ್ತಿಲ್ಲಿ ಈ ಕಟ್ಟಿಗೆ ಯಾಕೆ ಇಟ್ಟಾರತ್ತಪ್ಪ ಅಂತಂದ್ರೆ ಅವ್ರು ಮುಂದೆ ನಿಮ್ಗೆ ಹೇಳ್ತಾರ. ಬರ್ರಿ, ಈ ಒಂದು ವಿಡಿಯೋ ಯಾರು ನೋಡ್ತಿರಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಹೊಸ ವಿಡಿಯೋ ಬರ್ತದ, ಅಲ್ಲಿವರೆಗೂ ವೇಟ್ ಮಾಡ್ರಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋ. ಮಾಡೋದು ಇಂಟ್ರೆಸ್ಟ್ ಅವರಿಗೆ ಕಾಣಬೇಕು ಅಲ್ಲೇ ಅಧಿಕಾರಿಗಳಿಗೆ. ಅವ್ರು ನಿಮಗೆ ಎಲ್ಲಾ ತರಾನು ಮುಂದೆ ಒನ್ ಟೈಮ್ ಇದು ಬ್ಯಾಗಿಂಗ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಎಲ್ಲ ಸ್ಯಾನಿಟೈಸ್ ಮಾಡ್ಕೊಂಡು ಕುಂತ್ ಬಿಡುದು. ಬ್ಯಾಗ್ ರಾಯಚೂರು ಡಿಸ್ಟ್ರಿಕ್ಟ್ ಸಿನ್ನೂರು, ಅಲ್ಲಿಂದ ನಾವು ಇದನ್ನ ತಗೊಂಡ್ಬರ್ಸ್ತೀವಿ. ಐಡಿಯಾ ಬಂದಿದ್ದು ನಮ್ಗೆ ಯೂಟ್ಯೂಬ್ ಲಿದ್ದಾರೆ. ಇದು ಎಲ್ಲ ಹರಿಯಾಣ, ಪಂಜಾಬ್ ಇದ್ರ ಕಡೆ, ಮಣಿಪುರ ಆ ಕಡೆ ಎಲ್ಲ ಈ ತರ ಸಿಸ್ಟಮೆಟಿಕ್ ಮಾಡ್ತಾರೆ. ನೀರ್ ಹಾಕೊಂಡ್ ಏನ್ ಮಾಡ್ತೀವಿ, ಆ ಉಳ್ಳಾಗಡ್ಡಿ ಚೀಲ ಬರ್ತದಲ್ರಿ, ಅದರಲ್ಲಿ ಭತ್ತದ ಹುಲ್ಲನ್ನು ತಗೊಂಡು ನಮಗೆ ಸಹಾಯಧನ ಏನ್ ಮಾಡಿದ್ರು, EDP ಸ್ಕೀಮ್ ಒಳಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರದವರು 9,000 ರೂಪಾಯಿ ಅಮೌಂಟ್ ಇದು ಕೊಟ್ಟು ಇದನ್ನ ರೆಡಿ ಮಾಡಿಸಿ ಇದು ಮಾಡ್ಕೊಟ್ರು. ಸ್ನೇಹಿತರೆ, ನೀವು ಈಗ ನೋಡ್ತಾ ಇರ್ಬೋದು. ಈಗ ನಾವ್ ಎಲ್ಲಿ ಬಂದೀವಿ ಅಂದ್ರೆ ಭತ್ತದ ಹುಲ್ಲ ಇಂಪೋರ್ಟ್ ಮಾಡ್ಕೊಂಡಿರುವಂತ ಭತ್ತ ಹುಲ್ಲ ತೋರಿಸ್ತೀನಿ ನೋಡ್ರಿ. ರಾಯಚೂರು ಡಿಸ್ಟ್ರಿಕ್ಟ್ ರಾಯಚೂರದಿಂದ ಇಂಪೋರ್ಟ್ ಮಾಡ್ಕೊಂಡಿರಿ. ತರಿಸ್ತೀವ್ರಿ, ಅಲ್ಲಿದ್ದ ರಾಯಚೂರ್ಲಿದ್ದ ಈ ಹುಲ್ಲನ್ನು ತರಿಸ್ತೀವ್ರಿ. ಇದು ಪುಡಿ ಮಾಡ್ತೀರಿ? ಹಾ, ಇದು ಕಟ್ ಮಾಡ್ತೀವ್ರಿ. ಇದು 1 ಇಂಚಿನಂಗ ಕಟ್ ಮಾಡ್ತೀವ್ರಿ. ನಿಮ್ಗ ಇಲ್ಲಿ ಐತಿ ನೋಡ್ರಿ. ಇದು ಕೃಷಿ ವಿಜ್ಞಾನದವರೇ ಕೊಟ್ಟಾರ ಅದನ್ನ. ಹೌದ್ರಿ ಕೃಷಿ ವಿಜ್ಞಾನ ಕೇಂದ್ರ KVK ಇಂಡಿದು ಬಿಜಾಪುರದವ್ರೆ ಕೊಟ್ಟಿದ್ರಿ. ಇದು ರೀ, ಇಲ್ಲೇ ನಮ್ಮ ಬಿಜಾಪುರ KVKದವ್ರು ಇದು ಎಲ್ಲಾ ಇದನ್ನ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡಿವ್ರಿ. ಇದರಲ್ಲಿ ಹುಲ್ಲನ್ನ ನಾವ್ ಹಿಂಗ ಹಿಡ್ಕೊಂಡು ಈ ತರ ಕಟ್ ಮಾಡ್ಕೊಂತೀವ್ರಿ. ಇದು ಈಸಿ ಮೆಥಡ್ ಒಳಗ ಆಗ್ತದ್ರಿ. ಈ ಚಾಫ್ ಕಟ್ರಿ ಇಲ್ಲ ಅಂದ್ರೂ ಇದನ್ನ ಒಬ್ಬ ಮನುಷ್ಯ ಆರಾಮ್ಸೆ ಆಗಿ ಕಡಿಮೆ ವೆಚ್ಚದಲ್ಲಿ ಇದನ್ನ ಮಾಡ್ಬೇಕಂತ ಹೇಳಿ ನಾ ಇದನ್ನ ಸ್ವಲ್ಪ ಇದು ಐಡಿಯಾ ಬಂದಿದ್ದು ನಮ್ಗೆ ಯೂಟ್ಯೂಬ್ ಲಿದ್ದಾರೆ. ಇದು ಎಲ್ಲ ಹರಿಯಾಣ, ಪಂಜಾಬ್ ಇದ್ರ ಕಡೆ, ಮಣಿಪುರ ಆ ಕಡೆ ಎಲ್ಲ ಈ ತರ ಸಿಸ್ಟಮೆಟಿಕ್ ಮಾಡ್ತಾರ. ಇದು ನಮ್ಮಲ್ಲಿ ಈ ಟೈಪ್ ಎಲ್ಲಿ ಸಿಗಂಗಿಲ್ರಿ. ನಿಮ್ಗೆ ಇಡೀ ಬಿಜಾಪುರ ಹುಡುಕ್ಯಾರ ಬೇಕಾದ್ರೆ ಸಿಗುದಿಲ್ಲ. ಇದು ಫಸ್ಟ್ ಟೈಮ್ ರೀ. ಯೂಟ್ಯೂಬ್ ನೋಡ್ಕೊಂಡು ಇದ್ರದ್ದು ಎಲ್ಲ ಫೋಟೋ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಅವ್ರಿಗೆ ಕುಂತು ಒಬ್ರು ಇವ್ರ ಹತ್ರ ಮಾಡಿಸ್ಕೊಂಡು ರೆಡಿ ಮಾಡಿದೀನಿ. ಇದಕ್ಕೆ ನಮಗೆ ಸಹಾಯಧನ ಏನ್ ಮಾಡಿದ್ರು, EDP ಸ್ಕೀಮ್ ಒಳಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರದವರು 9,000 ರೂಪಾಯಿ ಅಮೌಂಟ್ ಇದು ಕೊಟ್ಟು ಇದನ್ನ ರೆಡಿ ಮಾಡಿಸಿ ಇದು ಮಾಡ್ಕೊಟ್ರಿ. ಇದು ಇಲ್ರಿ, 9,000 ಇಲ್ಲ, ಟೋಟಲ್ ಅಮೌಂಟ್ ಕೊಟ್ಟಿದ್ದರಿ. ಒಂದ್ ಪಂಪ್ ಅದು ಎಲ್ಲ ತಗೊಳ್ಲಿಕ್ಕ ಅದು ಸ್ಕೀಮ್ ಒಳಗ್ ಬಂದಿತ್ರಿ. ಅದ್ರೊಳಗೆ ಇದು ಒಂದ್ ಐಟಮ್ ಮಾಡಿಸ್ಕೊಂಡಿನ್ರಿ. ನಾ ಇದಕ್ಕೆ 2,500 ರೂಪಾಯಿ ಖರ್ಚಾಗ್ಯದ್ರಿ. ಲೋ ಇನ್ವೆಸ್ಟ್ಮೆಂಟ್ ಒಳಗ ಅಗದಿ ಒಬ್ಬ ಮನುಷ್ಯ ಆರಾಮ್ಸೆ ಮಾಡ್ಕೊಂತ ಹೋಗ್ಬೋದ್ರಿ. ನಾವ್ ಮುಂಚೆ ಏನ್ ಮಾಡ್ತಿದ್ದೆ, ಇದು ಮಾಡ್ಲಾರ್ದಾಗ ಭತ್ತದ ಹುಲ್ಲನ್ನು ಕಟ್ ಮಾಡ್ತಿದ್ರಿ. ಕಬ್ಬು ಕಡೆ ಇದ್ರಲಿದ್ ಮಚ್ಚಲಿದ್ದ ಅದು ಕಟ್ ಮಾಡ್ತಿರ್ಬೇಕಾದ್ರೆ ಪೂರಾ ಎಲ್ಲ ಕೈ ಎಲ್ಲಾ ಬಾಳ ನೋವು ಬರ್ಲಿಕ್ಕತ್ತದು. ಈ ಬಾಳ ಅಂದ್ರ ಒಟ್ಟ ಕೈ ಮ್ಯಾಲ ಎತ್ತಲಿಕ್ಕೆ ಬರ್ಲಿಲ್ಲ. ಹಂಗಾಯ್ತು. ಇದಕ್ಕೆ ಏನಾದ್ರು ಒಂದ್ ಬ್ಯಾರೆ ಹುಡುಕ್ಯಾಡ್ಬೇಕು ಉಪಾಯ ಅಂತ ತಿಳ್ಕೊಂಡು
ಇವ್ರು ಬೇರೆಯವರೆಲ್ಲ ಹೆಂಗ್ ಕಟ್ ಮಾಡ್ತಾರ ಸಣ್ಣ ರೈತರು ಅಂತ ಹೇಳಿ ನೋಡ್ಕೊಂಡಾಗ ಇದ್ರದ್ದು ಮಷೀನಿಂದ ಕೆಲವೊಂದು ವಿಡಿಯೋ ಸಿಕ್ಕವ್ರಿ. ಅದು ಹೆಂಗ್ ಅದಲ್ಲ ಅದ್ರ ಪೂರಾ ಡೀಟೇಲ್ ನೋಡಿದೆ. ಅದನ್ನ ಹೆಂಗ್ ತಯಾರು ಮಾಡ್ಬೇಕಂತೇಳಿ ಇಲ್ಲೇ ಒಬ್ರಿಗೆ ಬಿಜಾಪುರದಾಗ ವೆಲ್ಡಿಂಗ್ ಶಾಪ್ ಅವ್ರಿಗೆ ಭೇಟಿ ಆದೆ. ಇಲ್ಲಿ ನಮ್ಮ ಮನಗುಳಿ ಅಗಸಿ ಆರ್ಎಲ್ ವೆಲ್ಡಿಂಗ್ ಅಂತ ಹೇಳಿ ಬರ್ತದ ಮುಂದೆ, ಅವ್ರಿಗೆ ಹೋಗಿ ಭೇಟಿಯಾಗಿ ಹೇಳ್ಕೊಳ್ಳೋಣ. ಅವರು ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಿ ಈ ತರ ರೆಡಿ ಮಾಡಿ ಕೊಟ್ರು. ಇದು ಭತ್ತದ ಹುಲ್ಲು ಏನದಲ್ರಿ, ಇದು ಪೆಂಡಿ ಬರ್ತಾವ್ರಿ ರಾಯಚೂರು ಡಿಸ್ಟ್ರಿಕ್ಟ್ ಸಿನ್ನೂರು. ಅಲ್ಲಿಂದ ನಾವು ಇದನ್ನ ತಗೊಂಬಂದ್ಬಿಡ್ತೀವ್ರಿ. ಅಲ್ಲಿಂದ ತರ್ತೀವ್ರಿ. ಇದು 17 ರಿಂದ 18 kg ಇದು ಒಂದು ಪೆಂಡಿ ಬರ್ತದ್ರಿ. ಇದರಲ್ಲಿ ಏನದ ನಾವು ಒಂದು ಪೆಂಡಿಲಿದ್ದ ನಾವು ಮಿನಿಮಮ್ 40 ರಿಂದ 45 ಬ್ಯಾಗ್ 1 kg ಬ್ಯಾಗ್ಗಳು ಅಲ್ಲೇನ್ ಒಳಗ ನೋಡಿದ್ವಲ್ಲ ಆ ತರ ಬ್ಯಾಗ್ಗಳನ್ನ ರೆಡಿ ಮಾಡ್ಬೋದ್ರಿ. ಹಾ ರೀ, ಇದನ್ನ ಏನದ ರೀ, ಒಂದು ಬ್ಯಾರಲ್ ಇಟ್ಟೇನ್ರಿ. ಬ್ಯಾರಲ್ ಇಟ್ಟಿದೀವಿ. ಅದನ್ನ ಏನದಲ್ಲ ಬ್ಯಾರಲ್ ನಲ್ಲಿ ಕುದಿಸ್ತೀವ್ರಿ. ಇವು ಎಲ್ಲಾ ಮೊನ್ನೆ ಟ್ರೈನಿಂಗ್ ಬಂದವರು ಬ್ಯಾಗ್ಗಳು ತುಂಬಾಕಂತೇಳಿ ಕೊಟ್ಟಿದ್ರಿ. ಇದು ಹಾ ರೀ ಮಾಡಿದಾರ್ರಿ. ಅದು ಇದ್ರದ್ದು ಐತ್ರಿ. ಆ ಟ್ರೈನಿಂಗ್ ದಾಗ ಅವತ್ತೆಲ್ಲ ಹೈಜೀನ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಳೆ ಬರ್ತಾ ಇತ್ತು. ಹಿಂಗಾಗಿ ಅದು ಸಪ್ರೇಟ್ ಇಟ್ಟೇನ್ರಿ. ಅದಕ್ಕೆ ಎಲ್ಲಿ ರೋಗ ಬರ್ತದ ಅನ್ನೋ ಕಾರಣಕ್ಕನೆ ಅದನ್ನ ಸಪ್ರೇಟ್ ಇಟ್ಟೇನಿ. ಈಗ ಏನದಲ್ರಿ, ಈ ಕಡೆ ಮುಂದ ಬ್ಯಾರಲ್ ನೋಡಕತ್ತಿರಲ್ಲ, ಈ ಬ್ಯಾರಲ್ದಾಗ ನೀರ್ ಹಾಕ್ತಿವ್ರಿ. ಅರ್ಧ ತನ ನೀರ್ ಹಾಕ್ತೀನಿ. ಒಂದು ಉಳ್ಳಾಗಡ್ಡಿ ಪಿಸ್ವಿ ಐತಲ್ರಿ, ಅದರಲ್ಲಿ ಏನ್ ಮಾಡ್ತೀವಿ, ಅದ್ರ ನೀರ್ ಐತ್ರಿ, ಅದು ಮುಂಚೆ ಕುದಿಸಿದ ನೀರ್ ಅದ. ಇಷ್ಟು ತನ ಪ್ರಮಾಣದಲ್ಲಿ ನೀರ್ ಹಾಕೊಂಡ್ ಏನ್ ಮಾಡ್ತೀವಿ, ಆ ಉಳ್ಳಾಗಡ್ಡಿ ಚೀಲ ಬರ್ತದಲ್ರಿ, ಅದರಲ್ಲಿ ಭತ್ತದ ಹುಲ್ಲನ್ನು ತಗೊಂಡು ಫುಲ್ ಎಲ್ಲ ಒಳಗ್ ತುರುಕ್ತಿವಿ. ಫಿಟ್ ಆಗಿತ್ತು ಇದು ಮಾಡ್ಕೊಂಡು ಗಂಟ್ ಹಾಕಿ ಆ ಬ್ಯಾಗ್ ಅನ್ನ ಇದರಲ್ಲಿ ಫುಲ್ ಮುಣಗಿಸ್ಬಿಡ್ತೀವ್ರಿ. ಮುಣಗಿಸ್ ಕೆಳಗ ಅದನ್ನೆಲ್ಲ ಕುದಿಸ್ತೀವಿ. 2 ರಿಂದ 2.5 ತಾಸು ತನ ಇದಕ್ಕ ಫುಲ್ ಚೆನ್ನಾಗಿ ಕಾಯಿಸ್ತೀವಿ. ಕಾಯಿಸಿ ಏನ್ ಮಾಡ್ತೀವ್ರಿ, ತಟ್ಟಿಂದಲ್ರಿ, ಪ್ಲಾಸ್ಟಿಕ್ ಇದು ಬರ್ತದಲ್ರಿ. ಹಾ ರೀ, ಅದು ನೀರ್ನಲ್ಲಿ ಇದ್ದಾಗ ಸುಡುದಿಲ್ಲ. ಅದು ಅನುಮಾನ ಏನಂದ್ರೆ ಒಳಗ ಹಾಕಿದ್ರೆ ಸುಡ್ತದಲ್ಲ ಅಂತೇಳಿ ನೀರ್ನಲ್ಲಿ ಇರ್ಬೇಕಾದ್ರೆ ಸುಡುದಿಲ್ರಿ ಅದು. ಅದೇ ಕಾರಣಕ್ಕ ಅದು ಉಳ್ಳಾಗಡ್ಡಿ ಚೀಲದಲ್ಲಿ. ಆಮೇಲೆ ನಮ್ಗೆ ಯಾಕೆ ಉಳ್ಳಾಗಡ್ಡಿ ಪಿಸಿ ಒಳಗ ಹಾಕ್ತೀನಂದ್ರೆ ನೀರ್ ಬಸದ್ ಬಿಡ್ತದ್ರಿ ಎತ್ತಿದ ಬಳಕ. ನಮ್ಗೆ ಹೊರ ತಕೊಂಬಂದ್ ನಾವು ಮುಂದೆ ಆರಿಸ್ಕೊಳ್ಳೋದು ಅದೆಲ್ಲ ಮುಂದಿನ ಪ್ರೋಸೆಸ್ ಅದು ಮಾಡ್ಕೊಳಿಕ್ ಬರ್ತದ್ರಿ. ಈಗ ನಾವು ಹಂಗೆ ಇದ್ರಾಗೆ ಹುಲ್ಲು ತಗೊಂಬಂದ್ ಹಾಕಿದ್ವಿ ಅಂದ್ರೆ ತಕ್ಕೊಳ್ಳೋದು ಬಹಳ ಸಮಸ್ಯೆ ಆಗ್ತದ್ರಿ ನಮ್ಗೆ. ಅದೇ ಕಾರಣದಿಂದ ನಾವು ಇದನ್ನ ಮಾಡ್ತೀವಿ. ಯಾವ್ದು ಉಳ್ಳಾಗಡ್ಡಿ ಚೀಲದಲ್ಲಿ ಇಲ್ರಿ, ಇದನ್ನ ಇಲ್ಲಿಂದ ಕುದಿಸ್ತೀವಲ್ರಿ. ಕುದಿಸಿ ನಂತರ ಅಲ್ಲಿ ಕಟ್ಟಿ ಏನ್ ಕಾಣ್ತದಲ್ಲ ನಿಮಗ, ಆ ಕಟ್ಟಿ ಮೇಲೆ ಇಡ್ತೀನ್ರಿ ಒಂದ್ 10-15 ನಿಮಿಷ. ಅದು ನೀರೆಲ್ಲಾ ಬಸದ್ ಹೋಗ್ತದ. ಬಸದ್ ಹೋಗಿಂದ ಇಲ್ಲೆಲ್ಲಾ ಮೊದಲ ಸ್ಯಾನಿಟೈಸ್ ಹೊಡ್ಕೊಂತೀವ್ರಿ ಪೂರಾ ಈ ಜಾಗಕ್ಕ. ಹೊಡೆದಿಟ್ಟು ನಂತರ ಏನದ ಕಾಗದ ಹಾಸ್ತೀವಿ. ಕಾಗದ ಹಾಸಿ ಅದನ್ನ ಒರೆಸ್ಕೊಂತೀವಿ. ಕಾಗದ ಎಲ್ಲ ಒರೆಸ್ಕೊಂಡು ನಂತರ ಏನದಲ್ಲ ಅದ್ರ ಮೇಲೆ ಹುಲ್ಲನ್ನ ಹಾಕ್ತಿವಿ. ಒಣಗಬೇಕ್ರಿ. ಅದು 80% ಡ್ರೈ ಆಗ್ಬೇಕು, 20% ಮಾತ್ರ ಇದು ಇರ್ಬೇಕು. ಏನು ಭತ್ತದ ಹುಲ್ಲು ಹಸಿ ಇರ್ಬೇಕು. ನಮ್ಮ ಅನ್ನಂಗ್ ಮುಟ್ಟಿದ್ರೆ ಹಸಿ ಇತ್ಪ ಅನ್ನಂಗ್ ಅಟ್ಟೆ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಎಷ್ಟೇ ಹಿಂಡಿದ್ರು ನೀರ್ ಒಟ್ಟ ಬಿಡಬಾರ್ದ್ರಿ. ಅದ್ರಾಗಿಂದ ನೀವು ನೀರಿನ ಅಂಶ ಒಣಗಿಸೋದ್ರ ಮೇಲೆ ಇದು ಐತಿ. ನಿಮ್ಗೆ ನೀರಿನ ಅಂಶ ಹೆಚ್ಚಿಗಿದ್ದು ನೀವು ಬ್ಯಾಗ್ ತುಂಬಿದ್ರಪ್ಪ ಅಂದ್ರೆ ಮುಂದೆ ಹೋಗಿ ರೋಗ ಬರ್ತದೆ. ಅದ್ ಚಾನ್ಸ್ 100% ಅದ. ಆ ಕಾರಣಕ್ಕೆ ಏನದ ಅದು ಒಂದು ನೀಟಾಗಿ ಒಣಗಿಸಿ ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡ್ತೀವ್ರಿ ಮುಂದ್ ಬೀಜ ಹಾಕಿ. ಆ ತರ ಇಲ್ಲಿ ಎಲ್ಲ ಹೈಜೀನ್ ಮೇಂಟೈನ್ ಮಾಡ್ಬೇಕಾಗ್ತದ್ರಿ. ಇಲ್ಲೆಲ್ಲ ಕೆಮಿಕಲ್ ಇದನ್ನ ಹೊಡ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡೇ ಮಾಡ್ಬೇಕು ಯಾವ್ದೇ ಕೆಲಸ ಆದ್ರೂ. ಇವನ್ ನಾವು ರಬ್ಬರ್ ಹಾಕ್ತಿವಿ, ಹತ್ತಿ ಇಡ್ತೀವಿ, ಪ್ಲಾಸ್ಟಿಕ್ ಕವರಿಗೆ, ನಮ್ ಕುಂದ್ರತ್ನ ನಮ್ ಕೈಗೆ ಯಾವ್ದೇ ಇರ್ಲಿ, ಒನ್ ಟೈಮ್ ಇದು ಬ್ಯಾಗಿಂಗ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಎಲ್ಲ ಸ್ಯಾನಿಟೈಸ್ ಮಾಡ್ಕೊಂಡು ಕುಂತ್ ಬಿಡುದು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಅದು ನಮ್ಮ ನೆಲುವಿನಲ್ಲಿ ಇಡುತನಾನು ಒಳ್ಳೆ ಆ ಕಡೆ ಎಲ್ಲಿ ಹೋಗುದಿರೋದಲ್ಲ. ಎಲ್ಲ ನೀಟಾಗಿ ಒಂದ್ಸಲ ಮುಗಿಸ್ಕೊಂಡೆ ನೀವು ಹೊರಗಡೆ ಬರ್ಬೇಕಾಗ್ತದೆ. ಆ ತರ ಮಾಡ್ಕೊಂತೀವಿ. ಮಾಡ್ಬೋದ್ರಿ. ಸಣ್ಣ ಜಾಗದಲ್ಲಿ ನಿಮ್ಗೆ ಅನುಕೂಲ ಬಾಳ. ಇದರಲ್ಲಿ ಏನಂದ್ರೆ ಸಣ್ಣ ಜಾಗ ಅದು. ಯಾಕಂದ್ರೆ ಎಲ್ಲರಿಗೂ 10 ಎಕರೆ ಹೊಲ ಅಂತೂ ಇರುವುದಿಲ್ಲ. ಅದಕ್ಕಾಗಿ ಏನಂದ್ರೆ 1 ಗುಂಟ ಇರ್ಲಿ, ಅರ್ಧ ಗುಂಟ ಇರ್ಲಿ, 10x10 ಇರ್ಲಿ, ಇದರಲ್ಲಿ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಕೆಲವೊಬ್ರು ಎಲ್ಲಾರು ನಮಗ್ ಏನ್ ಕೇಳ್ತಾರ, ಮಾರ್ಕೆಟ್ ಎಲ್ಲಿ ಮಾಡ್ಬೇಕ್ರಿ ನೀವು ತಗೊಂತೀರೇನ್ರಿ ಅಂತ. ಯಾವ್ದೇ ಆಗಲ್ರಿ, ಮಾಡಿದ ಬಳಿಕ ಸ್ವಲ್ಪ ಕೆಲಸ ಕೇಳ್ತದ. ಅದು ಯಾವ್ದೇ ಕೆಲಸ ಆದ್ರೂ ಇವಾಗ ಮಾಡಿದ ತಕ್ಷಣನೇ ಓಡಿ ಬಂದ್ ನಮ್ ಬೆಳೆದಾರ ಅಂತೇಳಿ ಬಂದ್ ಯಾರು ತಗೊಂಡೋಗಿಲ್ಲ. ನಾವಾದ್ರೂ 6-7 ತಿಂಗಳಿಂದ ವರ್ಷತನ ಆದ್ರೂ ನಮ್ದು ಮಾರ್ಕೆಟ್ ಪ್ರಾಬ್ಲಮ್ ಆಯ್ತು. ಆಮೇಲೆ ನಾವು ಬಿಡ್ಲಾರ್ದಂಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಪ್ರಯತ್ನ ಮಾಡಿ ಇವತ್ತಿಗೆ ಒಂದು ಮಾರ್ಕೆಟ್ ನಾನೇ ಕಸ್ಟಮರಿಗೆ ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ಕೊಟ್ಕೊಂಡು ಈ ತರ ಮಾಡಿದೀನಿ. ಏನದಲ್ಲ ಮಾರ್ಕೆಟ್ದು ನಾವು ಓನ್ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ನಮ್ದು ಶ್ರಮ ಕೇಳ್ತದೆ ಯಾವಾಗ್ಲೂ. ಏನದು ಬೆಳಿನ ಏನದಲ್ರಿ, ಬೆಳೆದ್ ಬಿಡ್ತೀವಿ, ಆಮೇಲೆ ಮಾರ್ಕೆಟಿಂದ ಕೇಳ್ತಾರೆ ಎಲ್ಲಾರು. ಅದಕ್ಕೆ ಏನದಲ್ಲ ನಂದೊಂದು ಸಜೆಷನ್ ಏನಂದ್ರೆ, ಮಾರ್ಕೆಟಿನ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸ್ಬೇಕು. ಈ ಬೆಳಿತೀನ್ರಿ ಕೊಡ್ತೀನ್ರಿ ಹಿಂಗೇನ್ ಬರೋದಿಲ್ರಿ. ಅದಕ್ಕೆ ಏನದಲ್ಲ ನೀವು ಸ್ವಲ್ಪ ಕಷ್ಟ ಪಡೋರಿದ್ರಪ್ಪ ಅಂದ್ರೆ ಸಣ್ಣ ಜಾಗದಲ್ಲಿ ಉತ್ತಮ ಆದಾಯನ ಗಳಿಸ್ಬೋದು. ಇದರಿಂದ
ಸಣ್ಣ ಜಾಗ ಅಂದ್ರೆ ಏನ್ರಿ ಎಕರೆನೂ ಬೇಕಾಗಿಲ್ಲ, ಇದಕ್ಕೆ ಅರ್ಧ ಎಕರೆ ಬೇಕಾಗಿಲ್ಲ. ಗುಂಟ ಇತ್ತಂದ್ರೂ ನೀವು ಒಳ್ಳೆ ಆದಾಯ ತಗೋಬಹುದು, ಒಂದು ಕುಟುಂಬನ ಆರಾಮ್ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಚಲೋ ಮಾಡಿದ್ರಪ್ಪ ಅಂದ್ರೆ. ಆ ತರ ನಂದೇನದ ಇದು ಯುವಕರಿಗೆ ಭಾಳ ಚಲೋ ಅದ, ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಒಬ್ಬನ ಮೇಂಟೈನ್ ಮಾಡ್ಬೋದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಇದ್ರಾಗ ಯಾವುದೇ ರೀತಿ ಕೆಮಿಕಲ್ ಬಳಸೋದಿಲ್ಲ, ಇದಕ್ಕೇನು ಆಳ್ ಹತ್ತೋದಿಲ್ಲ, ಇನ್ನೊಂದಿಲ್ಲ, ಟ್ರ್ಯಾಕ್ಟರ್ ಬೇಕಾಗಿಲ್ಲ, ಗಳೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇವು ಎಲ್ಲ ಇರಲಾರ್ದನೆ ಒಂದು ಉತ್ತಮ ಸಮಾಜಕ್ಕೂ ಒಂದು ಒಳ್ಳೆ ಆಹಾರ ಕೊಟ್ಟಂಗೆ ಆಗ್ತದೆ. ನಿಮಗೂ ಮತ್ತು ಆರ್ಥಿಕವಾಗಿ ನೀವು ಬೆಳೆದಂಗೆ ಆಗ್ತದೆ. ಈ ಕಾರಣದಿಂದ ಅಣಬೆ ವ್ಯವಸಾಯ ಮಾಡ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಹೆಣ್ಮಕ್ಳು ಮಾಡ್ತಾರೆ, ಹಾ ರೀ, ಮಾಡ್ತಾರ್ರಿ. ನೀವು ಮಲೆನಾಡು ಪ್ರದೇಶದಾಗ ಹೈಯೆಸ್ಟ್ ಇರೋದು ಏನದ ರೀ, ಹೆಣ್ಮಕ್ಳೇ ಕೃಷಿ ಮಾಡೋದು ಅಣಬೆದ್ದು. ಓಕೆ ರೀ, ಇವಾಗ ಏನಾದ್ರು ಹೊಸದಾಗಿ ಚಾಲು ಮಾಡ್ತಾರಂದ್ರ ಏನಾದ್ರೂ ಈಗ ಕೃಷಿ ಇದರಿಂದ ಏನಾದ್ರು ಸೌಲಭ್ಯ ಸಿಗ್ತೈತ್ರಿ? ಲೋನ್ ಅಂತ ಏನ್ ಹಾಕ್ತಾರೆ ಅವರು? ಲೋನ್ ಅಂದ್ರೆ ನೀವು ಮಾಡಿದ್ದು ನೀವು ಬೆಳೆದಿರ್ಬೇಕ್ರಿ, ಅಲ್ಲಿ ನೀವು ಮಾಡ್ತಾ ಇರ್ಬೇಕು ಆಲ್ರೆಡಿ. ಈಗ ನಾವು ಏನದು ಸ್ಕೀಮ್ ಸಲುವಾಗಿ ನಾವು ವರ್ಕ್ ಮಾಡ್ತೀನಿ ಅನ್ನೋದು ತಪ್ಪಾಗ್ತದ. ಸ್ಕೀಮ್ ಸಲುವಾಗಿ ಗೌರ್ಮೆಂಟ್ನವ್ರು ಏನೋ ಕೊಡ್ತಾರ ಅನ್ನೋಕ್ ನಾ ಇದು ಮಾಡಬಾರ್ದು. ನನ್ ಜೀವನ ನನಗ್ ಉದ್ಧಾರ ಆಗ್ಬೇಕು, ನಾ ಜೀವನ ರೂಪ್ ಮಾಡ್ಕೊಂತೀನಿ ಅಂತ ಹೇಳಿ ನಾವು ಕೃಷಿ ಮಾಡಿದಾಗ ಇಲಾಖೆಯವ್ರು ತಾವೇ ಬರ್ತಾರ. ನಾವೆಲ್ಲ ಫಸ್ಟ್ ನಂದು ಸ್ವತಃ ನಮ್ಮ ಮನಿ ದುಡ್ಡು ಹಾಕೊಂಡು ಖರ್ಚೆಲ್ಲ ಮಾಡಿ 6 ತಿಂಗಳ ತನಕ ಎಲ್ಲ ಇದ್ರ ಬಗ್ಗೆ ಕೆಲಸ ಮಾಡಿದ ನಂತರ ಏನ್ ಮಾಡಿದ್ರು, ನಮ್ಗೆ ಇಲಾಖೆಯವ್ರು ಇಲ್ಲ ಬಿಜಾಪುರದಲ್ಲಿ ಅಣಬೆ ಐತಲ್ಲ ಅಂತ ಅವ್ರು ಗುರ್ತು ಹಿಡಿದು ಅವರಾಗೆ ಬಂದು ಅವ್ರ ಸಪೋರ್ಟ್ ಭಯಂಕರ ಅದ ರೀ. ಅವ್ರು ಏನ್ ಮಾಡಿದ್ರು, ತಮ್ಮ ಇಲಾಖೆ ಕಡೆಯಿಂದ ನಮಗೆ ಸಹಾಯಧನ ಕೊಟ್ರು. ನೀವು ಮಾಡೋದು ಇಂಟ್ರೆಸ್ಟ್ ಅವರಿಗೆ ಕಾಣಬೇಕು, ಅಲ್ಲೇ ಅಧಿಕಾರಿಗಳಿಗೆ. ಅವ್ರು ನಿಮಗೆ ಎಲ್ಲಾ ತರಾನು ಮುಂದೆ ಏನ್ರಿ ಇದು ಅನುಕೂಲಗಳನ್ನು ಮಾಡಿ ಕೊಡ್ತಾರ. ಇಲಾಖೆದಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ಒಳ್ಳೆ ಸ್ಕೀಮ್ಗಳು ಅದಾವ, ಎಲ್ಲ ಅದಾವ. ಸ್ಕೀಮ್ ಸಲ ಕೆಲಸ ಮಾಡಬೇಡ್ರಿ, ನಿಮ್ ಜೀವನದ ಸಲ ಕೆಲಸ ಮಾಡ್ರಿ. ಎಲ್ಲಾ ವಿಡಿಯೋಗಳನ್ನ ನೀವು ನೋಡಿದ್ರ ಅಂತ ನಾ ಅನ್ಕೋತೀನಿ. ಅದೇ ರೀತಿ ಅಣ್ಣನು ಭಾಳ ಅಂದ್ರೆ ಭಾಳ ಎಳಿಯಾಗಿ ನಮ್ಗೆಲ್ಲರಿಗೂ ತಿಳಿಸಿದ್ದಾನ ಅಣಬೆ ಬೇಸಾಯದ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಮಶ್ರೂಮ್ ಬಗ್ಗೆ ಅಂತ ನಾ ಹೇಳ್ತೀನಿ. ಮತ್ತೇನಪ್ಪ ಅಂತಂದ್ರೆ ಹೆಲ್ತ್ ಬೆನಿಫಿಟ್ನು ತಿಳಿಸಿದ್ರು, ಮತ್ತು ಅವ್ರು ಯಾವ ರೀತಿ ತಯಾರು ಮಾಡ್ತಾರೆ, ಯಾವ ರೀತಿ ಬೆಳೆಸ್ತಾರೆ ಅನ್ನೋದು ತಿಳಿಸ್ಯಾರ ಅಂತ ಅನ್ಕೋತೀನಿ. ನೀವು ಎಲ್ಲರೂ ಈ ಅಣ್ಣ ಕಾಂಟ್ಯಾಕ್ಟ್ ಮಾಡ್ರಿ. ನೀವು ನಿರುದ್ಯೋಗಿ ಅಂತ ಭಾಳ ಜನ ಏನ್ ಮಾಡ್ತಾರೆ, ಡಿಗ್ರಿ ಮುಗಿಸ್ತಾರ, ಏನ್ ಮಾಡ್ತಾರ, ಮನ್ಯಾಗ ಕೂತ್ ಬಿಡ್ತಾರ. ಮನ್ಯಾಗ ಕುಂದ್ರಪ್ಪ ತಿಂದು ಈ ಕೆಲಸ ಮಾಡ್ಕೊತ ಕೂತ್ರಿ ಅಂದ್ರೆ ನೀವು ಮನ್ಯಾಗ ಬೈಸ್ಗಳು ಪಾಲಿನೇ ಹತ್ತಲ್ಲ. ನಿಮ್ಗೆ ಹೇಳ್ಬೇಕಂತಂದ್ರ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ನೀವು ಮಿನಿಮಮ್ ಏನಾದ್ರು ಒಂದು 10 ಅಲ್ಲ ಒಂದು 5,000 ರೂಪಾಯಿ ಚಾಲು ಮಾಡ್ಬೋದು. ಇದು 5,000 ರೂಪಾಯಿ ಆರಾಮ್ ಇದೊಂದು ಬೇಸಾಯ ಚಾಲು ಮಾಡ್ಬೋದು. ನಿಮಗೇನು ಬ್ಯಾರೆ ಊರಿಗೆ ಹೋಗೋದತ್ತಲ್ಲ, ಬ್ಯಾರೆ ಡಿಸ್ಟಿಕ್ ಹೋಗೋದತ್ತಲ್ಲ, ನಿಮ್ಮ ಮನಿ ಒಳಗೆ ನಿಮ್ಮ ಮನಿ ಮ್ಯಾಗೆ ಒಂದು ಚಪ್ಪರಿ ಒಂದು ಹೊಲ್ದ ಹಾಕ್ತ ಅದೇ ಚಪ್ಪರ್ ಹಾಕೊಂಡು ಇನ್ನೊಂದು ಸ್ವಲ್ಪ ಏನಾದ್ರು ಮಾಹಿತಿ ತಿಳ್ಕೊಂಡು ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದಲ್ಲ ಆ ರೀತಿ ನೀವು ಇದನ್ನು ನೀವು ತಯಾರ ಮಾಡ್ಬೋದು. ಈ ಒಂದು ವಿಡಿಯೋನ ಭಾಳಷ್ಟು ಅಂದ್ರೆ ಭಾಳ ಜನಕ್ಕೆ ಶೇರ್ ಮಾಡ್ರಿ. ಯಾಕಂತಂದ್ರೆ ನಮ್ಮ ಭಾರತದೊಳಗ ನಿರುದ್ಯೋಗ ಅಂದ್ರೆ ಭಾಳ ಅದ. ಏನಂತಾರ, ಡಿಗ್ರಿ ಕಲಿತಾರ, ಡಿಗ್ರಿ ಕಲಿತ ಏನ್ ಮಾಡ್ತಾರ, ಮನ್ಯಾಗ ಕೂತ್ ಬಿಡ್ತಾರ. ಅದ್ರ ನೀವು ಸ್ವಲ್ಪ ಇವ್ರದ್ದು D.Ed ಮುಗ್ದಂತ ಕೆಲಸ ಸಿಗಲ್ರಿ. ಗೋರ್ಮೆಂಟ್ ಮ್ಯಾಗ ಭಾಳ ಡಿಪೆಂಡ್ ಅನ್ಕೋಬೇಡ್ರಿ. ನೀವು ಓನ್ ನಿಮ್ ಕಾಲ್ ಮ್ಯಾಗ ನೀವು ನಿಂತ್ಕೋಬೇಕಂದ್ರ ಅಂದ್ರೆ ಇವರು ಹೇಳ್ತಾರಲ್ಲ, ಯೂಟ್ಯೂಬ್ ನೋಡಿ ನಾವು ಈ ಮಾರಿನ ತಲ್ಲಗತ್ತಾರಲ್ಲ, ಏನಂದ್ರೆ ಒಂದು 20,000-30,000 ರೂಪಾಯಿ ಹಾಕೋತಾರ ತಿಂಗಳಿಗೆ. ಇದಕ್ಕೇನು ರಾಸಾಯನಿಕವಾಗಿರುವಂತ ಗೊಬ್ಬರ ಹಾಕಪ್ಲೇ ಇಲ್ಲ, ಕೆಮಿಕಲ್ಸ್ ಇರುವಂತ ಅಂದ್ರೆ ಎಣ್ಣೆ ಹೊಡಿಯಪ್ಲೇ ಇಲ್ಲ, ಏನು ಇಲ್ಲ ರೀ. ಬರೀ ನೀರ್ ಚೆಲ್ಲೋದು, ಬರೀ ನೀರ್ ಚೆಲ್ಲಿ ರೊಕ್ಕ ತಗೊಳ್ಳೋದು. ನೋಡು, ನೀರ್ ಚೆಲ್ಲಿ ರೊಕ್ಕ ತಗೊಳ್ಳೋದು ಅಷ್ಟೇ. ನೀರ್ ಚೆಲ್ಲೋದು, ಒಳ್ಳೆ ನೀರ್ ಚೆಲ್ಲೋದು, ಒಳ್ಳೆ ರೊಕ್ಕ ತಕ್ಕೋದಿಕ್ಕೆ ಹೇಳ್ಬೇಕಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಒಳಗೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ಮರ್ಲಿಕ್ಕೆ ಹೋಗ್ಬೇಡ್ರಿ. ಅಣ್ಣಾಗ ಹಂಗೆ ಥ್ಯಾಂಕ್ಸ್ ಐತಿ ಹೇಳ್ತೀನಿ ರೀ. ಅದೇ ರೀತಿ ಅವರು ಅಪ್ಪಾಜಿನೂ ಇಲ್ಲೇ ಅದಾರ. ಥ್ಯಾಂಕ್ ಯು ಸೋ ಮಚ್ ರೀ, ನೀವೆಲ್ಲ ಸಪೋರ್ಟ್ ಮಾಡಿದ್ ನನಗ. ಇದೇ ರೀತಿ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ನಮ್ಮಿಂದ ಮಾಹಿತಿ ಬೇಕಂತಂದ್ರ ಅಥವಾ ನಮ್ಮಿಂದ ಏನಾದ್ರು ಸಪೋರ್ಟ್ ಬೇಕಂತಂದ್ರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಾವು ರೈತರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಅಮ್ಮ ಅವ್ರನ್ನೂ ಇಲ್ಲೇ ಅದಾರ. ಥ್ಯಾಂಕ್ ಯು ಸೋ ಮಚ್ ರೀ ಅಮ್ಮ, ನೀವೆಲ್ಲ ಸಪೋರ್ಟ್ ಮಾಡಿದಕ್ಕಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇವತ್ತಿಗೆ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.